ಬಿಗ್ ಬಾಸ್ ಸೀಸನ್ 10 ಈ ಒಂದು ಸೀಸನ್ ಎಷ್ಟು ಕುತೂಹಲವನ್ನ ಕೆರಳಿಸಿತ್ತು ಅಂತ ಹೇಳಿದ್ರೆ ಸೀಸನ್ ಮುಗಿದು 2 ದಿನ ಆದರೂ ಕೂಡ ಅದ್ರ ಬಗ್ಗೆ ಮಾತು ಮಾತ್ರ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಹಾಗಿದ್ರೆ ವೀಕ್ಷಕರಿಗೆ ಈ ರೀತಿಯಾಗಿ ಕುತೂಹಲವನ್ನ ಹೆಚ್ಚು ಮಾಡಿದ್ರೆ ಇನ್ನು ಅಲ್ಲಿ ಸ್ಪರ್ಧಿಗಳಿಗೆ ಯಾವ ರೀತಿಯಾಗಿತ್ತು, ಸೊ ಈ ಒಂದು ಜರ್ನಿ ಯಾವ ರೀತಿಯಾಗಿತ್ತು ಅನ್ನೋ ಕುರಿತಾಗಿ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಬಿಗ್ ಬಾಸ್ನ ಸಿಂಹಿಣಿ ಆಗಿರ್ತಕ್ಕಂತಹ ಸಂಗೀತ ಶೃಂಗೇರಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಸೆಕೆಂಡ್ ರನ್ನರ್ ಅಪ್ ಆಗಿದ್ದೀರಾ. ಸೊ ಎಷ್ಟು ಖುಷಿ ಇದೆ ಇವತ್ತಿನ ದಿನ ಅಂತ? ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಒಳಗಿರ್ಬೇಕಿದ್ರೆ ಹೇಗಿದೆ ಹೊರಗಡೆ ಅಂತ ಏನೂ ಗೊತ್ತಿರಲಿಲ್ಲ. ಆದರೆ ಹೊರಗೆ ಬರ್ತಿದ್ದ ಹಾಗೆ ನಂಗೆ ಗೊತ್ತಾಗುತ್ತೆ ಇಷ್ಟೊಂದು ಜನ ಕ್ರೇಜಿ ಫಾಲೋವರ್ಸ್ ಇದೆ, ಡೈ ಹಾರ್ಟ್ ಫಾಲೋವರ್ಸ್ ಇದ್ದಾರೆ ಅಂತ. ಸೊ ಅದನ್ನ ನೋಡಿ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇನ್ನೇನು ಸಂಗೀತ ಅವರೇ ಗೆಲ್ತಾರೆ ಎನ್ನುವಂತಹ ಎಲ್ರಿಗೂ ಅಂದ್ಕೊಂಡಿದ್ವಿ ನಾವು, ಸಂಗೀತನೇ ಗೆಲ್ತಾರೆ ಅಂತ. ಬಟ್ ಸೆಕೆಂಡ್ ರನ್ನರ್ ಅಪ್ ಆಗ್ತಾರೆ, ಬೇಜಾರಾಯ್ತಾ? ಕಪ್ ಗೆಲ್ಲಬೇಕು ಅಂತ ಖಂಡಿತವಾಗ್ಲೂ ಎಲ್ಲರಿಗೂ ಇತ್ತು. ಬಟ್ ನಾನು ಮನೆ ಎಂಟರ್ ಆಗಬೇಕಿದ್ರೆ ನನಗೇನು ಬೇಕಿತ್ತು ಅಂದರೆ ನನಗೆ ಸಂಗೀತ ಶೃಂಗೇರಿ ಏನು ಅಂತ ಜನಕ್ಕೆ ತೋರಿಸ್ಬೇಕು ಅಂತ ಇತ್ತು. ಸೊ ನನಗನ್ಸಿರೋ ಒಂದು ಪರ್ಸ್ನಾಲಿಟಿ ಅಂತ ಬಂದಮೇಲೆ ಒಂದು ಪಾಸಿಟಿವ್ ಇಮೇಜ್ ಜೊತೆಗೆ ನಾನು ಒಳಗೆ ಎಂಟರ್ ಆಗಿದ್ದೆ, ಅದೇ ರೀತಿ ಹೊರಗಡೆ ಕೂಡ ಬಂದೆ ಅಂತ ನಾನು ನಂಬ್ತೀನಿ. ಅದಕ್ಕೆ ಜನ ನನ್ನ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಎಲ್ಲಕ್ಕಿಂತ ಜಾಸ್ತಿ ನಾನು ಗಳಿಸ್ಬೇಕಾಗಿದ್ದು ಅವ್ರ ಪ್ರೀತಿ, ಅದನ್ನ ನಾನು ಪಡ್ಕೊಂಡಿದ್ದೀನಿ. ಸೊ ನನಗೆ ಆ್ಯಕ್ಚುಲಿ ಬೇಜಾರು ಆಗಲಿಲ್ಲ ಆ ಮಟ್ಟಕ್ಕೆ. ಹೌದು, ಕಪ್ ನನ್ನ ಕೈಯಲ್ಲಿರಲಿಲ್ಲ, ಆದರೆ ಆ ಜನನ ಗೆದ್ದಿದ್ದೀನಲ್ವಾ, ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ನನಗೆ. ಸೊ ಅದಕ್ಕೆ ನಾನು ಅವತ್ತು ಅನೌನ್ಸ್ ಮಾಡಿರಬೇಕಿದ್ರು ಸುದೀಪ್ ಸರ್ ನೋಡಿ ನಾನು ಖುಷಿನೇ ಪಡ್ತಾ ಇದೆ. ಬಿಕಾಸ್ ನನ್ನ ಇಂಟೆನ್ಷನ್, ನನ್ನ ಮೋಟಿವ್ ಅದು ನಂಗೆ ಸಿಕ್ಕಿದೆ. ಕಪ್ ಸಿಕ್ಕಲಿಲ್ಲ ಅಷ್ಟೇ. ಈಗ ಕಾರ್ತಿಕ್ ಅವರು ವಿನ್ನರ್ ಆಗಿದ್ದಾರೆ. ಸೊ ಕಳೆದು ಒಂದು ವಾರದ ನಾವು ನೋಡಿದ ಸಂದರ್ಭದಲ್ಲಿ ಕಾರ್ತಿಕ್ ಅವರೇ ಹೋಗ್ಬಿಡ್ತಾರೆ ಅನ್ನುವಂತಹ ಸಿಚುವೇಶನ್ಸ್ ಇತ್ತು. ಸಡನ್ಲಿ ಒಂದು ವೀಕಲ್ಲಿ ಎಲ್ಲವೂ ಕೂಡ ಚೇಂಜಸ್ ಆಗೋಗ್ಬಿಡುತ್ತೆ. ಸೊ ನಿಮಗೆ ಹೇಗೆ ಅನಿಸ್ತು ಅಂತ? ವೋಟ್ಸ್ ಬಂತು, ಅವ್ರು ಗೆದ್ರು ಅಷ್ಟೇ, ಇನ್ನೇನು ಹೇಳೋಕ್ಕಾಗತ್ತೆ. ಅಲ್ಲ, ಈಗ 3 ಜನ ನೀವಿದ್ರಿ. ಸೊ ಆ 3 ಜನದಲ್ಲಿ ಇನ್ನೇನು ಪ್ರತಾಪ್ ಮತ್ತೆ ಸಂಗೀತ ಜೊತೆಗೆ ಇರ್ತಾರೆ. ಯಾಕಂದ್ರೆ ಎಲ್ಲರೂ ಮೈಂಡಲ್ಲಿ ಇತ್ತು ಸಂಗೀತ ಅವರೇ ವಿನ್ ಆಗ್ತಾರೆ, ಸೆಕೆಂಡ್ ರನ್ನರ್ ಅಪ್ ಆಗಿ ಫಸ್ಟ್ ರನ್ನರ್ ಅಪ್ ಆಗಿ ಪ್ರತಾಪ್ ಬರ್ಬಹುದು ಅಂತ. ಲೈಕ್ ಒಂದೇ ಸರ್ತಿ ಕಾರ್ತಿಕ್ ಕೂಡ ವಿನ್ ಆಗ್ತಾರೆ. ಸೊ ಅವಾಗ ಹೇಗೆ ಅನಿಸ್ತು? ಲೈಕ್ ನಿಮಗೆ ಫ್ರೆಂಡ್ ಆಗಿ ಹೇಗೆ ಅನಿಸ್ತು ಅಂತ? ಮನೇಲಿ ಇರಬೇಕಿದ್ರೆ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿರಲ್ಲ. 20 ಲಕ್ಷ ಬೋರ್ಡ್ ಅಂತ ಬಂದಾಗ ಒಬ್ರೊಬ್ರು ನಾವು ಕಿತ್ತಾಡ್ತಿದ್ವಿ. ಬಿಕಾಸ್ ಯಾರಿಗೂ ಅವ್ರ ಸ್ಥಾನ ಗೊತ್ತಿಲ್ಲ. ಹೊರಗಡೆ ವೋಟಿಂಗ್ಸ್ ಹೆಂಗೆ ನಡೀತಿದೆ ಅಂತ ಗೊತ್ತಾದರೆ, ಜನ ಯಾರನ್ನ ಎಷ್ಟು ಪ್ರೀತಿ ಬರ್ತಿದ್ದಾರೆ ಅಂತ ಗೊತ್ತಾದರೆ ವಿ ಕ್ಯಾನ್ ಡಿಸೈಡ್. ಬಟ್ ಮನೇಲೇ ಕಿತ್ತಾಡ್ಬೇಕಂತ ಬರುವಾಗ ನಮಗೇ ಅರ್ಥ ಆಗಲ್ಲ ನಾನು ಯಾವ್ದು ಕೊಟ್ಕೊಳ್ಳೋದು ನಮಗೆ ಅಂತ. ಸೊ ಪರ್ಸ್ಪೆಕ್ಟಿವ್ಸ್ ಅಂತ ಬಂದಾಗ ನನ್ನ ಪರ್ಸ್ನಲ್ ಪರ್ಸ್ಪೆಕ್ಟಿವ್ ನಂಗೆ ಇವ್ರು ಇಷ್ಟ ಇಲ್ಲ, ಅದಕ್ಕೆ ಇವ್ರು ಗೆಲ್ಲಬಾರ್ದು ಅಂತ ನಾನು ಹೇಳ್ಬೋದೇ ಹೊರತು ಜನದ ಅಭಿಪ್ರಾಯದ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಜನದ ಅಭಿಪ್ರಾಯದ ಪ್ರಕಾರ ಅವ್ರು ಗೆದ್ದಿದ್ದಾರೆ. ಸೊ ವಿ ಹ್ಯಾವ್ ಟು ಆಕ್ಸೆಪ್ಟ್ ದ್ಯಾಟ್. ಈಗ ಬಿಗ್ ಬಾಸ್ ಮನೆಯಿಂದ ಅಂತೂ ಬಂದ್ರಿ. ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಹೇಗೆ ಅನಿಸ್ತು? ಯಾಕಂದ್ರೆ ನಿಮ್ಮ ಮೇಲೆ ಅಂದ್ರೆ ಸಂಗೀತ ಶೃಂಗೇರಿ ಅನ್ನೋ ಹೆಸರು ಈಗಿಂದ ಅಂದ್ರೆ ಮುಂಚೆ ನಿಮ್ಮ ಫಿಲ್ಮ್ ಮಾಡಿದಾಗೆ ನಿಮ್ಮ ಹೆಸರು ಗೊತ್ತಿತ್ತೋ ಗೊತ್ತಿಲ್ಲ, ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಸಂಗೀತ ಶೃಂಗೇರಿ ಅನ್ನೋ ಹೆಸರು ತುಂಬಾ ಹೆಸರುವಾಸಿ ಆಗಿದೆ. ಸೊ ಹೇಗೆ ಅನಿಸ್ತಾ ಇದೆ? ಎಷ್ಟು ಖುಷಿ ಇದೆ? ಒಂದು ಟೈಮಲ್ಲಿ ಏನಾಗಿತ್ತು ಅಂದರೆ, ಚಾರ್ಲಿ ಮೂವಿ ರಿಲೀಸ್ ಆಗಿತ್ತು. ಅದಾದಮೇಲೂ ಕೂಡ ಕೆಲವು ಸತಿ ಇಂಟರ್ವ್ಯೂ ಮಾಡೋಕ್ಕೆ ಬರ್ತಿರ್ಬೇಕಿದ್ರೆ ಇಂಟರ್ವ್ಯೂರ್ ನಂಗೆ ಕೇಳೋರು, ಮ್ಯಾಮ್ ನಿಮ್ಮ ಹೆಸರು ಅಂತ. ಅವಾಗ ನಂಗೆ ಅನ್ಸೋದು ನಾನು ಇನ್ನೂ ಮಾಡಿಲ್ಲ, ನಾನು ಇನ್ನೂ ಮಾಡಬೇಕಿದೆ. ನನ್ನ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿರ್ಬೋದು, ಆದರೆ ನನ್ನ ಹೆಸರಿಂದ ಗುಡ್ಸೋಕ್ಕಾಗಲ್ಲ ಅಂದರೆ ನಾನು ಇನ್ನೂ ಮಾಡಿಲ್ಲ ಅನ್ನೋ ಒಂದು ಇದಿರ್ತಿತ್ತು. ಅದೇ ಮೇನ್ ರೀಸನ್ ನಾನು ಬಿಗ್ ಬಾಸಿಗೆ ಎಂಟರ್ ಮಾಡಿರೋದು. ಆ್ಯಂಡ್ ಇವತ್ತಿಗೆ ಸಂಗೀತ ಶೃಂಗೇರಿ ಅವರ ಫ್ಯಾಮಿಲಿ ಯಾರು, ಸುಚ್ಚಿ ಯಾರು ಅಂತ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ ನನಗೆ ಕೊಟ್ಟಿರೋ ಅಂಥದ್ದು. ನಂಗೆ ತುಂಬ ಅಂದರೆ ತುಂಬ ಹೆಮ್ಮೆ ಇದೆ ಇಲ್ಲಿ ಕಾಲಿಟ್ಟಿರೋದು. ಆ್ಯಂಡ್ ನನ್ನ ಇಂಟೆನ್ಷನ್, ನನ್ನ ಪರ್ಸ್ನಾಲಿಟಿ ಜನಕ್ಕೆ ಮುಟ್ಲಿ, ನನ್ನಿಂದ ಸುಮಾರಷ್ಟು ಜನ ಇನ್ಸ್ಪೈರ್ ಆಗೋದಾದರೆ ಆಗಲಿ ಅಂತ ನಂಗೆ ಅನಿಸ್ತಿತ್ತು. ಅದು ಆಗಿದೆ. ತುಂಬ ಖುಷಿ ಆಗುತ್ತೆ ಅದನ್ನ ನೋಡಿ. ಕೋಟಿ ಕೊಟ್ಟರು ಕೂಡ ಬಿಗ್ ಬಾಸ್ಗಿನ್ನ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದವರು 100 ದಿನವನ್ನ ಪೂರೈಸಿ ಇವತ್ತು ಸೆಕೆಂಡ್ ರನ್ನರ್ ಅಪ್ ಆಗಿದ್ದೀರಾ. ಸೊ ಬಿಗ್ ಬಾಸ್ ಮನೆಯಲ್ಲಿ ಏನು ಕಲ್ತ್ಕೊಂಡ್ರಿ? ಫಸ್ಟ್ ಆಫ್ ಆಲ್ ಟು ನೆವರ್ ಗಿವ್ ಅಪ್. ಏನು ಗೊತ್ತಾ, ಇದ್ರ ಮುಂಚೆ ನಾನು ಏನಾದರೂ ಸಮಸ್ಯೆ ಬರ್ತಿರ್ಬೇಕಿದ್ರೆ ನಾನು ಯಾವಾಗಲೂ ಓಡ್ತಾ ಇದ್ದೆ ಪ್ರಾಬ್ಲಮ್ಸಿಂದ. ಆಗಲ್ಲ ನನಗೆ ಅಂದರೆ ಟೆನ್ಷನ್ ತುಂಬ ಆದ ತಕ್ಷಣ ಐ ವಿಲ್ ಜಸ್ಟ್ ಬೇಡ, ಈ ಸಿಚುವೇಷನಲ್ಲಿ ಇರೋದೇ ಬೇಡ ಅಂತ ಅನ್ಸ್ಬಿಡುತ್ತೆ. ಈ ಮನೇಲಿ ಅಂಥ ಸಿಚುವೇಶನ್ ಬಂದಾಗ ಓಡಿದ್ದೀನಿ, ಅದೇ ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ನ ತೋರಿಸ್ಕೊಂಡಿದ್ದೀನಿ. ಓಡಾಗ ನನಗೆ ಅರ್ಥ ಆಯಿತು, ಈ ಮನೇಲಿ ಹೊರಗಡೆ ಓಡೋಗೋಕ್ಕಾಗಲ್ಲ. ಏನೇ ಸಮಸ್ಯೆ ಇದ್ದರೂ ಅದೇ ವ್ಯಕ್ತಿನ ಎದುರಿಸ್ಕೊಂಡು ಅವ್ರ ಜೊತೆನೇ ಊಟ ಮಾಡಬೇಕು, ಅವರೇ ಅಡುಗೆ ಮಾಡಿ ಕೊಡ್ತಾರೆ, ಅದನ್ನೇ ತಿನ್ನಬೇಕು. ಇಲ್ಲಿ ಓಡೋಕ್ಕಾಗಲ್ಲ ಗುರು ಅಂತ ಫೇಸ್ ಇಟ್. ಅದು ಯಾವ ಸಿಚುವೇಶನ್ ಇದ್ದರೂ, ಹೆಂಗೆ ಆದರೂ, ಎಷ್ಟೇ ಸ್ಟ್ರೆಸ್ಫುಲ್ ಆದರೂ ಕೂಡ ಅಲ್ಲೇ ಬದುಕಬೇಕು, ಅದನ್ನ ಫೇಸ್ ಮಾಡಿ ಬಂದು ಗೆದ್ದು ನಿಲ್ಲಬೇಕು ಅಂತ ನಾನು ಕಲ್ತಿರೋದು ಇದೇ ಮನೇಲಿ. ಸೊ ಸುದೀಪ್ ಸರೇ ಹೇಳಿದರು, ನಿಮಗೆ ಎಷ್ಟು ಯಾವಾಗ ತನಕ ಓಡ್ತೀರಾ ಸಂಗೀತ ಅಂತ, ಹೊರಗಡೆ ಹೋದ್ಮೇಲೆ ನಿಮಗೆ ಈ ಸಿಚುವೇಶನ್ಸ್ ಬರಲ್ಲ ಅಂತ ಕೇಳಿದಾಗ ದ್ಯಾಟ್ ವಾಸ್ ಮೈ ಎಂಡ್. ನಾನು ಹೊರಗಡೆ ಹೋಗಬೇಕು ಅಂತ ಹೇಳಿದವಳು. ಅದಾದಮೇಲೆ ನಾನು ಯಾವತ್ತೂ ಅದು ಯೋಚನೆ ಮಾಡಿಲ್ಲ. ಕಾರಣ ಅದೇ, ಯಾಕಂದರೆ ಲೈಫಲ್ಲಿ ಇದಕ್ಕಿಂತ ಜಾಸ್ತಿ ಕಷ್ಟಗಳು ಬರ್ತವೆ, ಎಲ್ಲದರಿಂದ ಓಡೋಕ್ಕಾಗಲ್ಲ. ಫೇಸ್ ಇಟ್.
ಈ 100 ಡೇಸ್ನಲ್ಲಿ ಒಂದು ದಿನ ತುಂಬ ಬೇಜಾರಾಯಿತು, ಇಲ್ಲ ನಾನು ಬಿಗ್ ಬಾಸ್ ಮನೇಲಿ ಇವತ್ತು ನನಗೆ ಇರೋಕ್ಕೆ ಆಗೋದಿಲ್ಲ, ನಾನು ಹೊರಗೆ ಹೋಗ್ಬಿಡ್ತೀನಿ ಅನ್ನುವಂಥ ಸಿಚುವೇಶನ್ಸ್ ಯಾವುದು ಕ್ರಿಯೇಟ್ ಆಗಿದೆ, ಯಾವುದು ತುಂಬ ನೆನಪಲ್ಲಿರೋದು ಯಾವುದು ಅಂತ? ಯಾವುದಲ್ಲ ಯಾವುದಲ್ಲ ಅಂತ ಕೇಳ್ತಾ ಇದ್ದೀನಿ. ಸಿ ಸ್ಟಾರ್ಟಿಂಗಿಂದ ನಾನಲ್ಲಿ ಜೀವಿಸಿದ್ದೀನಿ ಆಯಿತಾ. ಅಂದರೆ ನಾನಾಗಿದ್ದೆ ಅಲ್ಲಿ. ಸೊ ಏನಾಯಿತು, ನಾನಂದರೆ ನನಗೆ ಹೇಗೆ ಅನ್ಸುತ್ತೋ ಹಾಗೆ ಹೇಳಿಬಿಡ್ತೀನಿ, ಏನೂ ಫಿಲ್ಟರ್ ಮಾಡಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು. ಸೊ ನಂಗೆ ನೀನು ಇಷ್ಟ ಇಲ್ಲ. ಸೊ ಅದರಿಂದ ನಾನು ಎಲ್ಲರಿಗೂ ಎದುರಾಕೊಂತಿದ್ದೆ ಜಾಸ್ತಿ. ಅದರಿಂದ ಮನಸ್ತಾಪಗಳಾಗ್ತಿತ್ತು. ಮನಸ್ತಾಪ ಆದಾಗ ನಾನು ಹೋಗಿ ಸಾರಿ ಕೇಳ್ತಾ ಇರಲ್ಲ, ಬಿಕಾಸ್ ಅದು ನನ್ನ ವ್ಯಕ್ತಿತ್ವ, ನಾನು ಸಾರಿ ಕೇಳಲ್ಲ ಬೇಗ. ಸೊ ಅದು ಹೋಗ್ತಾ ಹೇಗಾಯಿತು ಅಂದರೆ, ಎಲ್ಲರಿಗೂ ನಾನು ಆ್ಯರಗೆಂಟ್ ರೀತಿ ಕಾಣಿಸಿರ್ಬೋದು, ಆ್ಯಟಿಟ್ಯೂಡ್ ರೀತಿ ಕಾಣಿಸಿರ್ಬೋದು, ಇವಳ ಜೊತೆ ಮಾತಾಡಿದ್ರೆ ಇವಳು ಹಿಂಗೆ ಹೇಳ್ತಾಳೆ ಅಂತ ಹೇಳಿ ಎಲ್ಲರಿಗೂ ಒಂದು ಕಡೆ ಬೇಜಾರಾಗಿರೋದಾಗ್ಬೋದು, ಇಲ್ಲ ನಾನು ಒಂಥರ ಬೇರೆ ರೀತಿ ಕಾಣಿಸಿರೋದಾಗ್ಬೋದು. ಯಾಕಂದರೆ ನಾನು ಅವ್ರ ಜೊತೆ ಬೆರ್ತಿರ್ಲಿಲ್ಲ, ನಾನು ಯಾರು ಅಂತ ಆ ಸ್ಪೇಸೇ ಕೊಟ್ಟಿರಲಿಲ್ಲ ಫ್ರೆಂಡ್ ಆಗೋದಕ್ಕೆ. ಸೊ ಎಲ್ಲರನ್ನ ಎದುರಾಕೊಂಡಿದ್ದೆ. ಸೊ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬಂದವು. ಸೊ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬಂದಿದ್ವು. ಟಿಕೆಟ್ ಅಗೇನ್ ಯಾ. ಸೊ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬಂದಿದ್ವು. ಅವಾಗ ನಂಗೆ ಅನ್ಸೋದು ಲೈಕ್ ಯಾಕೆ ಹೀಗಾಗ್ತಿದೆ, ಯಾಕೆ ನನ್ನ ಎಲ್ಲರೂ ಹೀಗೆ ನೋಡ್ತಾ ಇದ್ದಾರೆ, ಮನೆಯವ್ರು ಎಲ್ಲ ನನ್ನ ಆಲ್ಮೋಸ್ಟ್ ಹೇಟ್ ಮಾಡ್ತಾಯಿದ್ರು. ಅವಾಗ ನಂಗೆ ಅನಿಸ್ತು, ನಾನು ಬಂದಿರೋ ಇಂಟೆನ್ಷನ್ ಏನು, ನನ್ನ ಇಮೇಜ್ ಚೆನ್ನಾಗಿರಲಿ, ಅಂದರೆ ಮೊದಲು ಹೋಗಿರೋದು ಹೇಗಿತ್ತು ಹಾಗೆ ಇರಲಿ ಅಂತ. ಎಲ್ಲರೂ ನನ್ನ ಹೇಟ್ ಮಾಡ್ತಿದ್ದಾರೆ ಅಂದರೆ ಹೊರಗಡೆನೂ ನನ್ನ ಎಲ್ಲ ಹೇಟ್ ಮಾಡ್ತಿರ್ತಾರೆ. ನಂಗೆ ಇಲ್ಲಿ ಏನಕ್ಕೆ ಇರಬೇಕು, ಇದಕ್ಕೆಲ್ಲ ನಾನು ಇಲ್ಲಿ ಬರಬೇಕಿತ್ತ ಅಂತ ಅನ್ಸಿರೋದು ಸುಮಾರು ಸಲ ಅನ್ಸಿರೋದಿದೆ. ಬಟ್ ಯಾವಾಗ ಈ ಫ್ಯಾಮಿಲಿ ರೌಂಡ್ ಆಯಿತು, ಎಲಿಮಿನೇಟ್ ಆದವ್ರು ಬಂದರು ವಾಪಸ್ಸು, ನಾನು ಏನು ಅಂತ ನನಗೆ ಹೇಳ್ತಾ ಬಂದರು. ಅಂದರೆ ನಾನು ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಒಂದು ಫಲ ಸಿಗ್ತಾ ಹೋಯಿತು. ಆ್ಯಂಡ್ ಮನೇಲಿ ಯಾರೇನು ಅನ್ಕೊತಿದ್ರು ಪರವಾಗಿಲ್ಲ, ಆದರೆ ಜನ ನೋಡ್ತಾ ಇದ್ದಾರೆ, ಜನ ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ. ಇಲ್ಲಿರೋದು ರಿಯಲ್ ಅಲ್ಲ, ನಿಮ್ಮ ವ್ಯಕ್ತಿತ್ವ ನೀವು ಉಳಿಸ್ಕೊಂಡು ನೀವಾಗಿರಿ, ಅವಾಗ ನೀವು ಗೆಲ್ಬೋದು ಅನ್ನೋದೇ ಬಿಗ್ ಬಾಸ್ ತೋರಿಸ್ಕೊಟ್ಟಿದೆ. ಸೊ ಇದರಲ್ಲಿ ಒಂದು ಬೆಸ್ಟ್ ಮೂಮೆಂಟ್ ಅಂತ ಅಂದರೆ ಯಾವುದು? ಇಲ್ಲ ಲೈಫಲ್ಲಿ ನಾನು ಈ ಕ್ಷಣನ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಆಗೋದಿಲ್ಲ, ಇದನ್ನು ನಾನು ಲೈಫ್ ಜೊತೆಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಅನ್ನುವಂಥ ಕ್ಷಣ ಯಾವುದು ಈ 100 ಡೇಸಲ್ಲಿ? ನೀವು ಕೇಳ್ತಿರೋದು ಈ 113 ಡೇಸಿನ ಜರ್ನಿ ಇದೆಯಲ್ವಾ, ಇದರಲ್ಲಿ ಇಷ್ಟು ಸಾವಿರ ಮಿಲಿಯನ್ಸ್ ಆಫ್ ಮೆಮೊರೀಸ್ ಇದ್ದಾವೆ. ಹಿಂಗೆ ತಿರುಗಿ ನೋಡಿದ್ರೆ ಹಿಂಗೆ ಮುಗ್ದೋಯ್ತಲ್ಲ ಗುರು ಅಂತ ಅನ್ಸುತ್ತೆ. ಆದರೆ ಆ ವಿಟಿಗಳು ನೋಡಿದಾಗ ಓ ಇಷ್ಟೆಲ್ಲ ಆಯ್ತಲ್ಲ ಗುರು ಅಂತ ಅನ್ಸುತ್ತೆ. ಕೊನೆದು ಜಾಸ್ತಿ ನೆನಪಿದೆ. ಆ್ಯಂಡ್ ಸ್ಟಾರ್ಟಿಂಗಿಂದು ಕೆಲವು ನೆನಪಿದ್ದಾವೆ. ಆದರೆ ಕೊನೆಯಲ್ಲಿ ಈ ಕಿಚ್ಚನ ಚಪ್ಪಾಳೆ ಸಿಕ್ಕಿದಾಗ ಸುದೀಪ್ ಸರೇ ಹೇಳಿದ್ರು, ನೀವಿಬ್ಬರು ಇಲ್ಲದೆ ಇದ್ದರೆ ಈ ಸೀಸನ್ನ ನಾವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ ಅಂತ. ಮೇ ಬಿ ಅದು ಏನಕ್ಕೆ ಅಂದರೆ, ನಾನು ಯಾವತ್ತೂ ಕೂಡ ನನ್ನ ಡಿಸಿಷನ್ಸ್, ನನ್ನ ಸ್ಟ್ಯಾಂಡ್ ನನ್ನ ಬಿಟ್ಕೊಟ್ಟಿಲ್ಲ. ಎಲ್ಲಿ ನನ್ನ ಇಮೇಜ್ ಹಾಳಾಗುತ್ತೋ, ನಾನು ಇವ್ರ ಜೊತೆ ಜಗಳ ಮಾಡಿದ್ರೆ ಅದು ಏನೂ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ತಪ್ಪನ್ಸ್ತು ಮಾತಾಡಿದೆ, ಆಮೇಲೆ ನಾನೇ ತಪ್ಪಾಗಿರ್ಬೋದು, ಅವರೇ ತಪ್ಪಾಗಿರ್ಬೋದು, ಏನೋ ಒಂದು. ಬಟ್ ಮನಸ್ಸು ಬಿಚ್ಚಿ ಮಾತಾಡಿದೆ, ಏನೂ ಒಳಗೆ ಇಟ್ಕೊಂಡೆ, ಅನ್ಫಿಲ್ಟರ್ಡ್ ಆಗಿ ಮಾತಾಡಿದೆ. ಹೆಮ್ಮೆ ಇದೆ ನನಗೆ. ಅದನ್ನ ನಾನು ಮುಂದೆ ಲೈಫ್ ಲಾಂಗ್ ಮಾಡ್ತಾ ಹೋಗ್ತೀನಿ. ಓಕೆ. ಸೊ ಫಸ್ಟಿಗೆ ಹೋದ ತಕ್ಷಣ ಕಳಪೆ ಪಟ್ಟವನ್ನು ಸ್ವೀಕಾರ ಮಾಡ್ತೀರಿ. ಸೊ ಆ ಒಂದು ಜರ್ನಿ ಬದಲಾಗ್ತಾ ಹೋಗುತ್ತೆ. ಆಮೇಲೆ ಒಂದಷ್ಟು ಕಾರ್ತಿಕ್ ಮತ್ತು ನಿಮ್ಮ ಮಧ್ಯೆ ಸಾಕಷ್ಟು ಒಂದು ಫ್ರೆಂಡ್ಶಿಪ್ ಕೂಡ ಬರುತ್ತೆ. ಸೊ ಆ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲೂ ಹೇಳಿದ್ರಿ ಆ ಫ್ರೆಂಡ್ಶಿಪ್ನ ಮುಂದುವರ್ಸ್ಕೊಂಡು ಹೋಗೋದಿಲ್ಲ ಅಂತ ಹೇಳಿದ್ರಿ. ಬಟ್ ಆ ಕ್ಷಣಕ್ಕೆ ಆ ಮೂಮೆಂಟ್ ಹೇಗಿತ್ತು, ನಿಮ್ಮ ಅವ್ರ ಬಾಂಡಿಂಗ್ ಹೇಗಿತ್ತು, ಆ ಮನೇಲಿ ಹೇಗಿತ್ತು ಅಂತ? ಬಿಗ್ ಬಾಸ್ ಮನೆ ಹೇಗೆ ಅಂದರೆ, ಅಲ್ಲಿ ನಿಮಗೆ ಅಟ್ಲೀಸ್ಟ್ ಒಬ್ಬರಾದರೂ ಬೇಕು. ನಿಮಗೆ ಬೇಜಾರಾದಾಗ ಅವ್ರು ನಿಮ್ಮ ಶೋಲ್ಡರ್ ಆಗಿರಬೇಕು. ನಿಮಗೆ ನೋವು ಹಂಚ್ಕೊಳ್ಳೋಕೆ ಯಾರಾದರೂ ಒಬ್ಬರು ಬೇಕು. ಅವ್ರನ್ನ ನೀವು ಫ್ರೆಂಡ್ ಅಂತ ಕರಿತಿರೋ, ಅಕ್ಕ, ಅಣ್ಣ, ತಮ್ಮ ಏನು ಬೇಕಿದ್ರೂ ಕರೀರಿ. ಬಟ್ ಅದು ಒಂದು ಸಪೋರ್ಟ್ ಬೇಕು ಅಂತ ಇದ್ದೇ ಇರುತ್ತೆ. ಫಸ್ಟ್ ಡೇಯಿಂದ ಅದು ಬೇಕಾಗಿರುತ್ತೆ. ಯಾಕಂದರೆ ಒಂಟಿಯಾಗಿ ನಾವು ಈ ವರ್ಲ್ಡಲ್ಲಿ ಬಾಳೋಕ್ಕಾಗಲ್ಲ, ಅದು ಒಂದು ಪ್ರಪಂಚನೇ. ಸೊ ಅಲ್ಲಿ ನನಗೆ ತನಿಷಾ ಮತ್ತು ಕಾರ್ತಿಕ್ ಅನ್ನೋ ಒಂದಿಬ್ಬರು ಫ್ರೆಂಡ್ಸ್ ಸಿಗ್ತಾರೆ. ಅವ್ರ ಜೊತೆ ಸುಮಾರಷ್ಟು ಒಳ್ಳೆ ನೆನಪುಗಳು ಕಳೀತವೆ. ಆಮೇಲೆ ಗೇಮ್ ಇನ್ನೂ ಟಫ್ ಆಗ್ತಾ ಬರುತ್ತೆ. ಅಲ್ಲಿ ಬಂದಿರೋರು ಪ್ರತಿಯೊಬ್ಬರು ಇಂಡಿವಿಜುವಲ್ ಗೇಮ್ ಆಡೋಕ್ಕೆ, ಯಾರೂ ಕೂಡ 2 ಕಪ್ ಗೆದ್ಕೊಂಡು ಹೋಗಲ್ಲ, ಒಂದೇ ಕಪ್ ಗೆಲ್ಲೋದು. ಪ್ರತಿಯೊಬ್ಬರು ಗೆಲ್ಲೋದಕ್ಕೋಸ್ಕರನೇ ಬಂದಿರೋದು. ಸೊ ನಾವು ಗೆಲ್ಲಬೇಕು ಅಂದರೆ ನಮ್ಮ ಪಕ್ಕದಲ್ಲಿರೋರನ್ನ ಸೋಲ್ಸಲೇಬೇಕು. ಸೊ ಅವರು ಗೇಮ್ ಆಡೋಕ್ಕೆ ಶುರು ಮಾಡಿದ್ರು, ಎಲ್ಲರೂ ಗೇಮ್ ಆಡೋಕ್ಕೆ ಶುರು ಮಾಡಿದ್ರು. ನಾನು ಯಾವತ್ತೂ ಬಿಗ್ ಬಾಸ್ ನೋಡಿರಲಿಲ್ಲ. ಸೊ ನಾನಲ್ಲಿ ಜೀವಿಸ್ತಿದ್ದೆ. ಅಂದರೆ ನನಗೆ ಈ ಸಂಬಂಧಗಳು, ಈ ಫ್ರೆಂಡ್ಶಿಪ್ಪು, ನಂಗೆ ಇದೇ ಇಮೋಷನ್ಸ್ ಆಗಿಬಿಟ್ವು. ಅಲ್ಲಿ ನಂಗೆ ಬೇಜಾರಾದರೆ ಆ ಬೇಜಾರು ತೋರಿಸ್ಕೊತಿದ್ದೆ ನಾನು. ಅದನ್ನು ಅಲ್ಲೇ ಒಂದು ಚಿಕ್ಕ ಮಕ್ಕಳಾಗಿ ಅಲ್ಲೇ ತೋರಿಸ್ಕೊಂಡ್ಬಿಡ್ತಿದ್ದೆ. ನನಗೆ ಗೊತ್ತಿರಲಿಲ್ಲ, ಓಕೆ ಫೈನ್, ಓಕೆ ಇದು ಗೇಮಿಗೋಸ್ಕರ ಹಿಂಗೆ ಮಾಡಿರೋದು. ನಂಗೆ ಲಿಟ್ರಲಿ ಅಲ್ಲಿ ಫ್ರೆಂಡ್ಶಿಪ್ಪು ಹಿಂಗಾಯಿತು, ಇವ್ರು ನಂಗೆ ನೋವು ಮಾಡಿಬಿಟ್ರು, ಅದೇ ಥರ ಯಾಕೆ ಮಾಡ್ತಿದ್ದೆ. ಮುಂದೆ ಹೋಗಿ ನಂಗೆ ಅರ್ಥ ಆಯಿತು. ಓಕೆ ಅವ್ರು ಹೇಳ್ತಾ ಬರ್ತಿದ್ದಂಗೆ ಇದು ಗೇಮು ಸರ್, ನಾನು ಗೇಮ್ ಆಡ್ತಾ ಇರೋದು, ಗೇಮಿಗೋಸ್ಕರ ಬಂದಿರೋದು ಅಂದಾಗ ಓಕೆ ನಾನೇ ಐ ಥಿಂಕ್ ಐ ಶುಡ್ ಹ್ಯಾವ್, ನಾನು ಇಷ್ಟು ಸೀರಿಯಸ್ ಆಗಿ ತೊಗೊಬಾರ್ದಿತ್ತು ಈ ಫ್ರೆಂಡ್ಶಿಪ್ ಅಂತ ಗೊತ್ತಾದಾಗ ನಂಗೆ ಕಲ್ತಿರೋದೇ ಅಲ್ಲೇ. ಏನು ಅಂದರೆ ಇಟ್ಸ್ ಓಕೆ, ಇಲ್ಲಿ ನೋವು ಆಗುತ್ತೆ, ಬಟ್ ನೀವು ಅದನ್ನ ಆಕ್ಸೆಪ್ಟ್ ಮಾಡಿಕೊಂಡು ಮೂವ್ ಆನ್ ಮಾಡೋದು ಕಲಿಬೇಕು. ಆ್ಯಂಡ್ ಇದ್ರ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಗೇಮ್ನ ಹಾಳು ಮಾಡ್ಕೊತಿರೋಕ್ಕಾಗಲ್ಲ. ಪರ್ಸ್ನಾಲಿಟಿ ನಿಮ್ದು ಎಫೆಕ್ಟ್ ಆಗುತ್ತೆ, ನಿಮ್ಮ ಗೇಮ್ ಎಫೆಕ್ಟ್ ಆಗುತ್ತೆ, ಬಿಕಾಸ್ ಎಲ್ಲ ಗೇಮ್ ಆಡ್ತಾ ಇದ್ದಾರೆ ಅಂತ. ಸೊ
ಅಲ್ಲಿ ಏನೇ ಸಂಬಂಧಗಳು ಆಗಿರ್ಬೋದು, ಕ್ರಿಯೇಟ್ ಆಗಿರ್ಬೋದು, ಅದರಲ್ಲಿ ನೋವು ಕೂಡ ಆಗಿರ್ಬೋದು. ಆ ನೋವು ಆದಾಗ ಇಲ್ಲ ಏನೂ ಆಗಿಲ್ಲ ಅಂತ ಫೇಕ್ ಆಗಿದ್ದು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಬಟ್ ನೋವು ಆಗಿದೆ, ನಂಗೆ ಆಗಲ್ಲ ಈ ಸಂಬಂಧ ಅಂತ ಹೇಳಿ ಬ್ರೇಕ್ ಮಾಡ್ಕೊಂಡು ಹೋದರೆ ದಟ್ ಈಸ್ ವಾಟ್ ಐ ಆಮ್ ಫೀಲಿಂಗ್. ನನ್ನನ್ನು ಬಿಟ್ಕೊಟ್ಟೆ ಮುಂದುವರೆದೆ, ಅಷ್ಟೇ ಆಗಿರೋದಲ್ಲಿ. ಆ್ಯಂಡ್ ಅದನ್ನ ಜೊತೆನೇ ಇರಬೇಕು ಅನ್ನೋದು ಯಾವುದೂ ರೂಲ್ ಇರಲಿಲ್ಲ. ಆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀವಿ, ಇನ್ನು ಬಿಟ್ಕೊಡ್ಬಾರ್ದು ಅಂತಲೂ ಇಲ್ಲ. ವರ್ಕ್ ಆಗಿಲ್ಲ, ಬಿಟ್ವಿ, ಹೋದ್ವಿ. ಲೈಫಲ್ಲಿ ಹಾಗೆ ಮಾಡ್ತೀವಲ್ವಾ, ಕೆಲವ್ರ ಜೊತೆ ಫ್ರೆಂಡ್ಶಿಪ್ ಆಗುತ್ತೆ, ಅದು ಕಂಟಿನ್ಯೂ ಆಗಲ್ಲ ಬಿಕಾಸ್ ಆ ವೈಬ್, ಆ ಕನೆಕ್ಷನ್ ಮ್ಯಾಚ್ ಆಗಲ್ಲ. ಅದಾದಮೇಲೆ ಅದು ಬ್ರೇಕ್ ಆಗುತ್ತೆ ಆ್ಯಂಡ್ ವಿ ಮೂವ್ ಆನ್ ಇನ್ ಲೈಫ್. ಆ ಮನೇಲೂ ಹಂಗಾಗಿದ್ದಾವೆ. ಅಲ್ಲಿ ಏನಂದರೆ ಒಂದಷ್ಟು ದಿನಗಳ ತನಕ ಇಬ್ಬರ ಮಧ್ಯೆ ಒಂದಷ್ಟು ಕ್ಲಾಶಸ್ ಆಗ್ತಾ ಇರುತ್ತೆ, ಬಟ್ ಆದರೂ ಕೂಡ ಕಾಂಪ್ರಮೈಸ್ ಆಗ್ತಾ ಇರ್ತೀರಾ, ಚೆನ್ನಾಗಿ ಆಗ್ತಾ ಇರುತ್ತೆ. ಬಟ್ ಒಂದು ಸರ್ತಿ ನೀವು ನಿರ್ಧಾರ ಮಾಡ್ತೀರಾ, ಇಲ್ಲ ಕಾರ್ತಿಕ್ ಬೇಡ ಅಂತ ಹೇಳಿ ನೀವು ನಿರ್ಧಾರ ಮಾಡ್ತೀರಾ, ಬಿಕಾಸ್ ನೀವು ವೈಲೆಂಟಾಗಿ ನಿಂತ್ಕೋತೀರಾ. ಸೊ ಆ ಸಿಚುವೇಶನ್ಸ್ ಬಗ್ಗೆ ಹೇಳ್ಬೋದಾ ಅಂತ. ಒಂದು ಸರಿ ಅದ್ರ ಬಂದು ಕಪಾಳಕ್ಕೆ ಹೊಡೆದ್ರೆ ಬಂದು ಸಾರಿ ಅಂತಾರೆ, ಓಕೆ ಫೈನ್, ಏನೋ ಅಪ್ಪಿ ತಪ್ಪಿ ಹೊಡೆದಿದ್ದಾರೆ ಅಂತ ಒಪ್ಕೊಬೋದು. ಮತ್ತೆ ಬಂದು ಕಪಾಳಕ್ಕೆ ಹೊಡೆದು ಸಾರಿ 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 ಅಂತ ಹೇಳ್ತಾರೆ, ಎಷ್ಟು ಸಲ ಒಪ್ಕೊಬೋದು ಹೇಳಿ ನೀವೇ. ಸೊ ಇದು ಹೇಗಾಗ್ತಿತ್ತು ಅಂದರೆ, ನೋಡೋರಿಗೆ ಹೇಗೆ ಅನಿಸುತ್ತೆ ಅಂದರೆ, ಇವ್ರು ಸಾರಿ ಬಂದು ಹೇಳ್ತಿದ್ದಾರಲ್ಲ, ಇವ್ರು ಏನಕ್ಕೆ ಇಷ್ಟಿದ್ದು ತೋರಿಸ್ಬೇಕು ಅಂತ. ಬಟ್ ನೊಂದ್ಕೊಳ್ತಿರೋದು ನಾನು. ಪ್ರತಿ ಸಲ ನೋವು ಆಗ್ತಿರೋದು ನನಗೆ. ಈ ಸಾರಿ ಅದನ್ನ ಫಿಲ್ ಮಾಡೋಕೆ ಆಗ್ತಿಲ್ಲ. ಎಲ್ಲರ ಎದುರುಗಡೆ ಆಗಿರೋ ನೋವನ್ನ ನೀವು ಹಿಂದೆ ಬಂದುಬಿಟ್ಟು ಒಂಟಿನಲ್ಲಿ ಸಾರಿ ಅಂದ್ಬಿಟ್ರೆ ಅದು ಹೇಗೆ ಪರಿಹಾರ ಆಗುತ್ತೆ? ಎಲ್ಲರ ಎದುರುಗಡೆ ನೀವು ವೀಕಾಗಿ ಕಾಣ್ತಿರೋದಲ್ವಾ. ಸೊ ಆ ನೋವು ತಿಂತಿರೋದು ನಾನು. ಸಾರಿ ಹೇಳ್ತಿರೋದಕ್ಕೆ ಸಿಗ್ತಾ ಇದೆ, ಓ ಇವ್ನು ಬರ್ತಿದ್ದಾನಲ್ವಾ ಸಾರಿ ಹೇಳೋದಕ್ಕೆ, ಏನಕ್ಕೆ ಇವ್ರು ಹಿಂಗೆ ಮಾಡಬೇಕು ಅಂತ. ಆ ಪರ್ಸ್ಪೆಕ್ಟಿವು ನೋಡಿದವರಿಗೆ ನೋವು ಕಾಣಿಸ್ತಾ ಇಲ್ಲ, ಸಾರಿ ಕಾಣಿಸ್ತಾ ಇದೆ, ಅಷ್ಟೇ ಆಗಿರೋದಲ್ಲಿ. ಆ್ಯಂಡ್ ಒಂದು ಸಿಚುವೇಶನ್ ಆಗುತ್ತೆ ಅಲ್ಲಿ ಅವ್ರು ಬಂದುಬಿಟ್ಟು, ನಾನು ಅವ್ರಿಗೆ ಸಾರಿ ಕೇಳಿರ್ತೀನಿ ಒಂದು ವೇದಿಕೆ ಮೇಲೆ, ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಿಟ್ಟು ಸಂಗೀತನ ತಲೆ ಹೊಡೆದ ಕಾರ್ತಿಕ್ ಅಂತ ಹೇಳಿ, ಆಮೇಲೆ ನಾನೇ ಅಲ್ಲಿ ಸಾರಿ ಅಂತ ಕೇಳಿರ್ತೀನಿ. ನಾನು ಅದು ಯಾವತ್ತೂ ಕೇಳಲ್ಲ, ಅದನ್ನ ಅಲ್ಲಿ ಕೇಳ್ತೀನಿ, ಆ ವೇದಿಕೆ ಮೇಲೆ ಕೇಳ್ತೀನಿ. ನೆಕ್ಸ್ಟ್ ಡೇ ಒಂದು ಬೋರ್ಡ್ ಸಿಗುತ್ತೆ 20 ಲಕ್ಷದ್ದು, ಅವ್ರ ಬಗ್ಗೆ, ಅವ್ರ ಜರ್ನಿ ಬಗ್ಗೆ ಹೇಳ್ಕೊತಿರ್ಬೇಕಿದ್ರೆ ಅವ್ರು ಹೇಳ್ತಾರೆ, ಇದೇ ಸಂಗೀತನ ಸಾರಿ ಹೇಳ್ಸಿದ್ದೀನಿ ನಾನು ವಿತಿನ್ 24 hours ಅಂತ. ಅವಾಗ ನಂಗೆ ಬೇಜಾರಾಯಿತು, ಗುರು ನಾನು ಸಾರಿ ಅಂದಿದ್ದೆ, ನೀನು ಅದನ್ನ ಹೇಗೆ ತೊಗೊಂಡಿದ್ಯಾ? ಸೊ ಅವಾಗ ನಂಗೆ ಟ್ರಸ್ಟ್ ಬ್ರೇಕ್ ಆಯಿತು. ಅಂದರೆ ಇವ್ರಿಗೆ ನಾನು ಸಾರಿ ಹೇಳಿದ್ರು, ಇವ್ರನ್ನ ಒಂದು ಅಪರ್ಚುನಿಟಿ ಆಗಿ ತಗೊಳ್ತಾರೆ, ನನ್ನ ಬಗ್ಸಿದ್ದೀನಿ ಅಂತ ಅವ್ರು, ಅಂದರೆ ಆ ರೀತಿ ಯೋಚನೆ ಮಾಡ್ತಾರೆ ಅಂತ. ಇನ್ನು ನಾನು ಇವ್ರಿಗೆ ಹೇಗೆ ಸಾರಿ ಹೇಳಲಿ? ಇನ್ನು ಇವ್ರ ಸಾರಿನ ನಾನು ಹೇಗೆ ಒಪ್ಕೊಂಡ್ಲಿ? ಮತ್ತೆ ಬಂದು ಅದಕ್ಕೆ ಸಾರಿ ಕೇಳ್ತಾರೆ, ಇಲ್ಲ ನಾನು ಆ ಥರ ಹೇಳಿಲ್ಲ ಅಂತ. ಯಾಕಂದರೆ ನಂಬಿರ್ತಾ ಅವ್ರಿಗೆ ಬಂದು ಹೇಳ್ತಾರೆ, ನೀನು ಹೇಳಿರೋ ತಪ್ಪು ಅಂತ. ಅವರಿಗಾಗಿ ರಿಯಲೈಸ್ ಆಗಿರಲಿಲ್ಲ. ಸೊ ಆ ಟ್ರಸ್ಟ್ ಬೇಕಾದಮೇಲೆ, ಆ ರೇಂಜಿಗೆ ಟ್ರಸ್ಟ್ ಬ್ರೇಕ್ ಆದಮೇಲೆ ಅದು ಮತ್ತೆ ಆಗಲ್ಲ. ಸೊ ನಾನು ಅಂದ್ಕೊಂಡೆ, ಈ ಮನೇಲಿರೋ ತನಕ ಬೇಡ, ಈ ಸಾರಿ, ಈ ಮತ್ತೆ ಇದಾಗೋದು ಬೇಡ, ಈ ಆಟಗಳೇ ಬೇಡ. ಬಿಕಾಸ್ ವಿ ಆರ್ ಲುಕಿಂಗ್ ಲೈಕ್ ಫೂಲ್. ಎಲ್ಲರೂ ಹೇಳ್ತಿದ್ದಾರೆ, ಗಲಾಟೆ ಮಾಡ್ತಾರೆ, ಮತ್ತೆ ಇದಾಗ್ತಾರೆ, ಗಲಾಟೆ ಮಾಡ್ತಾರೆ, ಮತ್ತೆ ಇದಾಗ್ತಾರೆ. ಬೇಡ, ಇದೆಲ್ಲ ಬೇಡ. ಬಿಕಾಸ್ ನಂಗೆ ಗೊತ್ತು ಮತ್ತೆ ಗಲಾಟೆ ಆಡ್ತೀವಿ, ನಮ್ಮಿಬ್ರದ್ದು ಫ್ರೆಂಡ್ಶಿಪ್ಪೇ ಆಗಿತ್ತು. ಬೇಡ, ಈ ಸೀನ್ಸ್ಗಳೇ ಬೇಡ, ನಂಗೆ ಆಲ್ರೆಡಿ ತುಂಬ ಸ್ಟ್ರೆಸ್ ಆಗಿದೆ, ನಂಗೆ ಬೇಡ ಅಂತ ನಾನು ಅದು ನಿರ್ಧಾರ ಮಾಡಿರ್ತೀನಿ. ಬಟ್ ಅದರ ಅರ್ಥ ನನಗೆ ಅವ್ರ ಮೇಲೆ ಹೇಟ್ರೇಟ್ ಇದೆ, ಇನ್ಯಾವುದೋ ಅವ್ರ ಮುಖ ನೋಡಲ್ಲ ಅಂತ ಖಂಡಿತವಾಗ್ಲೂ ಅಲ್ಲ. ಹೀಸ್ ಅನ್ ಅಮೇಝಿಂಗ್ ಪ್ಲೇಯರ್. ಇವತ್ತು ಹೊರಗಡೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾತಾಡ್ತೀನಿ. ಗೇಮ್ ಏನಿತ್ತೋ ಮನೆ ಒಳಗಿತ್ತು, ಆ ಮುಖ್ಯ ದ್ವಾರ ಹೊರಗಡೆ ಕಾಲಿಡ್ತಿದ್ದಂಗೆ ಆ ಗೇಮ್ ಅಲ್ಲಿಗೆ ಮುಗಿಯುತ್ತೆ. ಮತ್ತೆ ಇವಾಗ ನಾವು ಮನುಷ್ಯರಾಗಿ ಆರಾಮವಾಗಿ ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿರ್ಬೋದು. ಸೊ ನೀವಿಬ್ಬರದ್ದು ಫ್ರೆಂಡ್ಶಿಪ್ ಒಂದು ಬ್ರೇಕ್ ಆದಮೇಲೆ ತುಕಾಲಿ ಅವರು ಮತ್ತು ವರ್ತೂರ್ ಅವರು ಒಂದು ಮಾತಾಡ್ತಾ ಇರ್ತಾರೆ, ಸಂಗೀತ ಯಾವಾಗ ಇವನು ಸಹವಾಸ ಬಿಟ್ಲೋ, ಸೊ ಅವಳು ಒಂದು ಒಳ್ಳೆ ಸ್ಪೀಡಲ್ಲಿ ಹೋಗ್ತಾ ಇದ್ದಾಳೆ. ಸೊ ಇದು ಫ್ರೆಂಡ್ಶಿಪ್ ಅಂತ ಅನ್ನೋದಕ್ಕಿಂತ ಸ್ಪೀಡಲ್ಲಿ ಅವಳು ಹೈ ಸ್ಪೀಡಲ್ಲಿ ಇದ್ದಾಳೆ ಈಗ ಅಂತ. ಸೊ ಆ ಫ್ರೆಂಡ್ಶಿಪ್ ಬ್ರೇಕ್ ಮಾಡಿದ್ದು ಒಂದು ಫೈನಲ್ ಸ್ಟೇಜ್ ತನಕ ಬರೋದಕ್ಕೆ ಕಾರಣ ಆಯಿತಾ, ಹೆಲ್ಪ್ ಆಯಿತಾ, ಹೇಗೆ? ಸಿ ಯಾರ ಗೇಮ್ ನಾನು ಎಫೆಕ್ಟ್ ಮಾಡೋಕ್ಕೆ ಆಗತ್ತೆ ಅಂತ ಹೇಳಿದ್ರೆ ಐ ಡೋಂಟ್ ಥಿಂಕ್ ಸೊ. ಇಟ್ಸ್ ಅ ಪರ್ಸ್ಪೆಕ್ಟಿವ್. ತುಕಾಲಿ ಅವ್ರ ಪರ್ಸ್ಪೆಕ್ಟಿವಲ್ಲಿ ಹೀಗೆ ಗೇಮ್ ಕಾಣಿಸ್ತಾ ಇದೆ, ಬಟ್ ಹಂಗೆ ಅದೇ ನಿಜ ಅಂತ ಹೇಳೋಕ್ಕಾಗಲ್ಲ. ಅವ್ರ ಪರ್ಸ್ಪೆಕ್ಟಿವ್ ನೋಡಿದ್ರೆ ಮನೋರೆಲ್ಲ ಕೆಟ್ಟವರೇ, ಅವರೇ ವಿನ್ನರ್ ಆಗಬೇಕಿತ್ತು. ಸೊ ಅಲ್ಲಿ ಒಂದು 15 ಜನ ಇದ್ದೀವಿ ಅಂದರೆ 15 ಜನದ್ದು 15 ಪರ್ಸ್ಪೆಕ್ಟಿವ್ಸ್ ನಡೀತಾ ಇದ್ದಾವೆ. ಅವ್ರು ನೀವು ಟೆಲಿಕಾಸ್ಟಲ್ಲಿ ನೋಡಿದ್ದೀರಾ ಅಂದರೆ ಅವ್ರ ಪರ್ಸ್ಪೆಕ್ಟಿವ್, ಹಾಂ ಗುರು ಕರೆಕ್ಟಾಗಿ ಹೇಳ್ತಿದ್ದಾನಲ್ಲ ಅಂತ. ನನ್ನ ಪರ್ಸ್ಪೆಕ್ಟಿವ್ ನೋಡಿದ್ರೆ ಇವನು ತುಕಾಲಿ ಬರ್ತೂರು ಸೇರಿನೇ ಹಿಂಗೆ ಕುತ್ಕೊಂಡು ಹಿಂಗೆ ಆಗಿರೋದಂತೂ ನಾನು ಹೇಳ್ಬೋದು. ಎಲ್ಲರೂ ಅವ್ರ ಪರ್ಸ್ಪೆಕ್ಟಿವ್ ಸರಿ ಹೇಳ್ತಿರ್ತಾರೆ, ಬಟ್ ಇವ್ರ ಪರ್ಸ್ಪೆಕ್ಟಿವಲ್ಲಿ ಇವ್ರು ಹೇಳಿದಾಗ ನಾನು ಹೇಳ್ತೀನಿ, ನನ್ನ ಗೇಮ್ ನಾನು ಸ್ಟಾರ್ಟಿಂಗಿಂದ ನಾನು ಯಾವ ಸ್ಟ್ರಾಟರ್ಜಿ ಹಾಕ್ಕೊಂಡು ಬಂದಿಲ್ಲ, ನಾನಾಗಿದ್ದೆ. ನನಗೆ ಹೇಗೋ ಸರಿ ಅನಿಸ್ತಿತ್ತೋ, ನಂಗೆ ಸರಿ ಅನ್ಸ್ದಾಗ ನಾನು ಸರಿ ಅಂದ್ಕೊಂಡು ಹೋಗ್ತಿದ್ದೆ. ನಂಗೆ ಯಾರಾದರೂ ಕೆಟ್ಟರು ಅನ್ಸ್ದಾಗ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ದೆ. ಬಟ್ ಯಾವ ಸ್ಟ್ರಾಟರ್ಜಿನೂ ಇಲ್ಲದೆ, ಯಾರ ಮೇಲೂ ಡಿಪೆಂಡ್ ಆಗದೆ ನಾನು ಕೊನೆವರೆಗೂ ನಾನಾಗಿದ್ದೆ, ಅಷ್ಟೇ ಹೇಳಬಲ್ಲೆ, ಜೆನ್ವಿನ್ ಆಗಿದ್ದೆ. ಈ ಸಂದರ್ಭದಲ್ಲಿ ಒಂದು ಕ್ವಶನ್ ಕೇಳಲೇಬೇಕು. ವರ್ತೂರ್ ಅವರು, ನೀವೊಂದು ರಾಕ್ಷಸರು ಮತ್ತು ಒಂದು ದೇವತೆ ಇದ್ದು ಒಂದು ಟಾಸ್ಕ್ ಬರುತ್ತೆ, ಅವಾಗ ನೀವು ಏನೋ ಮಾತಾಡ್ತಾ ಇರ್ತೀರ, ವರ್ತೂರ್ ಅವ್ರು ಬರ್ತಾರೆ, ಏನು ವರ್ತೂರ್ ಅಂತ ಹೇಳ್ತಾರೆ. ಅವರು ಕೈ ಮುಗ್ಬಿಟ್ಟು ಹೋಗ್ಬಿಡ್ತಾರೆ. ಆ ಸಿಚುವೇಶನ್ಸ್ ಏನಾಗಿದೆ, ಯಾಕೆ ಅಷ್ಟು ಅವ್ರು ಭಯ ಪಡ್ಕೊಂಡ್ರು ಅಂತ? ದೇವರ ಓಕೆ, ಹಾಂ, ಅದು ಅವರೇನೋ ಹೇಳಿರ್ತಾರೆ ನನಗೆ,
ಇವಳು ಇರೋದೇ ಹಿಂಗಮ್ಮ ಅಂತ ಏನೋ ಜಗಳ ಮಾಡಿಬಿಡ್ತಾರೆ, ನೀವು ನನ್ನ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ತಾ ಇದ್ದೀರಾ, ನೀವು ಹಿಂಗೆ ಮಾತಾಡೋವಾಗಿಲ್ಲ ಅಂತ ಗಲಾಟೆ ನಡೆಯುತ್ತೆ. ಹೀಟ್ ಆಫ್ ದ ಮೊಮೆಂಟಲ್ಲಿ ಇವಾಗ ಫನ್ನಿ ಅನಿಸ್ತಾ ಇದೆ ನನಗೆ, ಬಟ್ ಅವಾಗ ತುಂಬ ಆಗಿರುತ್ತೆ. ಅವರಿಗೆ ಆರ್ಗ್ಯೂ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ರು ಹೇಳಿರ್ತಾರೆ, ಅವ್ರು ಒಪ್ಕೊಳ್ಳಲ್ಲ, ತನಿಷಾಲಿ ನೀವು ಹೇಳಿದ್ದೀರಾ ಅಂತ ಹೇಳ್ತಾರೆ, ಬಿಕಾಸ್ ಪ್ರೂಫ್ ಬೇಕಿರುತ್ತೆ, ಅವ್ರು ಹೇಳ್ತಾರೆ. ಅವರು ಆಮೇಲೆ ವಾದ ಮಾಡೋಕ್ಕಾಗದೆ ನೆಟ್ಕೊಂಡು ಹೋಗ್ತಿರ್ತಾರೆ. ಆಮೇಲೆ ತಿರುಗಿ ಅವ್ರು ಏನೋ ನೋಡ್ತಾರೆ, ಏನು ಅಂತ ನಾನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ನಂಗೆ ನೆನಪಿದೆ ಅದು. ಸೊ ನನಗೂ ಗೊತ್ತಿಲ್ಲ ಏನಕ್ಕೆ ಅಷ್ಟು ಭಯ ಪಡ್ತಾರೆ ಅಂತ. ಬಟ್ ಸುದೀಪ್ ಸರ್ ನಂಗೆ ಲಾಸ್ಟ್ ಡೇ ಬಂದು ಕೇಳಿದ್ರು, ಏನ್ವಾ ಇಡೀ ಮನೇನ ಅಲ್ಲಾಡ್ಸಿಟ್ಟಿದ್ಯಾ ಅಂತ. ನಾನು ಏನು ಮಾಡಿದ್ದೇನೆ ಅಂತ ನಂಗೆ ಗೊತ್ತಿಲ್ಲ. ಇವಾಗ ಎಪಿಸೋಡ್ ಕೂತ್ಕೊಂಡು ನೋಡ್ತೀನಿ, ನಾನು ನೋಡಿಲ್ಲ ಏನು ಇನ್ನು ಗೊತ್ತಿಲ್ಲ ಯಾಕೆ. ನಿಮ್ಮಲ್ಲಿರುವಂತಹ ಒಂದು ಗಟ್ಟಿಗಿತ್ತಿ ಆಗಿರ್ಬೋದು, ಅಥವಾ ನಿಮ್ಮಲ್ಲಿರುವಂತಹ ಧೈರ್ಯ ಆಗಿರ್ಬೋದು, ಅಥವಾ ನಿಮ್ಮಲ್ಲಿರುವಂತಹ ಪಾಸ್ಪೆಟ್ ಆಗಿರ್ಬೋದು, ಎಲ್ಲ ಹೊರಗೆ ಬರೋದಕ್ಕೆ ಒಂದು ಆಪೋಸಿಟ್ ಒಬ್ಬರು ಲೀಡರ್ ಇರಲೇಬೇಕು. ಅದು ವಿನಯ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಬಿಕಾಸ್ ನೀವಿಬ್ಬರು ಫ್ರೆಂಡ್ಸ್ ಆಗಿದ್ರಿ, ಬಟ್ ಅಲ್ಲಿ ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣ ಎನಿಮೀಸ್ ಆಗಿಬಿಡ್ತೀರಾ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇರ್ತಾರೆ, ಸೊ ಇಷ್ಟು ಎನಿಮಿ ಆಗಿದ್ದವರು ಒಂದು ಸೀರಿಯಲ್ ಹೇಗೆ ಕಂಪ್ಲೀಟ್ ಮಾಡಿಬಿಟ್ರಿ ಇವರು ಅಂತ. ಸೊ ಯಾಕೆ ಅಷ್ಟೊಂದು ಎನಿಮೀಸ್ ಆ ಥರ ಯಾಕೆ ಬಂತು ಅಂತ? ಎನಿಮಿ ಅನ್ನೋದು ಐ ಥಿಂಕ್ ಇಟ್ಸ್ ಅ ರಾಂಗ್ ವರ್ಡ್, ಬಿಕಾಸ್ ಅವ್ರದ್ದು ನಂದು ವ್ಯಕ್ತಿತ್ವ ಹೇಗೆ ಅಂದರೆ, ಅವರು ಎಸ್ ಅಫ್ಕೋರ್ಸ್ ಈಸ್ ಅಗ್ರೆಸಿವ್, ಅವ್ರು ತುಂಬ ಯೋಚನೆ ಮಾಡ್ಕೊಂಡು ಕೂಡ ಮಾತಾಡ್ತಾರೆ. ನಾನು ಫಿಲ್ಟರ್ ಮಾಡಲ್ಲ, ನಾನು ಏನಿದೆಯೋ ಹಂಗಂಗೆ ಅಲ್ಲಲ್ಲೇ ಹೇಳ್ಬಿಡ್ತೀನಿ, ಯಾರು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಯೋಚನೆ ಮಾಡದೆ ಹೇಳ್ಬಿಡ್ತೀನಿ. ಅದನ್ನು ನೀವು ನೋಡಿದ್ದೀರಾ. ಸೊ ಇದೇ ಹರರ್ ಮಹಾದೇವದಲ್ಲೂ ಆಗಿದೆ, ಅದೇ ಥರ ನಾವು ಗಲಾಟೆ ಅಲ್ಲೂ ಕೂಡ ಆಡಿದ್ದೀವಿ. ಆ್ಯಂಡ್ ದೆನ್ ವಿ ಹ್ಯಾವ್ ಅಂಡರ್ಸ್ಟುಡ್, ನೀನು ಹೀಗೆ ನಾನು ಹೀಗೆ ಅಂತ. ಸೊ ಒಂದು ಈ ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಒಂದು ವೈಬ್ ಕ್ರಿಯೇಟ್ ಆಗುತ್ತೆ. ಓಕೆ ಫೈನ್, ಇದೇನು ಮಾಡಿದ್ರು ಚೇಂಜ್ ಆಗಲ್ಲ, ಇದೇನು ಮಾಡಿದ್ರು ಚೇಂಜ್ ಆಗಲ್ಲ ಅಂತ ವಿ ಆಕ್ಸೆಪ್ಟೆಡ್ ಈಚ್ ಅದರ್. ಸೊ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ. ಬಿಗ್ ಬಾಸ್ ಮನೆಯಲ್ಲಿ ಬರ್ತಿದ್ದ ಟಾಸ್ಕೇ ಹಾಗೆ. ಆಲ್ಮೋಸ್ಟ್ ನಾವು ಅಗೇನ್ಸ್ಟ್ ಟೀಮಲ್ಲಿ ಇರ್ತಿದ್ವಿ. ಗಲಾಟೆ ಆಗಿದೆ ಅವಾಗ ಅವ್ರು ಅದ್ರ ಲೀಡರ್, ನಾನು ಇದ್ರ ಲೀಡರ್ ಆಗ್ತಿದ್ವಿ. ರದ್ದಾಗಿರೋದೇ ಜಾಸ್ತಿ ಟಾಸ್ಕು, ನಂದು ಅಗೇನ್ಸ್ಟ್ ಅವ್ರದ್ದು ಬಂತು ಅಂದರೆ. ಬಟ್ ಯು ನೋ ವಾಟ್, ಅದೇ ಒಂದು ಕಿಕ್ ಇತ್ತು. ಬಿಕಾಸ್ ಅವರಿಗೆ ಇನ್ಯಾರೂ ಅಗೇನ್ಸ್ಟ್ ನಿಲ್ತಾ ಇರಲಿಲ್ಲ. ಆಲ್ಮೋಸ್ಟ್ ಮಾಡಿದ್ರು ಅವ್ರೊಂದು ಸ್ವಲ್ಪ ಟೈಮಲ್ಲಿ ಅವರಿಗೆ ಇದಾಗಿರೋರು, ಫ್ರೆಂಡ್ ಆಗಿರೋರು. ಬಟ್ ನಂದು ಅವ್ರದ್ದು ಗಲಾಟೆ ನಡೀತಿದ್ದಾರೆ, ಆಲ್ಮೋಸ್ಟ್ ಫುಲ್ ಅಗ್ರೆಸಿವ್ ಆಗೋದು, ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇತ್ತು. ನೋ ಮ್ಯಾಟರ್ ವಾಟ್ ಹ್ಯಾಪನ್, ಎಂಡ್ ಆಫ್ ದ ಲೈಕ್ 2 ವಾರ ಆಗ್ತಿದ್ದಂಗೆ ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಿತ್ತು. ಇರ್ಲಿ ಬಿಡಿ ವಿನಯ್ ಅವ್ರು, ಇರ್ಲಿ ಬಿಡಿ ಸಂಗೀತ ಟೈಪ್ಸ್. ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಟುವರ್ಡ್ಸ್ ಹಿಮ್. ಅವ್ರು ಯಾವತ್ತೂ ಕೆಟ್ಟದಾಗ ಆಡಿದ್ದು ಅಂತ ನಾನು ಹೇಳಲ್ಲ. ಅವ್ರು ಏನು ಆಡ್ತಿದ್ರು ಆ್ಯಸ್ ಅ ಬಿಗ್ ಬಾಸ್ ಕಂಟೆಸ್ಟೆಂಟ್, ಅವ್ರು ಹೇಗೆ ಇದ್ದಾರೋ ಪರ್ಫೆಕ್ಟಾಗಿ ಆಡಿದ್ದಾರೆ. ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಟುವರ್ಡ್ಸ್ ದಿಸ್ ಗೇಮ್. ಅವ್ರನ್ನ ರ್ಯಾಂಕಿಂಗಲ್ಲಿ ನಿಲ್ಲಿಸಬೇಕಿದ್ರು ಅವ್ರನ್ನ ನಾನು 3rd ಪೊಸಿಷನ್ ನಿಲ್ಸಿದ ಕಾರಣನೇ ಅದು. ಬಿಕಾಸ್ ಆ್ಯಸ್ ಅ ಪ್ಲೇಯರ್ ತುಂಬ ಚೆನ್ನಾಗಿ ಆಡಿದ್ದಾರೆ, ನೀಟಾಗಿ. ಎಲ್ಲೂ ಕೂಡ ಅದು ಗ್ರಾಫ್ ಚೇಂಜ್ ಮಾಡಿದೆ, ಅವ್ರ ಗೇಮ್ ಆಟ ಬದಲಾಯಿಸ್ಕೊಂಡು ಆಡಿಲ್ಲ. ಅವ್ರು ಸ್ಟಾರ್ಟಿಂಗಿಂದ ಎಂಡ್ ತನಕ ಅದೇ ಥರ ಆಡ್ಕೊಂಡು ಬಂದಿದ್ದಾರೆ. ಸೊ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಹಿಮ್. ಬಹುಶಃ ಅಂದರೆ ವಿನಯ್ ಅವ್ರನ್ನ ನೀವು ಆಪೋಸಿಷನ್ ಲೀಡರ್ಲಾಗಿ ತೆಗೆದುಕೊಂಡಿದ್ದೇ ಒಂದು ಅಂದರೆ ಪ್ಲಸ್ ಪಾಯಿಂಟ್ ಆಯ್ತಾ ಅಂತ ಇಲ್ಲಿ? ಅವರು ಪ್ಲಸ್ ಪಾಯಿಂಟ್ ಮೇ ಬಿ ಎಸ್, ಬಿಕಾಸ್ ಅವ್ರಿಗೆ ನಾನು ಎದುರಾಗ್ತಿದ್ದೆ, ನನಗೆ ಅವ್ರು ಎದುರಾಗ್ತಿತ್ತು. ಸೊ ಒಂದು ಟಫ್ ಫೈಟ್ ಇರ್ತಿತ್ತು. ಹೌದು, ಅದೇ ನೋಡೋಕೆ ಒಂಥರ ಮಜಾ ಇರ್ತಿತ್ತು. ಹೇಳ್ಬೋದು ಹಾಗೆ. ಓಕೆ, ನಿಮ್ಮ ಒಂದು ಟೀಮ್ ಇರುತ್ತೆ, ನಿಮ್ಮ ಟೀಮ್ ಅವರೇ ಒಂದು ಸರ್ತಿ ಎಲ್ಲರೂ ಕೂಡ ನಿಮಗೆ ಆಪೋಸಿಟ್ ಆಗಿಬಿಡ್ತಾರೆ. ಸೊ ನೀವು ಒಬ್ಬರಾಗಿ ನಿಂತ್ಕೊಂಡಿರ್ತೀರಾ. ಸೊ ಆ ಟೈಮಲ್ಲಿ ಎಷ್ಟು ಧೈರ್ಯ ಮಾಡಿದ್ರಿ? ಲೈಕ್ ಯಾಕಂದರೆ ನಂಗೆ ಆಗ್ತಾ ಇಲ್ಲ ಅನ್ನೋದು ಒಂದು ಭಾವನೆ ಇರುತ್ತೆ, ಮತ್ತು ನಮ್ಮವರು ಕೂಡ ದೂರ ಆಗಿದ್ದಾರೆ ಅನ್ನೋದು, ಇನ್ನೊಂದು ಕಾರ್ತಿಕ್ ಅವ್ರ ಜೊತೆ ಫ್ರೆಂಡ್ಶಿಪ್ ಕೂಡ ಆಗ್ತಾನೆ ಕಟ್ಟಾಗಿರುತ್ತೆ. ಆಪೋಸಿಷನ್ ಆವಾಗವಾಗ ಹೇಳ್ತಾ ಇರ್ತಾರೆ ನೀ ಹಾಗೆ ಹೀಗೆ ಅಂತ. ಸೊ ಹೇಗೆ ಅನಿಸ್ತು? ಬಿಕಾಸ್ ಒಬ್ಬ ಲೇಡಿ ನಿಂತ್ಕೊಂಡು ಎಲ್ಲನೂ ಕೂಡ ನಿಭಾಯಿಸಬಲ್ಲು ಅನ್ನೋದು ಹೇಗೆ ಅನಿಸ್ತು ನಿಮಗೆ ಆ ಸಿಚುವೇಶನ್ಸಲ್ಲಿ? ನೀವು ಬಿಸ್ನೆಸ್ ಟಾಸ್ಕ್ ಬಗ್ಗೆ ಮಾತಾಡ್ತಿದ್ದೀರಾ ಅಲ್ವಾ? ಎಲ್ಲರೂ ಅದೇ ನನ್ನ ವರ್ಸ್ಟ್ ಮೆಮೊರಿ ಅಲ್ಲಿರೋದು. ಆಯಿತಾ, ನನಗೆ ಇವತ್ತಿಗೂ ನೆನಪಿದೆ. ಆ ಬೆಂಚ್ ಮೇಲೆ ಹಿಂಗೆ ಕೂತ್ಕೊಂಡಿರ್ತೀನಿ, ಅಲ್ಲಿ ಅವರೆಲ್ಲ ಬೆಂಚಲ್ಲಿ ಕೂತ್ಕೊಂಡಿರ್ತಾರೆ, 8 ಜನ ಕೂತ್ಕೊಂಡಿರ್ತಾರೆ, ನಾನು ತನಿಷಾ ಇರ್ತೀವಿ. ಬಿಗ್ ಬಾಸ್ ಒಂದು ಬಾಂಬ್ ಹಾಕ್ತಾರೆ, ಮಾಲೀಕರಿಗೆ ನೀವೆಲ್ಲ ಕ್ವಶನ್ ಮಾಡ್ಬೋದು ಅಂತ. ಫುಲ್ ಎಕ್ಸ್ಪೋಸ್ ಆಗಿಬಿಡ್ತೀನಿ, ಯಾರ್ಯಾರನ್ನ ಎಷ್ಟೆಷ್ಟಿಗೆ ತೊಗೊಂಡಿರ್ತೀನಿ, ಇದು ಪ್ರೈಸಿಂಗ್ಸ್ ಇರುತ್ತೆ. ಸೊ ನಾನು ಹೇಳಿರ್ತೀನಿ ಅವ್ರಿಗೆ ಮಾತಾಡೋವಾಗಿಲ್ಲ ಅಂತ. ಎಲ್ಲ ಬಂದುಬಿಟ್ಟು ಇಷ್ಟಕ್ಕೆ ಮಾಡಿದ್ರು, ಇದು ಮಾಡಿದ್ರು ಅಂದ್ಬಿಟ್ಟು ನೆಗೆಟಿವು, ಅದು ಇದು ವ್ಯಾಲಿಗೇಟರ್. ಐ ಥಿಂಕ್ ಈ ಪ್ರಪಂಚದಲ್ಲಿರುವಂಥ ಎಲ್ಲ ಕೆಟ್ಟ ಪದಗಳನ್ನ ತಂದು ಅಲ್ಲಿಟ್ಟು ಲಿಟ್ರಲಿ ಯಾವ ರೀತಿ ಬ್ರೈನ್ ವಾಶ್ ಮಾಡಿಬಿಡ್ತಾರೆ ವಿತ್ ಅ ಫ್ಲಡ್ ಆಫ್ ನೆಗೆಟಿವಿಟಿ. ಅಂದರೆ ಅಲ್ಲಿ ಕೂತ್ಕೊಂಡು ಎಲ್ಲರ ಜೊತೆ ವಾದ ಮಾಡ್ತೀನಿ, ಒಬ್ಬೊಬ್ಬರ ಜೊತೆನೂ ವಾದ ಮಾಡ್ತೀನಿ, ಕೂತ್ಕೊಂಡಲ್ಲೇ ವಾದ ಮಾಡ್ತೀನಿ. ಮಾತಾಡೋಕೆ ಬಿಡ್ತಿಲ್ಲ, ವಾದ ಮಾಡ್ತೀನಿ. ನನಗೆ ಆಮೇಲೆ ಬಿಗ್ ಬಾಸ್ ಓಕೆ ಮುಗೀತು ಅಂತ ಹೇಳಿದ್ಮೇಲೆ ನಾನು ಇನ್ನು ಎತ್ಕೊಂಡು ಫುಲ್ ಹಿಂಗೆ ಮಾಡ್ಕೊಂಡು ಹೋಗಿ ಬಾತ್ರೂಮಲ್ಲಿ ಜೋರಾಗಿ ಅಳ್ತೀನಿ. ಬಿಕಾಸ್ ಒಬ್ಬರ ಜೊತೆ ಗಲಾಟೆ ಮಾಡ್ಬೋದು, ಇಬ್ಬರ ಜೊತೆ ಗಲಾಟೆ ಮಾಡ್ಬೋದು, ಎಲ್ಲ ಸೇರಿಕೊಂಡು ನೀನು ನೆಗೆಟಿವ್ ಅಂತ ಹೇಳ್ತಿರ್ಬೇಕಿದ್ರೆ ತುಂಬ ನೋವಾಗುತ್ತೆ. ಬಿಕಾಸ್ ಇವಾಗ ಯಾರೂ ಇಲ್ಲ ನಿಮ್ಮ ಪಕ್ಕದಲ್ಲಿ, ಒಂದು ಶೋಲ್ಡರು ಇಲ್ಲ ನೀನು ಆಗಲ್ಲ ಅಂತ ಹೇಳೋಕ್ಕೆ. ಯಾರ ಜೊತೆ ಮಾತಾಡಲಿ? ಆವಾಗ ನಂಗೆ ಸಿಕ್ಕಿರೋದು ಒಂದೇ ಒಂದು ಮಿರರ್. ನಾನು ನೋಡಿಕೊಂಡು ನೀನು ಅಲ್ಲ ನೆಗೆಟಿವ್, ನೀನು ಪಾಸಿಟಿವ್, ಯು ಆರ್ ಬ್ರೇವ್, ಯು ಆರ್ ಸ್ಟ್ರಾಂಗ್, ಯು ಆರ್ ಅ ವಿನ್ನರ್ ಅಂತ ಹೇಳ್ಕೊಂಡೆ ನಾನು ಅಲ್ಲಿ ತನಕ ಬಂದಿರೋದು. ಆ್ಯಂಡ್ ನನ್ನಲ್ಲಿ ನಾನು ಸ್ಫೂರ್ತಿ ತುಂಬ್ಕೊಂಡಿರೋದು ಅದು ಒಂದೇ, ಆ ಮಿರರ್. ಅದರಲ್ಲಿರೋ ನನ್ನ ಚೆವಿನ ನೋಡ್ಕೊಂಡು ನಾನು ಹೇಳಬೇಕಿತ್ತು ಅಷ್ಟೇ. ಅದೇ ನನ್ನ ಫ್ರೆಂಡ್ ಆಗಿತ್ತು ಇಡೀ ಜರ್ನಿನಲ್ಲಿ. ಓಕೆ,
ತನಿಷಾ ಬಾಂಡಿಂಗ್ ಕೂಡ ನಿಮ್ಮ ಜೊತೆ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಶಿಪ್ ಅಂದರೆ ಹೀಗಿರಬೇಕಪ್ಪ ಅನ್ನೋ ಥರ ಅನಿಸ್ತಿತ್ತು ಸ್ಟಾರ್ಟಿಂಗ್. ಆಮೇಲೆ ಹೋಗ್ತಾ ಹೋಗ್ತಾ ಅವ್ರ ಫ್ರೆಂಡ್ಶಿಪ್ ಕೂಡ ಬ್ರೇಕ್ ಆಗುತ್ತೆ. ಸೊ ಯಾಕೆ ಹಾಗಾಯಿತು? ಒಂದು ಸಿಚುವೇಶನ್ಸ್ ನೆನೆಸ್ಕೋಬೋದಾ? ಯಾಕೆ ಅವ್ರು ಅಷ್ಟೊಂದು ಅಂದರೆ ಅವ್ರ ಮನೆಯಿಂದ ಹೋಗಬೇಕಾದ್ರೂ ಕೂಡ ನೀವು ಮಾತು ಕೂಡ ಆಡಿಸೋದಿಲ್ಲ ಅವ್ರನ್ನ, ಅಂದರೆ ಒಂದು ಹಗ್ ಕೂಡ ಮಾಡೋದಿಲ್ಲ. ಸೊ ಅವರು ಹೇಳಿದರು, ಇಂಟರ್ವ್ಯೂ ಕೂಡ ಹೇಳ್ತಾ ಇರ್ತಾರೆ, ಅವ್ರು ನನ್ನ ಬಂದು ಮಾತಾಡಿಸ್ಲೇ ಇಲ್ಲ ಅಂತ ಹೇಳಿ. ಸೊ ಯಾಕೆ ಹಾಗಾಯಿತು ಅಂತ? ಅವರು ಫಸ್ಟ್ ಆಫ್ ಆಲ್ ನನಗೆ ಅರ್ಥನೇ ಆಗಿಲ್ಲ ತನಿಷಾ ಯಾಕೆ ನನ್ನ ಮೇಲೆ ಅಷ್ಟು ಕೋಪ ಮಾಡ್ಕೊಂಡ್ರು ಅಂತ. ಬಿಕಾಸ್ ನಾಮಿನೇಷನ್ ಅಂತ ಬಂದಾಗ ಅವರು ನನ್ನ ಹೆಸರು ತೊಗೊಂಡಿದ್ದಾರೆ, ಅವರು ನನ್ನ ಬಗ್ಗೆ ಏನೇನೋ ಮಾತಾಡಿದ್ದಾರೆ, ನಾನು ಯಾವತ್ತೂ ಪ್ರಶ್ನಿಸಕ್ಕೆ ಹೋಗಿಲ್ಲ. ಬಿಕಾಸ್ ನಾಮಿನೇಷನ್ ಅಂತ ಬಂದಾಗ ನಮ್ಮ ಅಭಿಪ್ರಾಯನ ನಾವು ತಿಳಿಸ್ತೀವಿ, ದಟ್ ಈಸ್ ನಾಟ್ ದ ಟ್ರೂತ್. ಅಂದರೆ ಅದೇ ಇಡೀ ಪ್ರಪಂಚದ ನಿಜ ಅಂತಲ್ಲ, ಅದು ನನ್ನ ಪರ್ಸ್ಪೆಕ್ಟಿವಲ್ಲಿ ನನಗೆ ನಿನ್ನ ಬಗ್ಗೆ ಇರುವಂಥ ಒಪಿನಿಯನ್. ನನ್ನ ಜೊತೆ ನೀನೀಗ ಆಡ್ಕೊಂಡೆ, ಅದಕ್ಕೆ ನಂಗೆ ನೀನು ಇಷ್ಟ ಇಲ್ಲ ಅಷ್ಟೇ ನಾಮಿನೇಷನ್ ನಾವು ಹೇಳೋಕ್ಕಾಗೋದು. ನನ್ನ ರೀಸನ್ ಇದ್ದಿದ್ದೇನು, ನಾನು ಅವ್ರಿಗೆ ಹೇಳಿದ್ದೆ ಆ್ಯಸ್ ಅ ಕ್ಯಾಪ್ಟನ್, ಅವ್ರು ಕ್ಯಾಪ್ಟನ್ ಅಂತ ಇರಬೇಕಿದ್ರೆ ಮೈಕಲ್ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಅವ್ರನ್ನ ನಾಮಿನೇಟ್ ಮಾಡಿದ್ರು. ನಾನು ಕ್ಯಾಪ್ಟನ್ ಆಗಿರಬೇಕಿದ್ರೆ ನಂಗೆ ತನಿಷಾ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ನಾನು ಅವ್ರನ್ನ ನಾಮಿನೇಟ್ ಮಾಡಿದ್ದೆ. ಸೊ ನಾನು ಹೇಳಿದೆ, ಇಟ್ಸ್ ಆಲ್ವೇಸ್ ಲೈಕ್ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ. ಐ ಡೋಂಟ್ ನೋ, ದರ್ ವಾಸ್ ಅ ಫ್ರಿಕ್ಷನ್. ನನ್ನ ಜೊತೆ ಬಂದು ಮತ್ತೆ ಗಲಾಟೆ ಆಗ್ತಾನೆ ಇತ್ತು ಅವ್ರದ್ದು. ನಂಗೆ ಅರ್ಥ ಆಗಿಲ್ಲ ಏನಕ್ಕೆ ತನಿಷಾ ಈಗ ಆಡ್ತಿದ್ದಾರೆ. ನಾನು ಕೇಳಿದ್ದೀನಿ, ಏನಕ್ಕೆ ತನಿಷಾ ನನ್ನ ಜೊತೆ ಗಲಾಟೆ ಮಾಡ್ತೀರಾ ಅಂತ ನಾನು ಅವ್ರಿಗೆ ಕೇಳಿದ್ದೀನಿ ಕೂಡ. ನನಗೆ ಅವ್ರು ರೆಸ್ಪಾನ್ಸ್ ಕರೆಕ್ಟಾಗಿ ಕೊಟ್ಟಿಲ್ಲ. ಪ್ರತಿ ಸಲ ನಾನು ಮಾತಾಡೋಕ್ಕೆ ಬರಬೇಕಿದ್ರೆ ಅದನ್ನ ಕಟ್ ಮಾಡ್ತಿದ್ರು. ಏನಕ್ಕೆ ಅಂತಲೂ ಅರ್ಥ ಆಗಿಲ್ಲ. ಲಾಸ್ಟಿಗೆ ನಾನು ಅವ್ರಿಗೆ ಚಾಕ್ಲೇಟ್ ಕೂಡ ಕೊಡೋಕ್ಕೆ ಬಂದಿದ್ದೆ. ಹರ್ಷೀಸನ್ ಕಿಸಿತು ನನ್ನ ಟಾಸ್ಕ್ ನಡೆಯುತ್ತೆ, ಯಾರೂ ಅವ್ರಿಗೆ ಚಾಕ್ಲೇಟ್ ಕೊಟ್ಟಿರಲ್ಲ. ಅವ್ರಿಗೆ ಚಾಕ್ಲೇಟ್ ಅಂದರೆ ಇಷ್ಟ. ಅವ್ರಿಗೆ ನಾನು ಇನ್ಸ್ಪಿರೇಷನ್ ಅಂತ ಹೇಳಿ ಚಾಕ್ಲೇಟ್ ಕೊಡ್ತೀನಿ, ಅದಕ್ಕೆ ಯಾವುದೂ ನೆನಪಿರಲ್ಲ ಅವರಿಗೆ. ನಾಮಿನೇಷನ್ ಅಂತ ಬಂದಾಗ ಅವ್ರ ಹೆಸರು ತಗೊಳ್ತೀನಿ. ನನ್ನ ನಾಮಿನೇಷನಿಂದ ಅವ್ರು ಹೊರಗೋಗಿಲ್ಲ. ಕಾರ್ತಿಕ್ ಅವ್ರು ಪ್ರೀವಿಯಸ್ ವಾರ ಮಾಡಿರುವಂಥ ನಾಮಿನೇಷನ್ಗೆ ಒಂದೇ ಒಂದು ವೋಟಿಂದ ಅವ್ರು ನಾಮಿನೇಟ್ ಆಗಿರ್ತಾರೆ. ವೋಟ್ ಕಮ್ಮಿ ಬಂದಿರೋ ಅದಕ್ಕೆ ಅವ್ರು ಹೊರಗಡೆ ಹೋಗ್ತಿರ್ತಾರೆ. ಅವ್ರು ನೋಡಿದ್ರೆ ನನ್ನ ಮೇಲೆ ಫುಲ್ಲು ಇದು ಕೋಪ ಆಗಿಬಿಡ್ತಾರೆ. ಆ್ಯಂಡ್ ಅವ್ರು ತುಂಬ ಜಾಸ್ತಿ ಕೋಪ ಮಾಡ್ಕೊಂಡು ಏನೋ ಹೇಳ್ತಿರ್ಬೇಕಿದ್ರೆ, ಎಕ್ಸಿಟ್ ಮಾಡ್ತಿರ್ಬೇಕಿದ್ರೆ ನನಗನ್ನಿಸ್ತು ಇವಾಗ ಹೆಂಗೂ ಹೊರಗಡೆ ಹೋಗ್ತಾ ಇದ್ದಾರೆ, ಕೊನೆಯಲ್ಲಿ ಏನಾದರೂ ಬೇಕಾ ಬೇಡವಾ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಹಿಂಗೆ ಹೋಗ್ತೀನಿ. ನಾನು ವಿನಯ್ ಹೋದ್ವಿ ಹತ್ರ. ಶಿ ವಾಂಟ್ಸ್ ಟು ಹಗ್ ಮಿ ಆರ್ ನಾಟ್ ನಂಗೆ ಗೊತ್ತಿಲ್ಲ. ಇವಾಗ ನಾನು ಹೋಗ್ಬಿಟ್ಟು ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಬೇಡ, ಏನಕ್ಕೆ ಅವರಿಗೆ ಎಂಬ್ಯಾರೆಸ್ ಮಾಡಿಸೋದು ಅಂದ್ಬಿಟ್ಟು ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ಹತ್ರ ಬಂದೆ, ಅಪ್ರೋಚ್ ಮಾಡಿದೆ. ಅವರು ಅಲ್ಲಿ ಹೇಳ್ತಾರೆ ಕೂಡ, ನಾನು ಯಾರಿಗೂ ಹಗ್ ಮಾಡಲ್ಲ ಅಂತ. ಸೊ ನಾನು ಹೋಗಿ ಅವ್ರಿಗೆ ಫೋರ್ಸ್ ಮಾಡೋಕ್ಕಾಗಲ್ವಲ್ಲ. ಅವ್ರು ನನ್ನ ತೆಳ್ಗಿಳ್ಬಿಟ್ರೆ ಸುಮ್ಮನೆ ಸೀನ್ ಆಗುತ್ತೆ ಹೋಗೋಷ್ಟು ಟೈಮಿಗೆ. ನನಗೂ ಭಯ ಇದೆ, ಬಿಕಾಸ್ ನಮ್ಮದೆಲ್ಲ ಇಲ್ಲಿ ವ್ಯಕ್ತಿತ್ವ, ನಮ್ಮ ಕ್ಯಾರೆಕ್ಟರ್ಸು ಜನ ನೋಡ್ತಾ ಇರ್ತಾರೆ, ಇಷ್ಟ ಆಗಲ್ವಲ್ಲ ಇದೆಲ್ಲ ಆಗೋದು. ಹೋಗಲಿ, ಪೀಸ್ಫುಲ್ಲಾಗಿ ಹೋಗಲಿ ಅಂತ ನಾನು ಸುಮ್ಮನಿದ್ದೆ. ಅವರು ಅಲ್ಲಿಂದ ಎಕ್ಸಿಟ್ ಆಗೋಕ್ಕಿಂತ ಮುಂಚೆ ನನ್ನ ಕಡೆ ನೋಡಿಬಿಟ್ಟು ಶೃಂಗೇರಿ ಅಂತ ಶುರು ಮಾಡಿದ ತಕ್ಷಣ ನಾನು ಶೃಂಗೇರಿಲಿ ಸಿಗೋಣ ಅಂತ ಹೇಳೋಕೆ ಹೋಗ್ತೀರಾ ಅಂತ ಅಂದ್ಕೊಂಡು ನಾನು ಹಿಂಗೆ ನೋಡ್ತಿದ್ದೀನಿ. ಅವರು ಶೃಂಗೇರಿಗೆ ಹೋಗಿ ಕಲ್ತ್ಕೊಳ್ತೀನಿ ರೆಸ್ಪೆಕ್ಟ್ ಹೇಗೆ ಅಂತ ಏನೋ ಹೇಳಿದ್ರು. ಆ ಪಾಯಿಂಟಲ್ಲಿ ನಾನು ಅವ್ರಿಗೆ ರೆಸ್ಪಾಂಡ್ ಮಾಡ್ಬೋದಿತ್ತು. ಅಲ್ಲಿ ನಾನು ಕೂಡ ಅವ್ರ ಥರನೇ ಅವ್ರಿಗೊಂದು ಕೌಂಟ್ರ್ ಕೊಡ್ಬೋದಿತ್ತು. ಕೌಂಟ್ರ್ ಕೊಡೋದ್ರಲ್ಲಿ ನಾವು ಯಾರೂ ಕಮ್ಮಿ ಇಲ್ಲ, ಕೊಡ್ತೀವಿ. ಮರ್ಯಾದೆ ತೆಗೆಯೋದ್ರಲ್ಲಿ ಯಾರೂ ಕೂಡ ಜರಿಯಲ್ಲ. ಬಟ್ ಅಂಥ ಒಂದು ಪರಿಸ್ಥಿತಿಲಿ ಒಬ್ಬರು ಹೊರಗಡೆ ಹೋಗ್ತಿದ್ದಾರೆ ಮನೆಯಿಂದ, ಅವ್ರು ತುಂಬ ಬೇಜಾರದಲ್ಲಿ ಹೋಗ್ತಾ ಇದ್ದಾರೆ. ಅವರಲ್ಲಿ ಎಷ್ಟು ನೋವಿರುತ್ತೆ ಈ ಮನೆ ಬಿಟ್ಟು ಹೋಗ್ತಿರ್ಬೇಕಿದೆ. ಅದು ನಾವು ಅಸಮರ್ಥರಾಗಿ ಒಳಗೆ ಬಂದಿದ್ವಿ. ಹೀಗೆ ಅವ್ರು ಹೊರಗೆ ಹೋಗಬಾರ್ದು ಅಂತ ನನಗೂ ಕೂಡ ಬೇಜಾರಿತ್ತು. ಅವ್ರ ಮೇಲಿರೋ ರೆಸ್ಪೆಕ್ಟಿಗೆ ನಾನು ಏನು ಹೇಳಿದೆ, ಸುಮ್ಮನೆ ನಿಂತಿದ್ದೆ ನಾನು. ಬಿಕಾಸ್ ಸ್ಟಿಲ್ ನನಗೆ ನಾವು ಫ್ರೆಂಡ್ಸ್ ಆಗಿರಬೇಕಿದ್ರೆ ಕಳೆದಿರೋ ಮೂಮೆಂಟ್ಸ್ ನಂಗೆ ನೆನಪಿತ್ತು. ಅದು ನನ್ನ ಮನ ಆಳದಲ್ಲಿತ್ತು. ಅವ್ರಿಗೆ ಮರ್ಯಾದೆ ತೆಗೆದು ಕಳಿಸ್ಬೇಕಂತ ನಂದು ಯಾವತ್ತೂ ನಾನು ಕನಸಲ್ಲೂ ಯೋಚನೆ ಮಾಡಲ್ಲ. ನಾನು ಸುಮ್ಮನಾಗ್ಬಿಟ್ಟೆ. ನೀನು ನೋವಲ್ಲಿ ಹೇಳ್ತಿದ್ಯಾ, ಪರವಾಗಿಲ್ಲ ಹೋಗು ಅಂತ. ಹೋದ್ಮೇಲೆ ನಂಗೆ ಕೋಪ ಬಂತು, ನಾನು ಯಾಕೆ ರೆಸ್ಪಾಂಡ್ ಮಾಡಿಲ್ಲ ಇವರಿಗೆ ಅಂತ. ಆಫ್ಕೋರ್ಸ್ ಕೋಪ ಬಂತು. ಬಟ್ ಇವತ್ತಿಗೂ ಆ ಸಿಚುವೇಶನ್ ಮತ್ತೆ ರಿಪೀಟ್ ಆದರೂ ನಾನು ಯಾವತ್ತೂ ಅಲ್ಲಿ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ಬಿಕಾಸ್ ಹೋಗ್ತಾ ಇರೋ ಟೈಮಲ್ಲಿ ಮರ್ಯಾದೆ ತೆಗಿಬಾರ್ದು. ಮತ್ತು ಅವರಲ್ಲಿ ಆಲ್ರೆಡಿ ನೊಂದ್ಕೊಂಡಿದ್ದಾರೆ, ಇನ್ನೂ ಹರ್ಟ್ ಮಾಡೋಕ್ಕೆ ಹೋಗಬಾರ್ದು ಅಲ್ಲಿ. ಸೊ ಫೈನ್, ಅವ್ರು ಹೇಳಿರೋದು ಅವ್ರ ವ್ಯಕ್ತಿತ್ವ ತೋರಿಸುತ್ತೆ, ನಂದಲ್ಲ. ಸಿಂಪಲ್ ಆಸ್ ದ್ಯಾಟ್. ಸ್ಟಾರ್ಟಿಂಗಲ್ಲಿ ನಮ್ರತಾ ಮತ್ತು ನಿಮ್ಮ ಮಧ್ಯೆ ಒಂದಷ್ಟು ಸರಿಯಾಗಿರೋದಿಲ್ಲ, ಯಾವುದು ಕೂಡ ಫ್ರೆಂಡ್ಶಿಪ್ ಸರಿಯಾಗಿರೋ. ಹೋಗ್ತಾ ನಿಮ್ಮಿಬ್ಬರು ಬಾಂಡಿಂಗ್ ಹೆಂಗಾಗುತ್ತೆ ಅಂದ್ರೆ, ಇದೇನಪ್ಪ ಇವರಿಬ್ಬರು ಹಿಂಗಾಗ್ಬಿಟ್ರು ಅಂತ, ಲೈಕ್ ಅಷ್ಟು ಬಾಂಡಿಂಗ್ ಜಾಸ್ತಿ ಆಗುತ್ತೆ. ಅದರ ಮಧ್ಯದಲ್ಲಿ ಕಾರ್ತಿಕ್ ಮತ್ತು ನಮ್ರತಾ ಅದು ಫ್ರೆಂಡ್ಶಿಪ್ ಕೂಡ ಇರುತ್ತೆ. ಸೊ ನಾವಂತೂ ಟಿ ವಿಯಲ್ಲಿ ನೋಡಿದ್ದೀವಿ ಇವರು ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಅಂತ. ಸೊ ಒಂದಷ್ಟು ಜನ ಅಂದ್ಕೊಂಡ್ರು ಲವ್ ಮಾಡ್ತಾ ಇರ್ಬೋದೇನೋ ಅಂತ. ಸೊ ನೀವು ಅಲ್ಲಿ ಖುದ್ದಾಗಿ ನೋಡಿರೋದ್ರಿಂದ ಅವ್ರ ಮಧ್ಯೆ ಹೇಗಿತ್ತು ಫ್ರೆಂಡ್ಶಿಪ್, ಮತ್ತು ನಮ್ರತಾ ಜೊತೆಗೆ ನಿಮ್ಮ ಬಾಂಡಿಂಗ್ ಯಾವ ರೀತಿಯಾಗಿತ್ತು? ನಮ್ರತಾ ನಂದು ಸ್ಟಾರ್ಟಿಂಗಲ್ಲಿ ಅಷ್ಟು ಇರಲಿಲ್ಲ. ಬಿಕಾಸ್ ಅವ್ರು ವಿನಯ್ ತಂಡದಲ್ಲಿದ್ದರು. ಆ್ಯಂಡ್ ಸೊ ನಮ್ರತಾ ಮತ್ತು ವಿನಯ್ ಒಂದೇ ತಂಡದಲ್ಲಿರೋದ್ರಿಂದ ನನಗೆ ವಿನಯ್ ಜೊತೆ ಯಾರ್ಯಾರು ಇರ್ತಾರೋ ಅವ್ರು ನಂಗೆ ಯಾರೂ ಇಷ್ಟ ಆಗ್ತಾ ಇರಲಿಲ್ಲ. ಸಹಜವಾಗಿ ವಿನಯ್ ಒಪಿನಿಯನ್ನೇ ಅವ್ರ ತಲೆಯಲ್ಲಿರುತ್ತೆ ಅಂತ ನನಗಿರ್ತಿತ್ತು. ದಟ್ಸ್ ಕಾಮನ್ ಅಲ್ವಾ. ಸೊ ಆ ಮನೇಲಿ ಇರಬೇಕಿದ್ರೆ ಸೊ ನಾನು ಅವ್ರನ್ನ ಜಾಸ್ತಿ ಅಪ್ರೋಚ್ ಮಾಡ್ತಾ ಇರಲಿಲ್ಲ. ನಾನು ತನಿಷಾಗೂ ನಮ್ರತಾಗ ಆಗ್ಬರ್ತಾ ಇರಲಿಲ್ಲ. ಸೊ ನಾನು ಅದನ್ನ ನೋಡ್ಕೊಂಡು ನಾನು ಒಂದು ಸ್ವಲ್ಪ ದೂರನೇ ಇರ್ತಿದ್ದೆ ಅವರಿಂದ ಎಲ್ಲ. ಮುಂದೆ ಹೋಗ್ತಾ ಯಾವಾಗ ನಾವು ಈ ಕಡೆ ಆ ಕಡೆ ಟೀಮ್ ಬದಲಿ ಆದ್ವು,
ಅವಾಗ ನಂಗೆ ನಮ್ರತಾ ಅರ್ಥ ಆಗ್ತಾ ಬಂತು. ನಾವು ಸ್ವಲ್ಪ ಮಾತಾಡಿದ್ವಿ. ಅವಾಗ ನಮ್ರತಾ ಬಂದು ನಂಗೆ ಕನ್ವಿನ್ಸ್ ಮಾಡೋರು, ಹೋಗಿ ಕಾರ್ತಿಕ್ ಹತ್ರ ಮಾತಾಡಿ ಅಂತ. ನಾವು ಅಂಥದ್ದು ಏನೂ ಇರಲಿಲ್ಲ, ನಮ್ರತಾ ಹೇಳಿ ಆಗಿರೋದು ಅದೆಲ್ಲ ಕ್ರಿಯೇಟು, ಲಿಟ್ರಲಿ ಅಂಥದ್ದೇನೂ ಇರಲಿಲ್ಲ. ಸೊ ಅದು ಸುಮಾರು ಸಲ ಆಯಿತು, ಇಲ್ಲ ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕಂತಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಇವ್ರು ನಿಮ್ಮ ಹತ್ರ ಮಾತಾಡ್ಬೇಕಂತಿದ್ದಾರೆ. ಕಾರ್ತಿಕ್ ಮನೇಲಿ ಅಂಥದ್ದೇನೂ ಇರಲಿಲ್ಲ, ಮೋಸ್ಟ್ಲಿ ನಾನು ಅಷ್ಟು ಯೋಚನೆ ಮಾಡ್ತಿದ್ದೀನಿ ಅಂತ. ಇವ್ರು ಹೋಗಿ ಮಧ್ಯೆ ಹಿಂಗೆ ಮಾತಾಡಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಕೆಲವು ಸತಿ. ಬಟ್ ಹೋಗ್ತಾ ಇವರಿಬ್ಬರೇ ಫ್ರೆಂಡ್ ಆಗ್ತಾರೆ. ಸೊ ಇದು ನೋಡಿಬಿಟ್ಟು ನನಗೆ ಓಕೆ ನೈಸ್ ಅಂತ ಅನಿಸ್ತು. ಬಟ್ ದೆನ್ ಅನಿಸ್ತು ಯಾಕೆ ಹೀಗೆ ಅಂತ. ನಾನು ಜಗಳ ಆಡಿದಾಗ ಮಾತ್ರ ಇವ್ರು ಯಾಕೆ ಡೇಟಿಗೆ ಹೋಗ್ತಾ ಇದ್ದಾರೆ, ವಾಟ್ ಆರ್ ದೇ ಟ್ರೈಂಗ್ ಟು ಡೂ. ನಾನು ಸುಮಾರು ಸಲ ಕೇಳಿದ್ದೀನಿ, ನನ್ನ ಜೊತೆ ಜಗಳ ಆದಾಗ ನೀವು ಯಾಕೆ ಹಿಂಗೆ ಹೋಗ್ತಾ ಇದ್ದೀರಾ ಅಂತ. ವಿ ಆರ್ ನಾಟ್ ಇವನ್ ಡೇಟಿಂಗ್ ಅಂಥದ್ದೇನೂ ಇಲ್ಲ ನಮ್ಮ ಮಧ್ಯೆ. ಯು ಕ್ಯಾನ್ ಗೋ, ಇವಾಗಲೂ ಹೋಗ್ಬೋದು, ನಾನೇ ಅವ್ರ ಕೈ ಇಡ್ಸಿದ್ದೀನಿ. ನೀವು ಒಬ್ಬರು ಹೋಗಿ ನನಗೆ ಏನಕ್ಕೆ ಇದು ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಐ ಆಮ್ ನಾಟ್, ನನಗಿದೆಲ್ಲ ಇಂಟ್ರೆಸ್ಟೇ ಇಲ್ಲ ಅಂತ. ಸೊ ಆಮೇಲೆ ಅವರಿಬ್ಬರು ಜೊತೆಗಾದಾಗಲೂ ಐ ಫೆಲ್ಟ್ ಗುಡ್. ಮೊದಲು ಅವರು ಸ್ಟಾರ್ಟಿಂಗಲ್ಲೂ ಹಾಗೆ ಇದ್ರು, ಇವಾಗಲೂ ಅವರು ಇಫ್ ದೇ ವಾಂಟ್ ಟು ಕಂಟಿನ್ಯೂ ನಾಟ್ ಅ ಪ್ರಾಬ್ಲಮ್ ಅಂತ. ಬಟ್ ನಮ್ರತಾ ಮತ್ತು ಕಾರ್ತಿಕ್ ಕ್ಲಿಯರ್, ನಮ್ರತಾ ವಾಸ್ ಕ್ಲಿಯರ್, ಇಟ್ಸ್ ಅ ಫ್ರೆಂಡ್ಶಿಪ್, ಅಂಥದ್ದೇನೂ ಇಲ್ಲ ಅಂತ. ಬಟ್ ಕಮಿಂಗ್ ಟು ನಮ್ರತಾ, ನನ್ನ ಜೊತೆ ಅವ್ರು ಕ್ಲೋಸ್ ಆಗಿರೋದು ಕೊನೆ ವಾರದಲ್ಲಿ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗ್ತಾರೆ ಅವರು. ತುಂಬ ಅಂದರೆ ತುಂಬ, ಲೈಕ್ ನಮ್ಮಿಬ್ಬರಲ್ಲಿ ಸುಮಾರಷ್ಟು ಥಿಂಗ್ಸ್ ಕಾಮನ್ ಇದೆ. ಲೈಕ್ ನಾವು ಕರಿಯರ್ ಓರಿಯೆಂಟೆಡ್, ನಾವು ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು, ನಮ್ಮ ಥಾಟ್ ಪ್ರಾಸೆಸಸ್ ತುಂಬ ಸಿಮಿಲರ್ ಇದೆ. ಅವರು ಕೂಡ ಅವರು ಎಷ್ಟು ಇನ್ನಸೆಂಟ್ ಅಂದರೆ ನಾನೊಂದು ಈ ಬಿಸ್ನೆಸ್ ಟಾಸ್ಕ್ ಅಂತ ಇದ್ದಾಗ ನಾನು ಅವ್ರನ್ನ ಹೋಗಿ ನೆಗೋಷಿಯೇಟ್ ಮಾಡಿ 1,000 ರೂಪಾಯಿ ಎಷ್ಟು ಹತ್ರ ಇರೋದು, ಎಷ್ಟರಲ್ಲಿ ನೀವು ಬರಬೇಕು ಅಂತ ಹೇಳಿದಾಗ ಹಾಂ ಓಕೆ ಫೈನ್ ಅಂತ ಒಪ್ಕೊಂಡ್ಬಿಡ್ತಾರೆ. ಅವರು ಬಾರ್ಗೇನ್ ಮಾಡ್ಬೋದಿತ್ತು, ಅವ್ರು ಬಾರ್ಗೇನೇ ಮಾಡಿಲ್ಲ. ಸೊ ಅವ್ರು ಅಷ್ಟು ಅಂದರೆ ಅವ್ರಿಗೆ ಒಂದು ಅಪರ್ಚುನಿಟಿ ಬೇಕು, ಟ್ಯಾಲೆಂಟ್ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ. ಆ ಅಪರ್ಚುನಿಟಿಗೆ ಅವ್ರು ಕಮ್ಮಿಗೆ ಒಪ್ಕೊಂಡ್ಬಿಡೋಕ್ಕೂ ರೆಡಿ ಇದ್ದರು. ಆ ಮುಗ್ಧತೆ ನಂಗೆ ತುಂಬ ಇಷ್ಟ ಆಯಿತು. ನಾನು ಅದಕ್ಕೆ ಅವ್ರಿಗೆ ಎಕ್ಸ್ಟ್ರಾ ಕೊಡ್ತಾ ಹೋದೆ ಅವಾಗ. ಆ್ಯಂಡ್ ಐ ರಿಯಲಿ ವಾಂಟೆಡ್ ಅವ್ರು ಕ್ಯಾಪ್ಟನ್ ಆಗಲಿ ತುಂಬ ಜಾಸ್ತಿ. ಅದಕ್ಕೆ ನಾನು ಪ್ರತಾಪ್ ಆಗಲಿ ತುಂಬ ಶ್ರಮ ಪಟ್ಟಿದ್ವಿ. ಆ್ಯಂಡ್ ವಿ ಆರ್ ರಿಯಲಿ ಹ್ಯಾಪಿ ಅವ್ರು ಕ್ಯಾಪ್ಟನ್ ಆದಾಗ. ಆ್ಯಂಡ್ ಶಿ ಡಿಡ್ ಇಟ್ ವೆಲ್. ಏನು ಗೊತ್ತಾ, ನಂದೊಂದು ಜರ್ನಿ ಆದರೆ ಅವ್ರದ್ದೊಂದು ಜರ್ನಿ, ನಂದು ಎಲ್ಲರನ್ನ ಫೈಟ್ ಮಾಡ್ಕೊಂಬರೋ ಜರ್ನಿ ಆದರೆ ಅವ್ರದ್ದು ಎಲ್ಲರ ಜೊತೆ ಪ್ರೀತಿಲಿರುವಂಥ ಒಂದು ಜರ್ನಿ ಆಗಿತ್ತು. ಆ್ಯಂಡ್ ನಂಗೆ ತುಂಬ ಖುಷಿಯಾಗಿತ್ತು. ಲಾಸ್ಟಲ್ಲಿ ಆಲ್ಮೋಸ್ಟ್ ಇಬ್ಬರು ಜೊತೆಗಾಗ್ಬಿಟ್ಟು ಎಲ್ಲರ ಜೊತೆ ಖುಷಿಯಾಗಿದ್ವಿ. ಅವ್ರ ಜೊತೆ ಸುಮಾರಷ್ಟು ಮೆಮೊರಿ ಶೇರ್ ಮಾಡ್ಕೊಂಡಿದ್ದೆ. ಅವ್ರು ಹೋದ್ಮೇಲೆ ನಂಗೆ ತುಂಬ ಬೇಜಾರಾಗಿತ್ತು. ಐ ವಾಸ್ ದ ಓನ್ಲಿ ವುಮೆನ್ ಲೆಫ್ಟ್. ಅವ್ರು ಹೋಗಿದ್ದ ದಿವಸ ನಾನು ಒಬ್ಬಳೇ ಇದ್ದೆ ಅಲ್ಲಿ. ನಂಗೆ ಅವ್ರು ಹೋಗಿದ್ದು ತುಂಬ ಬೇಜಾರಿತ್ತು. ನಾನು ಅಲ್ಲಿ ಒಬ್ಬಳೇ ಉಳಿದಿದ್ದೀನಿ ಅನ್ನೋಕ್ಕಿಂತ ಅವ್ರು ಹೋಗಿದ್ದು ನಂಗೆ ತುಂಬ ಚುಚ್ಚಿತ್ತು. ನಾನು ಇಡೀ ರಾತ್ರಿ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ, ಬಿಕಾಸ್ ಐ ವಾಸ್ ಮಿಸ್ಸಿಂಗ್ ಹರ್ ಅ ಲಾಟ್. ಸೊ ಇದರಲ್ಲಿ ಇಷ್ಟು ದಿನದಲ್ಲಿ ಒಂದಷ್ಟು ಬೆಸ್ಟ್ ಮೂಮೆಂಟ್ ಅಂತ ಅಂದರೆ ನಾವು ನೋಡುಗರಿಗೆ ಅನಿಸಿದ್ದ ಅಂತ ಹೇಳಿದ್ದು ಅಂತ ಹೇಳಿದ್ರೆ ನಿಮ್ಮದು ಬಳೆ ಮೂಮೆಂಟ್. ಆ ಮೂಮೆಂಟ್ ಅಂತೂ ಯಾರು ಮರೆಯೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಆ ಮೂಮೆಂಟ್ ಆದಮೇಲೆ ಸಂಗೀತ ಶೃಂಗೇರಿ ಅಂತಂದರೆ ಅಂದರೆ ತುಂಬ ಪ್ಲಸ್ ಪಾಯಿಂಟ್ ಅಂತ ಅನಿಸ್ತು. ಹುಡುಗಿರೆಲ್ಲ ತುಂಬ ಸ್ಟ್ರಾಂಗಾಗಿ ನಿಂತ್ಕೋಬಹುದು, ಮತ್ತು ಬೇರೆ ಆಪೋಸಿಷನ್ಸ್ ಯಾರೇ ಜೆಂಟ್ಸಿದ್ರು ಕೂಡ ನಾವು ವಾಯ್ಸ್ ರೈಸ್ ಮಾಡ್ಬೋದು ಅಂತ ಅನಿಸ್ತು. ಎಕ್ಸಾಕ್ಟ್ಲಿ ಅವತ್ತು ಏನಾಯಿತು ಆ್ಯಕ್ಚುಲಿ ಆ ಗೇಮಲ್ಲಿ ಏನಾಯಿತು ಅಷ್ಟೊಂದು ರೈಸ್ ಆಗುವಂಥದ್ದು, ಅಷ್ಟೊಂದು ಇಬ್ಬರ ಮಧ್ಯೆ ವಿನಯ್ ಮತ್ತು ನಿಮ್ಮ ಮಧ್ಯೆ ಫೈಟಿಂಗ್ ಆಗುವಂಥದ್ದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಸೊ ಅಂಥದ್ದು ಏನಾಯಿತು ಆ್ಯಕ್ಚುಲಿ? ಮಾತಿಗೆ ಬೆಳೀತಾ 14 ವಾರಗಳು ಕಳೆದಿದ್ದಾವೆ. ಹೋಗಿ ಎಪಿಸೋಡ್ ನೋಡಿ ನಾನು ಹೇಳ್ಬೋದು. ಬಟ್ ನನಗೆ ನೆನಪಿದ್ದಂಗೆ ಅಲ್ಲಿ ಯಾವುದೋ ವಿಷಯ ನಡೆಯುತ್ತೆ. ಅವ್ರು ಹೇಳ್ತಾರೆ ಬಳೆ ಹಾಕೊಂಬ, ನನಗೆ ಇನ್ನೂ ನೆನಪಿಲ್ಲ ಆಯಿತಾ, ವೇಗಾಗಿ ನೆನಪಿದೆ. ಸೊ ಅವ್ರೇನೋ ಹೇಳ್ತಾರೆ ಬಳೆ ಹಾಕೋ ಅಷ್ಟೇ, ನೀನೇನು ಬಳೆ ಹಾಕೊಂಡಿದ್ಯಾ ಅಂತ ಮಾತಾಡು ಅಂತ. ಸೊ ಯಾಕೆ ಬಳೆ ವಿಷಯ ಯಾಕೆ ತರ್ತೀರ? ನಾನು ಒಂದು ಫುಲ್ ಬಳೆ ಹಾಕಿದ್ದು ನಂಗೆ ತುಂಬ ಇಷ್ಟ ಬಳೆ ಆಯಿತಾ. ಅಂದರೆ ಏನರ್ಥ ಅಂದರೆ ನಾನು ವೀಕಾ, ನಾನು ಬಳೆ ಹಾಕೊಂಡಿದ್ದೆ, ನಾನು ವೀಕಾ ಅಂತ ನಂದು ಕ್ವಶನ್ ಬಂತು. ವಾಟ್ ಯು ಮೀನ್ ಟು ಸೇ, ಯಾಕೆ ಬಳೆ ಹಾಕೊಬೇಕು ಅವರು ಅಂತ ನಾನು ಕ್ವಶನ್ ಮಾಡೋಕ್ಕೆ ಶುರು ಆದೆ. ನಂಗೆ ಆನ್ಸರ್ ಬೇಕು ಅಂತ. ಸೊ ನಾನು ಹೋಗ್ಬಿಟ್ಟು ಭಾಗ್ಯಶ್ರೀ ಮ್ಯಾಮ್ ಹತ್ರ ಹೇಳಿದೆ. ಅವ್ರೇನೋ ರೆಸ್ಪಾಂಡ್ ಮಾಡಿಲ್ಲ. ನಾನು ಹೋಗಿ ಎಲ್ಲರ ಹತ್ರ ಹೇಳ್ತೀನಿ, ಯಾರು ಏನೋ ರೆಸ್ಪಾಂಡ್ ಮಾಡ್ತಿಲ್ಲ. ನಾನೇನಾದರೂ ತಪ್ಪು ಹೇಳ್ತೀರಾ ಅಂತ ನನಗೆ ಲೈಕ್ ಕೇಳ್ತಿದ್ದೀನಿ, ಯಾಕೆ ಹೇಳ್ತೀನಿ, ಹಾಕಿದ್ದೀನಿ ಬಳೆ, ಏನು ಮಾಡ್ತೀಯಾ ಮಾಡ್ಕೊ ಅಂತ. ಸೊ ಆ ಕಾಂಟೆಕ್ಸ್ಟಲ್ಲಿ ಅವರು ಕೂಡ ಹೌದು ಏನೋ ಒಂಥರ ವಾದ ಆಡ್ತಿದ್ರು. ಸೊ ನನಗೇನು ಸರಿ ಅನಿಸ್ತು ಆ ಟೈಮಲ್ಲಿ, ಬಿಕಾಸ್ ಇದ್ರ ಮುಂಚೆನೂ ಅಷ್ಟೇ ಹೊರಗಡೆ ಕಾಲೇಜ್ ಟೈಮಲ್ಲೂ ಅಷ್ಟೇ ಯಾರೋ ಈಗ ಹೇಳಿದಾಗ ನಾನು ಇದೇ ರೀತಿ ಅವ್ರಿಗೆ ಕ್ವಶನ್ ಮಾಡಿದ್ದೀನಿ, ಯಾಕೆ ಬಳೆನ ಯಾಕೆ ಟಾರ್ಗೆಟ್ ಮಾಡ್ತೀರಾ, ಯಾಕೆ, ವೈ, ವಾಟ್ಸ್ ರಾಂಗ್ ಇನ್ ದ್ಯಾಟ್ ಅಂತ. ಸೊ ಅವಾಗಲೂ ಉತ್ತರ ಸಿಕ್ಕಿರಲಿಲ್ಲ, ಇಲ್ಲಿ ಉತ್ತರ ಸಿಕ್ತು. ಆದರೆ ಸೊ ಬಟ್ ಅದು ಅವಾಗ ಆ ರೇಂಜಿಗೆ ರೆವಲ್ಯೂಷನ್ ಆಗುತ್ತೆ ಅಂತ ನಾನು ಎಲ್ಲೂ ಅಂದ್ಕೊಂಡಿರಲಿಲ್ಲ. ಯಾರಿಗೂ ಗೊತ್ತಿರಲಿಲ್ಲ ಅದು ಆ ರೇಂಜಿಗೆ ಆಗಿರುತ್ತೆ ಅಂತ ಕೂಡ. ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಇದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿದೆ ಅಂತ ಹೇಳಿದಾಗ ಮಾತ್ರ ನಮಗೆ ಗೊತ್ತಾಗಿರೋದು, ಓ ಇದು ದೊಡ್ಡ ಇಶ್ಯೂ ಆಗಿದೆ ಅಂತ. ಸೊ ಅಲ್ಲಿ ತನಕ ಮನೇಲಿ ಏನು ನಡೀತಿರುತ್ತಲ್ಲ ನಮಗೆಲ್ಲ ನಾರ್ಮಲಿ ಅನಿಸ್ತಾ ಇರುತ್ತೆ, ನಾರ್ಮಲ್ ಒಂದು ಜಗಳ ನಡೀತಿದೆ ಅಂತ. ಈಗ ಗೇಮಲ್ಲಿ ವಿನಯ್ ಅವ್ರ ವೈಫ್ ಬರ್ತಾರೆ, ಸಂಗೀತ ನಾನು ಈ ಥರ ಮಾತಾಡಬೇಕು ಅಂತ ಹೇಳ್ತಾರೆ. ಸೊ ಆ ಮೂಮೆಂಟ್ ಹೆಂಗಿತ್ತು? ಏನಾದರೂ ಭಯ ಆಯಿತಾ ನಿಮ್ಗೆ? ಏನಾದರೂ ಲೈಕ್ ಅವರು ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ರೆ, ಹೌದು ನಂಗೆ ಹಂಗೆ ಅನಿಸ್ಲಿಲ್ಲ. ಬಟ್ ಒಂದು ಸರ್ತಿ ಈ ಥರ ತುಂಬ ಆಪೋಸಿಷನ್ ಆಗಿ ವಿನಯ್ ನಿಂತಿದ್ರು. ಸೊ ಅವ್ರ ಜೊತೆಗೆ ಜಗಳಗಳಾಗ್ತಾನೆ ಇತ್ತು. ಸೊ ಮನೆಯವರಾದರೂ ಕೂಡ ಅವ್ರಿಗೊಂದು ಇವಳು ಎಷ್ಟು ಇದು ಮಾಡ್ತಾಳೆ ನನ್ನ ಗಂಡನ ಜೊತೆ. ಸೊ ಆ ಥರದೊಂದು ಲೈಕ್ ಇದ್ದೇ ಇರುತ್ತೆ. ಸೊ ನಿಮಗೆ ಆ ಥರ ಏನಾದ್ರು ಅನಿಸ್ತಾ ನಿಮ್ಗೆ? ಏನಾದರೂ ನಿಮಗೆ ಅನ್ಸುತ್ತೆ ನಾನು ಭಯಪಡ್ತೀನಿ ಅಂತ? ಚಾನ್ಸೇ ಇಲ್ಲ. ಅಂದರೆ ಭಯ ಪಡೋಂಥ ಕೆಲಸ ನಾನೇನು ಮಾಡಿರಲಿಲ್ಲ.
ರಾದರ್ ಅವರಿಂದ ನನಗೆ ಜಾಸ್ತಿ ನೋವಾಗ್ತಿತ್ತು ಮನೇಲಿ. ಅಂದರೆ ವಿನಯ್ ಅವರಿಂದ ನನಗೆ ಎಷ್ಟು ಟಾಂಟ್ಸು, ಎಷ್ಟು ಸುಮಾರೆಲ್ಲ ವಿಷಯಗಳಾಗಿತ್ತು ಅಂದರೆ ಅಫ್ಕೋರ್ಸ್ ನಂಗೆ ತುಂಬ ನೋವು ಆಗಿತ್ತು. ಬಟ್ ಅವ್ರ ಹೆಂಡ್ತಿನೂ ಅದನ್ನ ನೋಡಿರ್ತಾರೆ ಸಹಜವಾಗಿ, ಅವರಿಗೂ ಅರ್ಥ ಆಗಿರುತ್ತೆ ಅನ್ಸುತ್ತೆ ನಾನು ವಾಟ್ ಆಮ್ ಐ ಗೋಯಿಂಗ್ ಥ್ರೂ ಅಂತ. ಸೊ ನನ್ನ ಕಡೆಯಿಂದ ಏನೂ ತಪ್ಪು ಆಗದಿರೋ ಕಾರಣಕ್ಕೆ ನಂಗೆ ಭಯ ಪಡೋಂಥದ್ದು ಏನೂ ಇರಲಿಲ್ಲ, ನಂಗೆ ಗಿಲ್ಟಿರೋಂಥದ್ದು ಏನೂ ಇರಲಿಲ್ಲ. ಆಯಿತು ಬನ್ನಿ ಮಾತಾಡೋಣ ಅಂತ ಸಹಜವಾಗಿ ಹೋಗಿದ್ದೆ ನಾನು. ಈಗ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮದು ಮತ್ತು ಪ್ರತಾಪ್ ಅವರ ಅಕ್ಕ ಮತ್ತು ತಮ್ಮನ ಬಾಂಡಿಂಗ್ ತುಂಬ ಸ್ಪೆಷಲ್ ನಾವು ನೋಡಿದ ಮಟ್ಟಿಗೆ. ಸೊ ಎಷ್ಟು ಖುಷಿ ಅನಿಸುತ್ತೆ, ಅವನ ಬಾಂಡಿಂಗ್ ಸಿಕ್ಕಿದೆ, ತಮ್ಮ ಸಿಕ್ಕಿದ್ದಾನೆ, ಹೇಗೆ ಅನಿಸ್ತು? ಅವನು ಬಂದ ತಕ್ಷಣ ದಿ ಅಂತ ಕರೆಯೋನು ಎಲ್ಲರೂ. ನಾನು ಇವಾಗ ದಿ ಅಂತಿದ್ದಾನೆ ಅಂದರೆ ಅವ್ನು ಗ್ರ್ಯಾಜುವಲಿ ತಮ್ಮನೇ ಆಗ್ತಾನೆ, ಇನ್ನೇನು ಅವನ ಫ್ರೆಂಡ್ ಅಂತ ಕರೆಯೋಕ್ಕಾಗಲ್ಲ. ದಿ ಅಂತ ತಮ್ಮ ಅಂತಲೇ ಆಗುತ್ತೆ. ಅವನು ಸ್ಟಾರ್ಟಿಂಗಲ್ಲಿ ನಾನು ನೋಡ್ತಿರೋ ಹಾಗೆ ಹಿ ವಾಸ್ ವೆರಿ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ರು. ನನಗೆ ವಿಷಯನೇ ಗೊತ್ತಿರಲಿಲ್ಲ, ಬಿಕಾಸ್ ನಂಗೆ ಅವನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನನಗೆ ಸ್ನೇಹಿತ ಬಂದ್ಬಿಟ್ಟು ಹೇಳಿರೋ ಹೀಸ್ ಅ ಲೈಯರ್, ಅವ್ನು ಸುಳ್ಳ ಅಂತ. ನಿಮಗೆ ಏನಾದರೂ ಸುಳ್ಳು ಹೇಳೋದನ್ನ? ಇಲ್ಲ. ಮತ್ತು ನಿಮಗೆ ಹೆಂಗೆ ಗೊತ್ತು? ಹೊರಗಡೆ ಹಿಂಗೆ ಮಾಡಿದ್ದಾನೆ. ಹೊರಗಡೆ ವಿಷಯ ಇಲ್ಲಿ ಏನಕ್ಕೆ? ಇಲ್ಲಿ ನಿಮಗೇನಾದರೂ ಮಾಡಿದ್ನ? ನನಗವನೇನೋ ಮಾಡಿಲ್ಲ ಅಂದರೆ ವಾಟ್ ಈಸ್ ಮೈ ಪ್ರಾಬ್ಲಮ್ ವಿತ್ ಹಿಮ್? ನನಗವನೇನೋ ಕೆಟ್ಟದ್ದು ಮಾಡಿಲ್ಲ. ನನಗೇನಾದರೂ ಕೆಟ್ಟದ್ದು ಮಾಡ್ದ ಅಂದರೆ ನಾನು ಅವ್ನ ಅಗೇನ್ಸ್ಟ್ ಏನಾದರೂ ಮಾತಾಡ್ಬೋದು. ನನ್ನ ಜೊತೆ ಅವ್ನು ಕರೆಕ್ಟಾಗಿದ್ದ. ಅವ್ನಿಗೇನಾದರೂ ಪ್ರಾಬ್ಲಮ್ ಆದಾಗ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ನನಗೇನಾದರೂ ಪ್ರಾಬ್ಲಮ್ ಆದಾಗ ಅವನು ಕೂಡ ಅವ್ನ ವಾಯ್ಸ್ ಎತ್ತಿದ್ದಾನೆ. ಸೊ ಇಷ್ಟೆಲ್ಲ ಇರಬೇಕಿದ್ರೆ ಅದೊಂದು ಫೀಲಿಂಗ್ ಬರುತ್ತೆ. ದಿಸ್ ಇಸ್ ಅ ರಿಲೇಷನ್ಶಿಪ್ ನನಗಿಷ್ಟ ಆಗೋದು. ಅಂದರೆ ಸೇವ್ ಮಾಡ್ತೀಯಾ, ನಾಮಿನೇಟ್ ಮಾಡ್ತೀಯಾ ಅಂತ ಪ್ರಾಬ್ಲಮ್ ಅಲ್ಲ, ನಿಲ್ತೀಯಾ ನಿನ್ನ ಫ್ರೆಂಡಿಗೋಸ್ಕರ ನೀನು. ದಟ್ ಈಸ್ ಹ್ಯೂಮ್ಯಾನಿಟಿ, ದಟ್ ಈಸ್ ಹ್ಯೂಮನ್ ನೇಚರ್. ನೀನು ನಿಲ್ಲೋದು ನಿನ್ನ ಫ್ರೆಂಡಿಗೋಸ್ಕರ. ಸೇವ್ ಮಾಡು ಬಿಡು ಪರವಾಗಿಲ್ಲ, ಬಟ್ ಬೇಕಾದಾಗ ಅವಶ್ಯಕತೆ ಇದ್ದಾಗ ಒಂದು ಸಪೋರ್ಟಾಗಿ ನಿಂತಿದ್ಯಾ, ದಟ್ ಇಸ್ ವಾಟ್ ಮ್ಯಾಟರ್ಸ್. ಅವ್ನು ನಿಂತಿದ್ದ ನನಗೋಸ್ಕರ, ನಾನು ಅವನಿಗೋಸ್ಕರ ನಿಂತಿದ್ದೆ. ಕಣ್ಣೇಟಾದಾಗ ನನಗೆ ಅವನಿಗೆ ಬಗ್ಗೆ ತುಂಬ ಜಾಸ್ತಿ ಕನ್ಸರ್ನ್ ಇತ್ತು. ಆ್ಯಂಡ್ ಅವನು ಕೂಡ ಬಂದು ನನ್ನ ಕಣ್ಣಿಗೆ ಡ್ರಾಪ್ ಹಾಕಿದ್ರಾ ಅಂತ. ಅದು ತುಂಬ ಜಾಸ್ತಿ ಈ ಸ್ಮಾಲ್ ಮೂಮೆಂಟ್ಸ್ ಇದೆಯಲ್ಲ ತುಂಬ ಸ್ಪೆಷಲ್ ಫೀಲ್ ಮಾಡಿಸುತ್ತೆ ಆ ಮನೇಲಿ. ಚಿಕ್ಕ ವಸ್ತುಗಳೇ ನಮಗೆ ಎಷ್ಟು ಸ್ಪೆಷಲ್ ಫೀಲ್ ಒಂದು ಲೆಟರ್ ನಮಗೆ ಅಷ್ಟು ಫೀಲ್ ಮಾಡಿಸುತ್ತೆ ಅಂದರೆ ಒಬ್ರು ಬಂದು ಕಣ್ಣಿಗೆ ಡ್ರಾಪ್ ಹಾಕ್ತಿದ್ರೆ ಅಂದರೆ ಎಷ್ಟು ಸ್ಪೆಷಲ್ ಫೀಲ್ ಮಾಡಿಸುತ್ತೆ ಹೇಳಿ. ಸೊ ಆ ಒಂದು ರಿಲೇಷನ್ಶಿಪ್ ಇತ್ತು ನಂದು ಮತ್ತು ಪ್ರತಾಪ್ ಮಧ್ಯ. ಕೊನೆವರೆಗೂ ಒಂದು ಪಾಯಿಂಟ್ ತನಕ ಇತ್ತು. ಬಟ್ ಒಂದು ಪಾಯಿಂಟಲ್ಲಿ ನಾನು ಅವ್ನು ಗೆಲ್ಲಿ ಅಂದ್ಬಿಟ್ಟು ಫಿನಾಲಿ ಟು ಟಿಕೆಟ್ ಅವ್ನು ಗೆಲ್ಲಿ ಅಂದ್ಬಿಟ್ಟು ನಾನು ಅಂದ್ಕೊಂಡಾಗ 420 ಪಾಯಿಂಟ್ಸ್ ಅವನಿಗೆ ಸಿಕ್ಕಿತ್ತು. ಅವ್ನು ಲೀಡಲ್ಲಿದ್ದ. ನಾವಿಬ್ಬರು ಎಂಜಾಯ್ ಮಾಡ್ತಿದ್ವಿ ನಾನು ನಮ್ರತ. ಬಟ್ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ಟರು, ಡಿಬೇಟ್ ಅಂತ ಕೊಟ್ಟರು. ನಮ್ಗೇನು ನಾವು ಆದರೂ ಬಿಟ್ಕೊಡ್ಬಾರ್ದು, ನಾವೆಲ್ಲ ಡಿಬೇಟ್ ಮಾಡಿದ್ವಿ. ನಾನು ಗೆದ್ದಾಗ ನಾನು ಅವನಿಗೆ ಹ್ಯಾಂಡ್ ಶೇಕ್ ಮಾಡೋಕ್ಕೆ ಹೋದಾಗ ಅವ್ನು ಹಿಂಜರಿದ ಬೇಡದಿ ಅಂತ. ಇಟ್ ಬ್ರೋಕ್ ಮೈ ಹಾರ್ಟ್ ಇಂಟು ಮಿಲಿಯನ್ ಪೀಸಸ್. ನಾನು ಅಷ್ಟು ಖುಷಿ ಪಡ್ತಿದ್ದೆ ಅವ್ನು ಗೆಲ್ಲಬೇಕಿದ್ರೆ, ನನ್ನ ಖುಷಿಲಿ ಅವ್ನಿಗೆ ಖುಷಿ ಇಲ್ವಾ ಅಂತ. ಆಮೇಲೆ ನಾನು ಅವನ್ನ ನಾಮಿನೇಟ್ ಮಾಡಿದ್ದೆ. ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಅವನ್ನ ನಾಮಿನೇಟ್ ಮಾಡಿರೋದು, ಬಿಕಾಸ್ ಐ ವಾಸ್ ಹರ್ಟ್. ಬಟ್ ಮತ್ತೆ ಈ ಎಲಿಮಿನೇಟ್ ಆದವ್ರು ಬರ್ತಾರೆ, ಅವ್ನಿಗೆ ಬುದ್ಧಿ ಹೇಳ್ಕೊಡ್ತಾರೆ, ಮತ್ತೆಲ್ಲ ಸರಿ ಆಗುತ್ತೆ ಸಹಜವಾಗಿ. ಅದು ಒಂದು ರಿಲೇಷನ್ಶಿಪ್ ಇರುವಂಥ ವ್ಯಾಲ್ಯೂ. ಸೊ ದಟ್ಸ್ ಆರ್. ಈಗ ಫಸ್ಟ್ ರನ್ನಪ್ ಆಗಿದ್ದಾರೆ, ಎಷ್ಟು ಖುಷಿ ಇದೆ. ಮತ್ತೆ ಇವಾಗ 2 ಡೇಸಲ್ಲಿ ಮತ್ತೆ ಇಬ್ಬರು ಕಾಂಟ್ಯಾಕ್ಟ್ ಮಾತಾಡಿದ್ರಾ ಹೇಗೆ? 2 ದಿವಸದಿಂದ ನನ್ನ ಮೊಬೈಲ್ ಮುಟ್ಟಿಲ್ಲ ಆಯಿತಾ. ಸೊ ನಾನು ಕಂಪ್ಲೀಟಾಗಿ ಕಟ್ ಆಫ್ ಆಗಿ ಒಂದು ಸ್ವಲ್ಪ ಪೀಸ್ಫುಲ್ಲಾಗಿ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು, ನನಗೆ ಇಷ್ಟು ಟೈಮ್ ಸಪೋರ್ಟ್ ಮಾಡ್ತಿರುವಂಥ ನನ್ನ ಫ್ಯಾಮಿಲಿ, ಸುಚಿ ನನ್ನ ಅಕೌಂಟ್ ಹ್ಯಾಂಡಲ್ ಮಾಡ್ತಿದ್ರು, ಅವ್ರ ಜೊತೆ ನಾನು ಟೈಮ್ ಕಳೀತಾ ಇದ್ದೀನಿ. ಆ್ಯಂಡ್ ಪ್ರತಾಪ್ ಖುಷಿ ನೋಡಿ ನಂಗೆ ತುಂಬ ಖುಷಿ ಆಯಿತು. ಅವನು ಇಲ್ಲ ನಾನು 4th ನಾನು ಹೋಗ್ತೀನಿ ಅಂತ ಹೇಳಿದವನಿಗೆ ಫಸ್ಟ್ ರನ್ನಪ್ ಗೆದ್ದಿದ್ದಾನೆ. ಖುಷಿ ಆಗುತ್ತೆ ನೋಡಿಬಿಟ್ಟು. ಬೇಸಿಕ್ಲಿ ವೋಟ್ ಸಿಕ್ಕಿದೆ, ಯಾರು ಡಿಸರ್ವಿಂಗ್ ಇದ್ದಾರೆ ಅವ್ರು ಗೆದ್ದಿದ್ದಾರೆ, ಯಾರಿಗೆ ವೋಟ್ಸ್ ಸಿಕ್ಕಿದೆಯೋ ಅವ್ರು ಗೆದ್ದಿದ್ದಾರೆ. ಲಾಸ್ಟ್ ವೀಕಲ್ಲಂತೂ 4 ಜನ ಹುಡುಗರು ಇರ್ತಾರೆ, ನೀವು ಒಬ್ಬರು ಇರ್ತೀರಾ. ಸೊ ಆ ಟೈಮ್ನಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆದ್ರಿ ಅಂತ ಅನ್ಸುತ್ತೆ, ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದ್ರಿ ಆ ಟೈಮ್ನಲ್ಲಿ. ಯಾಕಂದರೆ ಫೈನಲ್ಗೆ ಹೋಗಲೇಬೇಕು, ವಿನ್ನರ್ ಆಗಲೇಬೇಕು ಅನ್ನೋಂಥ ಮನಸ್ಥಿತಿಲಿ ನೀವಿದ್ರಿ. ಸೊ ಆ ಒಂದು ಲಾಸ್ಟ್ 1 ವೀಕಲ್ಲಿ ವಿನಯ್ ಕೂಡ ತುಂಬ ಸೈಲೆಂಟ್ ಆಗಿಬಿಡ್ತಾರೆ. ಸೊ ವಿನಯ್ ಯಾಕೆ ಸೈಲೆಂಟ್ ಆದರು ಅಂತ ಆ್ಯಕ್ಚುಲಿ ಆ ಇದರಲ್ಲಿ ಅಂತ ತುಂಬ ಅಗ್ರೆಸಿವ್ ಆಗಿದ್ದು ಸೈಲೆಂಟ್ ಆಗಿಬಿಡ್ತಾರೆ ಯಾಕೆ? ವಿನಯ್ ಅಗ್ರೆಸಿವ್ ಆಗ್ತಿದ್ದು ಟಾಸ್ಕಲ್ಲಿ ತಾನೇ ನಾವು ಅಗ್ರೆಸಿವ್ ಆಗುತ್ತೆ. ಆಟ ಆಡಬೇಕಿದ್ರೆ ಅಗ್ರೆಸಿವ್ ಆಗಬೇಕಾಗತ್ತೆ. ಅಲ್ಲಿ ಯಾವುದು ಅಂತ ಟಾಸ್ಕೇ ನಡೀತಿರ್ಲಿಲ್ಲ ಅಗ್ರೆಸಿವ್ ಆಗೋಂಥದ್ದು. ವಿನಯ್ ಇಲ್ಲ ಅಂದರೆ ತುಂಬ ಸಹಜವಾಗಿ ಚೆನ್ನಾಗಿ ಮಾತಾಡೋರು, ಕಾಮಿಡಿ ಜಾಸ್ತಿ ಮಾಡೋರು. ಅವ್ರ ಕಾಮಿಡಿ ಎಲ್ಲರಿಗಿಂತ ನಂಗೆ ಇಷ್ಟ ಆಗೋದೇ ಅವ್ರ ಕಾಮಿಡಿ. ಸೊ ಅದರಲ್ಲಿ ಎಲ್ಲ ಅಗ್ರೆಷನ್ ತೋರ್ಸೋಕ್ಕಾಗತ್ತೆ ಅವರು. ನಾರ್ಮಲ್ ಅದು ಇದು ಸ್ಮಾಲ್ ಸಿಲಿ ಟಾಸ್ಕಲ್ಲಿ. ಸೊ ಐ ಥಿಂಕ್ ಇಟ್ ವಾಸ್ ಫೈನ್. ಅವರಲ್ಲಿ ಏನೂ ಜಾಸ್ತಿ ಮೇಜರ್ ಚೇಂಜಸ್ ಬಂದಿಲ್ಲ. ಅವ್ರು ಸೈಲೆಂಟ್. ಮೇ ಬಿ ನಾನು ಕ್ಯಾಪ್ಟನ್ ಆಗಿದ್ದಕ್ಕೆ ಅವ್ರು ನಂಗೆ ರೆಸ್ಪೆಕ್ಟ್ ಮಾಡ್ತಿದ್ರು ಫಾರ್ ಮೈ ಪೊಸಿಷನ್ ಆ್ಯಸ್ ವೆಲ್. ಆ್ಯಂಡ್ ಎಲ್ಲೋ ಅದು ಫ್ರಿಕ್ಷನ್ ಆಗಬಾರ್ದು, ರಬ್ ಆಫ್ ಆಗಿ ಮತ್ತೆ ಕಿರ್ಕ ಆಗಬಾರ್ದು ಅನ್ನೋ ಕಾರಣಕ್ಕೆ ಅನ್ಸುತ್ತೆ ನನಗೆ. ನಾನು ಎಪಿಸೋಡ್ ನೋಡಿಲ್ಲ, ಲೆಟ್ ಮೀ ರಿಮೈಂಡ್ ಯು. ಏನು ಆ್ಯಕ್ಚುಲ್ ವಿಷಯ ಅಂತ ನಂಗೆ ಗೊತ್ತಿಲ್ಲ, ನಂಗೆ ಕಾಣಿಸಿರೋದಿಷ್ಟು. ಸೊ ಆ್ಯಂಡ್ ನಾನೇನಿಗೆ ಸ್ಟ್ರಾಂಗ್ ಆದೆ ಅಂದರೆ ನಾನು ಆ್ಯಕ್ಚುಲಿ ಸ್ಟ್ರಾಂಗೇ ಇದ್ದೆ. ಇವಾಗ 4 ಜನ ಹುಡುಗರು ಇದ್ದು, ನಾನೊಬ್ಬಳೇ ಇದ್ದೆ. ನಾನು ಒಂದು ಸ್ವಲ್ಪ ಲೋ ಫೀಲ್ ಮಾಡಿದ್ದೆ. ಆಮೇಲೆ ಪೊಸಿಷನ್ ಅಂತ ಬಂದಾಗ, ವಾದ ಅಂತ ಬಂದಾಗ ನನ್ನ ಪಾಯಿಂಟಿಗೆ ನಾನು ಸ್ಟ್ಯಾಂಡ್ ಮಾಡ್ತಿದ್ದೆ, ಬೇರೆಯವ್ರು ಅವ್ರ ಪಾಯಿಂಟಿಗೆ ಸ್ಟ್ಯಾಂಡ್ ಮಾಡ್ತಿದ್ರು, ವಾದ ಮಾಡ್ತಿದ್ದೆ. ಸ್ಟ್ರಾಂಗಾಗಿ ಕಾಣಿಸುತ್ತೆ ವಾದ ಮಾಡಿದಾಗ. ಓಕೆ, ಲಾಸ್ಟ್ ಮೂಮೆಂಟಿಗೆ ಅಂದರೆ ಬಿಗ್ ಬಾಸ್ ಮುಗಿಯೋಕೆ ಇನ್ನೂ 2 ದಿನ ಇದೆ ಅನ್ನೋ ಹಾಗೆ ನೀವೊಂದು ಗ್ರೀನ್ ಕಲರ್ ಸ್ಯಾರಿ ಹಾಕಿ ಮಾತಾಡ್ತೀರಾ.
ಆ ಟೈಮಲ್ಲಿ ನೀವು ಮಾತಾಡಿದಂಥ ಕೆಲವೊಂದು ವರ್ಡ್ಸ್ಗಳಾಗಿರ್ಬೋದು ಎಲ್ಲ ಕೂಡ ಒಂದು ವೀಕ್ಷಕರಿಗೆ ಒಂಥರ ಹೃದಯ ತಟ್ಟುತ್ತೆ. ನಮ್ಮನೆ ಹುಡುಗಿ ಅನ್ನೋ ಥರ ಒಂದು ನೀವು ಪೂಜೆ ಮಾಡ್ಕೊಂಡು ಬರ್ತೀರಾ, ಸೊ ನಮ್ಮನೆ ಹುಡುಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾ ಇದ್ದಾಳೆ, ಅವಳೆಲ್ಲ ಆಶೀರ್ವಾದ ಮಾಡಿ ಅನ್ನೋ ಒಂದಷ್ಟು ಟ್ರೋಲ್ಸ್ಗಳು, ಸೊ ಪೇಜಸ್ಗಳು ಈ ಥರ ಇರುತ್ತೆ. ಸೊ ಈ ಥರ ಎಲ್ಲ ತುಂಬ ಟ್ರೋಲ್ಸ್ ಆಗಿದೆ. ಆ ಮೂಮೆಂಟ್ ಹೇಗಿತ್ತು ಆ ಟೈಮ್ನಲ್ಲಿ, ಅವತ್ತಿನ ದಿನ ನೀವು ಮಾತಾಡಬೇಕಾದ್ರೆ ಆ ಕ್ಷಣ ಹೇಗಿತ್ತು ಅಂತ? ಅದ್ರ ಜಸ್ಟ್ ಮುಂಚೆ ಒಂದು ಟಾಸ್ಕ್ ನಡೆಯುತ್ತೆ, ಅದರಲ್ಲಿ ನಾವು ಆರ್ ಜೆ ಆಗಿ ಮಾಡಬೇಕಿರುತ್ತೆ. ದಟ್ಸ್ ಮೈ ಡ್ರೀಮ್ ಆ್ಯಕ್ಚುಲಿ. ನಾನು ಯಾವತ್ತೂ ಆರ್ ಜೆ ಆಗಿ ಮಾಡ್ಬೇಕಂತ ಇದೆ. ಗುಡ್ ಮಾರ್ನಿಂಗ್ ಬ್ಯಾಂಗ್ಳೂರ್ ಅಂತ ಹಿಂಗೆ ಹೇಳಬೇಕು ಅಂತ ನಂಗೆ ತುಂಬ ಆಸೆ ಇರುತ್ತೆ. ಸಡನ್ನಾಗಿ ಇಂಥ ಟಾಸ್ಕ್ ಕೊಡ್ತಾರೆ. ಇದರಲ್ಲಿ 3 ಜನ ಆಲ್ರೆಡಿ ನಾನು ಹೋಗ್ಬೇಕು ಅಂತಾರೆ. ನಾನು ಸುಮ್ಮನೆ ಗ್ಯಾಪಲ್ಲಿ ನಾನು ಹೋಗಬೇಕು ಅಂತ ಹೇಳ್ತೀನಿ. ಅವ್ರು ನಂಗೆ ಅವಕಾಶ ಮಾಡಿಕೊಡ್ತಾರೆ. ವಿನಯ್ ನಂಗೆ ಹೆಲ್ಪ್ ಮಾಡ್ತಾರೆ ಬರೆಯೋದ್ರಲ್ಲಿ. ಅದು ಹೋಗಿ ಮಾಡಿದಾಗ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಾನು ಅಂತ ಫಂಬಲ್ ಆಗ್ತೀನಿ. ಮತ್ತೊಂದು ಕಾನ್ಫಿಡೆನ್ಸ್ ರೇಸ್ ಆಗಿಬಿಟ್ಟು ನಾನು ಮಾತಾಡ್ತೀನಿ ಒಂಥರ ಎನರ್ಜಿ ಬಂದ್ಬಿಡತ್ತೆ ನನಗೆ. ಅದಾಗಿದ ತಕ್ಷಣ ಆ ಮೊಮೆಂಟ್ಸ್ ಅಂತ ಒಂದು ಟಾಸ್ಕ್ ಶುರು ಆಗುತ್ತೆ. ಇಡೀ ಸೀಸನಲ್ಲಿ ಒಬ್ರನ್ನ ಕೆಳಗೆ ತಳ್ಳಬೇಕು, ಒಬ್ರೊಬ್ಬರ ನಾಮಿನೇಟ್ ಮಾಡಬೇಕು, ವಾದ ಮಾಡಬೇಕು ಅಂದಾಗ ನಾವು ಎಷ್ಟು ಒಬ್ರ ಬಗ್ಗೆ ಕೆಟ್ಟದ್ದು ಮಾತಾಡ್ತೀವೋ, ಎಷ್ಟು ಜೋಶ್ ಇರುತ್ತೋ, ಅಲ್ಲಿ ಹೋಗ್ಬಿಟ್ಟು ಒಬ್ರ ಬಗ್ಗೆ ಒಳ್ಳೇದು ಮಾತಾಡಬೇಕು ಅಂದಾಗ ಕೆಲವು ಸತಿ ಪದಗಳು ಬರಲ್ಲ. ಬಟ್ ನಂಗೆ ಸಿಕ್ಕಿರುವಂಥ ಅಪರ್ಚುನಿಟಿ ಅದು ಅಂತ ಅನಿಸ್ತು. ಎಷ್ಟೆಲ್ಲ ಇದೆ ಒಬ್ರ ಬಗ್ಗೆ ಒಳ್ಳೇದು ಮಾತಾಡೋದಕ್ಕೆ. ಕೆಟ್ಟದ್ದು ಮಾತಾಡಬೇಕಿದ್ರೆ ಆರಾಮಾಗಿ ಹೇಳ್ಬಿಡ್ತಾರೆ. ಒಳ್ಳೇದು ಮಾತಾಡೋಕ್ಕೆ ಇನ್ನೂ ಎಷ್ಟು ಮಾತುಗಳಿದ್ದಾವೆ. ನನ್ನ ಹೃದಯದಿಂದ ಎಷ್ಟಾಗತ್ತೋ ಅಷ್ಟು ಓವರ್ಫ್ಲೋ ಆಗಿ ಬಂತು ಅವಾಗ ಮಾತುಗಳು. ಆ್ಯಂಡ್ ಐ ಥಿಂಕ್ ಅಲ್ಲಿ ಕೂತಿರೋರು ಪ್ರತಿಯೊಬ್ಬರು ಕೂಡ ಅವ್ರು ಡಿಸರ್ವ್ ಮಾಡ್ತಿದ್ರು ನಾನು ಏನೇನು ಹೇಳಿದ್ನೋ. ಆ್ಯಂಡ್ ನಾನು ನೋಡಿರೋ ಅಂಥ ಹೃದಯದ ಮಾತುಗಳದು. ಎಸ್. ಓಕೆ, ಆಗ ಆ ಮೂಮೆಂಟ್ ಆದಮೇಲಂತೂ ತುಂಬ ಟ್ರೋಲ್ ಆಯಿತು. ನಿಮ್ಮ ಒಂದಷ್ಟು ವಿಡಿಯೋಗಳಾಗಿರ್ಬೋದು, ನೀವು ಮಾತಾಡಿರೋ ಒಂದೊಂದು ವರ್ಡ್ಸ್ಗಳಾಗಿರ್ಬೋದು, ಎಲ್ಲರೂ ಕೂಡ ಟಿಕ್ಟಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಸೊ ಲೈಕ್ಲಿ ಆವತ್ತಿನ ದಿನ ಒಂದು ತುಂಬ ಎಮೋಷ್ನಲಿ ಫೀಲ್ ಆದ್ರಿ ಅಂತ ಅನಿಸುತ್ತೆ. ಅದಕ್ಕಿಂತ ಮುಂಚೆ ಕಾರ್ತಿಕ್ ಬಗ್ಗೆ ಒಂದಷ್ಟು ಹೇಳಿರ್ತೀರ, ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಫ್ರೆಂಡ್ಶಿಪ್ನ ಮುಂದುವರ್ಸ್ಕೊಂಡು ಹೋಗಲ್ಲ ಅಂತ ಹೇಳ್ತೀರ. ಬಟ್ ಆ ಟೈಮ್ನಲ್ಲಿ ಕಾರ್ತಿಕ್ ಜೊತೆ ನೀವು ಕಾಂಪ್ರೋ ಆಗ್ತೀರಾ. ದೆನ್ ನೀವೊಂದು ಮಾತು ಹೇಳ್ತೀರಾ, ನಾನು ಅಂದರೆ ಈ ಒಂದು ಸ್ಥಳದಲ್ಲಿ ಅಥವಾ ನೀವು ಆ ಮೂಮೆಂಟಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ನನ್ನ ಜೊತೆಗೆ ಇರ್ತೀರಾ, ಆ ಕ್ಷಣವನ್ನು ಅಥವಾ ನೀವು ನನ್ನ ಜೊತೆಗೆ ಇದ್ದಿದ್ದು ಬಾಂಡಿಂಗನ್ನು ಬೇರೆ ಜೊತೆ ನಾನು ಇದ್ದೆ ಅಂತ ಹೇಳಿ ಅಂದ್ಕೊಂಡಿದ್ದೆ, ಅದಕ್ಕೆ ಒಂದು ಆ ಸ್ಥಳಕ್ಕೆ ಒಂದು ಸ್ಥಾನಕ್ಕೆ ನಾನು ಅಂದರೆ ಮರ್ಯಾದೆ ಕೊಡ್ತಿರ್ಲಿಲ್ಲ, ಒಂದು ವರ್ಡ್ ಹೇಳ್ತೀರಿ. ಅದಂತೂ ಎಲ್ಲರೂ ಮನಸ್ಸಿಗೆ ಒಂಥರ ತಟ್ಟುತ್ತೆ ಅದು ಮೂಮೆಂಟು. ಯಾಕೆ ಹಂಗೆ ಅನಿಸ್ತು ತಕ್ಷಣಕ್ಕೆ ಅವ್ರ ಜೊತೆ, ಯಾಕೆ ಆ ಥರ ಫೀಲ್ ಆಯಿತು ಅಂತ? ಅಂದರೆ ಲಾಸ್ಟಿಗೆ ಒಂದು ಮೂಮೆಂಟಲ್ಲಿ ಮಾತಾಡ್ತೀರಾ, ಅಂದರೆ ಕಾರ್ತಿಕ್ ಮತ್ತು ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತೀರಾ. ಸ್ಟಾರ್ಟಿಂಗಲ್ಲಿ ನೀವು ಯಾರೂ ನಮ್ಮ ಜೊತೆಗೆ ಇದ್ದೇ ಇಲ್ಲದಾಗ ಕಾರ್ತಿಕ್ ನಿಮ್ಮ ಜೊತೆಗೆ ಫ್ರೆಂಡ್ಶಿಪ್ ಆಗ್ತಾರೆ. ಆಮೇಲೆ ನೀವು ಒಂದು ಲಾಸ್ಟ್ ಮೂಮೆಂಟಲ್ಲಿ ಯಾರಿಗೆ ಸಾರಿ ಕೇಳಬೇಕು ಅಥವಾ ಒಂದು 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 ಇದು ನಡೆಯುತ್ತೆ, ಥ್ಯಾಂಕ್ ಯು ಹೇಳಬೇಕು ಅನ್ನೋದೊಂದು ಬರುತ್ತೆ, ಮೂಮೆಂಟ್ ಬರುತ್ತೆ. ಆಗ ನೀವು ಕಾರ್ತಿಕ್ ಅವ್ರಿಗೆ ಹೇಳ್ತೀರಾ, ಕಾರ್ತಿಕ್ ನಿಮಗೊಂದು ಪುಲವರ್ ಕೊಡ್ತಾರೆ, ಗಿಫ್ಟಾಗಿ ಕೊಡ್ತಾರೆ. ಆವಾಗ ನೀವು ಕೂಡ ಕಾರ್ತಿಕ್ ಬಗ್ಗೆ ಮಾತಾಡ್ತೀರಾ. ಸೊ ಆ ಮೂಮೆಂಟ್ ಬಗ್ಗೆ ಅಂದರೆ ಕಾರ್ತಿಕ್ ಬಗ್ಗೆ ಹೇಳೋದಾದರೆ ಅಂತ. ಆ ಮೊಮೆಂಟ್ ಏನಿತ್ತು ಅಂದರೆ ಅವ್ರು ಹೇಳಿರೋದು, ನಿಮ್ಮ ಪ್ರೀತಿ ಪಾತ್ರರಿಗೆ ನೀವೊಂದು ಮೊಮೆಂಟ್, ಒಂದು ಸ್ಪೆಷಲ್ ಮೊಮೆಂಟ್ನ ನೀವು ಹೇಳಬೇಕು ಅವ್ರ ಜೊತೆ ಕಳೆದಿರೋಂಥ ಕ್ಷಣನ, ಅದನ್ನ ಲೆಟರಲ್ಲಿ ಬರೆದು ಅವ್ರಿಗೊಂದು ಗಿಫ್ಟ್ ಕೊಡಿ ಅಂತ ಹೇಳಿರ್ತಾರೆ. ಆ ಮನೇಲಿ ಉಳಿದಿರೋರಲ್ಲಿ ಮಾತ್ರ ನಾವು ಹೇಳಬೇಕಾಗಿರೋದು. ಅದರಲ್ಲಿ ಯಾರ್ಯಾರು ಇರ್ತಾರೆ? ಪ್ರತಾಪ್, ಕಾರ್ತಿಕ್, ವಿನಯ್. ತುಕಾಲಿ ಇವತ್ತು ನನ್ನ ಸೀನಲ್ಲೇ ಬಂದಿಲ್ಲ ಅಲ್ಲಿ ತನಕ, ಆ ರೇಂಜಿಗೆ ಇರಲಿಲ್ಲ. ಪ್ರತಾಪು ನನ್ನ ಜೊತೆ ಇದ್ದ, ಬಟ್ ಅಂಥ ಅದ್ಭುತ ಮೊಮೆಂಟ್ಸ್ ಅವನ ಜೊತೆ ನಾನು ಯಾವತ್ತೂ ಕಳೆದಿಲ್ಲ. ಆ್ಯಂಡ್ ವಿನಯ್ ಯಾವತ್ತೂ ನಂಗೆ ಒಬ್ಬ ಕಾಂಪಿಟೀಟರ್ ಆಗಿದ್ದ. ಸೊ ನಾನು ಇವಾಗ ವಿನಯ್ನ ಕೂತ್ಕೊಂಡು ಪ್ರೇಸ್ ಮಾಡ್ತಾ ಕೂತ್ರೆ ನಾನೇ ನಂಗೆ ನ್ಯಾಯ ಒಗ್ಸಲ್ಲ. ಬಟ್ ಇದ್ದಿದ್ದು ಒಬ್ಬರೇ ಒಬ್ಬರು. ಆ್ಯಂಡ್ ನಾನು ಇನ್ಯಾರದೇ ಹೆಸರು ಬರೆದಿದ್ರು ಕೂಡ ನನಗೆ ನನ್ನ ಫೇಸ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ನನಗೆ ಜಸ್ಟಿಸ್ ಮಾಡ್ತಾ ಇರಲಿಲ್ಲ. ಇಟ್ ವಾಸ್ ಆಬ್ವಿಯಸ್ ನಾನು ಕಾರ್ತಿಕಿಗೆ ಬರಿಬೇಕಿತ್ತು. ಜಸ್ಟ್ ಬಿಕಾಸ್ ಈ ಟೈಮಲ್ಲಿ ನಂದು ಅವ್ರದ್ದು ಫ್ರೆಂಡ್ಶಿಪ್ ಎನಿಮಿಟಿಯಲ್ಲಿ ಕನ್ವರ್ಟ್ ಆಗಿದೆ ಅನ್ನೋ ಕಾರಣಕ್ಕೆ ನಾನು ಆ ಒಳ್ಳೆ ಕ್ಷಣನ ಮರಿತೀನಿ ಅನ್ನೋದು ತಪ್ಪು. ಆ ಕ್ಷಣಗಳು ಇವತ್ತಿಗೂ ಸ್ಪೆಷಲಾಗೇ ಇದೆ, ಯಾವತ್ತಿಗೂ ಇರುತ್ತೆ. ಜಸ್ಟ್ ಬಿಕಾಸ್ ಇವತ್ತು ರಿಲೇಷನ್ಶಿಪ್ ಸರಿ ಇಲ್ಲ, ಹಂಗೆ ಆಗಲಿಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ ನಾವು. ಸೊ ಆ ಲೆಟರ್ ಅವರಿಗೇ ಡೆಡಿಕೇಟ್ ಮಾಡಬೇಕಾಗಿತ್ತು, ಅದು ಅವರಿಗೋಸ್ಕರನೇ ಇದ್ದಿರೋದು. ಸೊ ನಾನು ಅವ್ರ ಹೆಸರೇ ಬರೆದೆ. ನಾನು ಅಲ್ಲಿ ಎಲ್ಲ ಕಡೆನೂ ಬರೆದಿರೋದೇನು ಅಂದರೆ, ಐ ವಿಲ್ ಫಾರ್ ಎವರ್ ರಿಮೆಂಬರ್ ದ್ಯಾಟ್. ಬಟ್ ನಾನು ಒಂದು ವಿಷಯನೂ ಕ್ಲಿಯರ್ ಆಗಿದ್ದೀನಿ, ಬಟ್ ಐ ಹೇಟ್ ಯು ಟುಡೇ, ಬಟ್ ಸ್ಟಿಲ್ ಈ ಮೊಮೆಂಟ್ಸ್ ನಂಗೆ ಯಾವತ್ತೂ ಸ್ಪೆಷಲ್ ಆಗಿರ್ತವೆ. ಸೊ ಈ ಮೊಮೆಂಟ್ಸಿಗಾಗಿ ಥ್ಯಾಂಕ್ ಯು ಅಂತ ನಾನು ಹೇಳ್ತೀನಿ. ಸಾರಿ ಲೆಟರ್ ಅಲ್ಲ ಅದು, ಅವ್ರ ಕಡೆಯಿಂದ ಸಾರಿ ಇರುತ್ತೆ. ಬಿಕಾಸ್ ತುಂಬ ಚುಚ್ಚು ಮಾತುಗಳು, ತುಂಬ ಅವ್ರ ಕಡೆಯಿಂದ ತುಂಬ ಬಂದಿರುತ್ತೆ. ನಾನು ಅವರಿಂದ ದೂರ ಹೋಗಿದ್ದೀನಿ ಹೊರತು ಚುಚ್ಚು ಮಾಡಿಲ್ಲ. ನಾನು ಯಾರಿಗೂ ಅಲ್ಲಿ ಬಿಟ್ರೇ ಮಾಡೋದಾಗಿರ್ಬೋದು ಮಾಡಿಲ್ಲ, ದೂರ ಹೋದೆ ಹೊರತು ನಾನು ಅಂಥದ್ದು ಮಾಡಿಲ್ಲ. ಬಟ್ ಚುಚ್ಚು ಮಾತುಗಳಿಂದ ಜಾಸ್ತಿ ಬಂದಿದ್ವು. ಅದಕ್ಕೆ ಅವ್ರಿಗೆ ಆ ಪಶ್ಚಾತ್ತಾಪ ಕೂಡ ಇತ್ತು, ಸಾರಿ ಕೇಳಬೇಕು ಅಂತ. ಬಟ್ ಎಷ್ಟಲ್ಲ ಅಂತ ಸಾರಿ ನಾವು ಕೇಳೋಕ್ಕಾಗತ್ತೆ? ಆ್ಯಂಡ್ 4 ದಿನ ಉಳಿದಿದೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ತನಕ ಆಗಿರೋ ನೋವನ್ನ ಸಡನ್ನಾಗಿ ಮರೆಯೋಕ್ಕಾಗಲ್ಲ ಅಲ್ವೇ? ಅದು ನನಗೆ ಜಸ್ಟಿಸ್ ಅನ್ಸಲ್ಲ. ನಾನು ಇಷ್ಟ ತನಕ ಪಟ್ಟಿರೋಂಥ ನೋವಿಗೆ ಅದು ಒಂದು ಜಸ್ಟಿಸ್ ಅನ್ಸಲ್ಲ. ಸಡನ್ನಾಗಿ 4 ದಿನ ನೋಡಿದೆ ಬಿಟ್ಬಿಡು ಅಂತ ಆಗಲ್ಲ. ಆ್ಯಸ್ ಅ ಹ್ಯೂಮನ್ ನನ್ನ ಪರ್ಸ್ನಾಲಿಟಿಗೆ ನಂಗೆ ಅದು ಸೂಟ್ ಆಗಲ್ಲ. ಸೊ ಇಲ್ಲ, ಇಲ್ಲಿವರೆಗೂ ಸರಿ ಆಗಿರಲಿಲ್ಲ. ಈ ಮನೇಲಿ ಈ ಗೇಮ್ ನಡೆಯೋ ತನಕ ನಂಗೆ ಅದು ಬೇಡ ಅಂತಲೂ ಅನಿಸ್ತು. ಸೊ ಐ ಜಸ್ಟ್ ಸ್ಟುಡ್ ವಿತ್ ಮೈ ಸ್ಟ್ಯಾಂಡ್.
ಸಡನ್ನಾಗಿ ಇಲ್ಲ ಕಾರ್ತಿಕ್ ಒಳ್ಳೆಯವರು ಅಂತ ನಂಗೆ ಒಪ್ಕೊಳ್ಳೋಕೆ ಆಗಲ್ಲ ಜಸ್ಟ್ ಬಿಕಾಸ್ ಒಂದು ಲೆಟ್ರ್ ಕೊಟ್ಟು ಆ ಮೊಮೆಂಟಲ್ಲಿ ಥ್ಯಾಂಕ್ ಯು ಅಂದೆ ಅವ್ರು ಸಾರಿ ಅಂದರು ನಾನು ಅಪಾಲಜಿ ಆ್ಯಕ್ಸೆಪ್ಟ್ ಮಾಡಿಲ್ಲ ಅವ್ರಿಗೆ ಅಂತ ನಾನು ಅಪಾಲಜಿ ಆ್ಯಕ್ಸೆಪ್ಟ್ ಮಾಡಿ ಎಲ್ಲ ಇದು ಮಾಡಿದೆ ಅಂತ ಬಟ್ ಇಲ್ಲ ಹಾಗೇನೂ ಆಗಿಲ್ಲ. ಸೊ ಇದು ಬಹುಶಃ ಇದು ಲಕ್ಷಾಂತರ ನಿಮ್ಮ ಅಭಿಮಾನಿಗಳ ಪ್ರಶ್ನೆ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಕಾರ್ತಿಕ್ ಮತ್ತು ಸಂಗೀತ ಇಬ್ಬರ ಫ್ರೆಂಡ್ಶಿಪ್ ಮುಂದುವರಿಯುತ್ತಾ ಹೇಗೆ ಅಂತ? ಆ ಮನೇಲಿ ಏನು ನಡೆದಿದೆಯೋ ಮನಸ್ತಾಪಗಳು, ಜಗಳಗಳು, ಫ್ರೆಂಡ್ಶಿಪ್ಗಳು, ಇಲ್ಲ ಚೀಟ್ ಮಾಡಿರೋದು, ಬ್ಯಾಕ್ ಸ್ಟ್ಯಾಪ್ ಮಾಡಿರೋದು, ಏನೇ ಮಾಡಿರ್ಬೋದು ಎಲ್ಲ ಗೇಮಿಗೋಸ್ಕರ ಆಗಿರೋಂಥದ್ದು. ಪ್ರತಿಯೊಬ್ಬರು ಅಲ್ಲಿ ಬಂದಿರೋದು ಗೆಲ್ಲೋದಕ್ಕೋಸ್ಕರ, ಒಬ್ಬರನ್ನ ಗೆಲ್ಸೋದಕ್ಕೋಸ್ಕರ ಅಂತೂ ಖಂಡಿತವಾಗ್ಲೂ ಅಲ್ಲ. ಆ ಗೆಲ್ಲೋದಕ್ಕೋಸ್ಕರ ಒಬ್ಬರನ್ನ ಎಳಿತಾರೆ, ಚುಚ್ತಾರೆ, ವರ್ಟ್ ಮಾತುಗಳಾಡ್ತಾರೆ, ಬಟ್ ಎಲ್ಲ ಮಾಡಿರೋದು ಒಬ್ಬರು ಗೆಲ್ಲಬೇಕು ಅಂತ ಮಾಡಿರೋದು. ಪರ್ಸ್ನಲ್ ರೀಸನಿಂಗ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಆ ಮುಖ್ಯ ದ್ವಾರದಿಂದ ಹೊರಗಡೆ ಕಾಲು ಇಡ್ತಿದ್ದಂಗೆ ಆ ಗೇಮ್ ಮುಕ್ತಾಯ ಆಗುತ್ತೆ. ಅಲ್ಲಿಂದ ಮುಕ್ತಾಯ ಆಗ್ತಿದ್ದಂಗೆ ಇಲ್ಲಿ ನಮ್ಮ ರಿಯಲ್ ಲೈಫ್, ರಿಯಲ್ ಸ್ಟೋರಿ ಶುರು ಆಗುತ್ತೆ. ಇಲ್ಲೂ ಅದನ್ನ ಕ್ಯಾರಿ ಮಾಡಿದ್ರೆ ಲೈಫಿಗೆ ಅರ್ಥನೇ ಇಲ್ಲ ಆಗುತ್ತೆ. ಇಲ್ಲಿ ಯಾವ ಗೇಮ್ ಇದೆ ಗುರು? ಕಪ್ ಗೆದ್ದವ್ರು ಕಪ್ ಗೆದ್ದಾಗಿದೆ. ಇವಾಗ ನಮ್ಮ ಲೈಫ್ನ ನಾವು ಲೀಡ್ ಮಾಡಬೇಕಾಗಿರೋದು. ಸೊ ಇವಾಗಿಂದ ನಮ್ಮ ಮನುಷ್ಯತ್ವ ತೋರಿಸುತ್ತೆ, ನಾವು ಹೇಗೆ ರಿಯಲಲ್ಲಿ ಇದ್ದೀವಿ ಅದು ತೋರಿಸುತ್ತೆ. ಸೊ ಅಲ್ಲಿರೋ ಯಾವುದೋ ಒಂದು ಮನಸ್ತಾಪಕ್ಕೆ ನಾನು ಇಲ್ಲೇನಿಗೆ ಕ್ಯಾರಿ ಮಾಡಬೇಕು? ಸೊ ನಾಳೆ ಸಿಗ್ತಾರೆ ಅಂದರೆ ಖಂಡಿತವಾಗ್ಲೂ ಹಾಯ್ ಹೇಳ್ತೀನಿ. ದಟ್ಸ್ ಇಟ್, ದಟ್ಸ್ ಲೈಫ್ ಗೋಸ್ ಆನ್. ಆ್ಯಂಡ್ ಇದನ್ನು ನಾನು ಆ್ಯಕ್ಚುಲಿ ಫ್ಯಾನ್ಸ್ಗಳಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನಡೆದಿರೋ ಮನಸ್ತಾಪಗಳು, ಅಲ್ಲಿ ನಡೆದಿರೋ ಜಗಳಗಳು ಆ ಮನೆಯಿಂದ ಕಾಲಿಡ್ತಿದ್ದಂಗೆ ಮುಗ್ದು ಹೋಯಿತು. ಕಪ್ ಸಿಕ್ಕಾಯಿತು, ಗೇಮ್ ಮುಗೀತು. ಗೇಮ್ ನಾನು ಮುಂಚೆನೇ ಹೇಳ್ದಂಗೆ ಕಬಡ್ಡಿ ಗೇಮಲ್ಲಿ ಆಡ್ತಿರ್ಬೇಕಿದ್ರೆ ಒಬ್ಬ ಔಟ್ ಆದ ಅಂದ್ಬಿಟ್ಟು ಲೈಫ್ ಲಾಂಗ್ ಮಾತಾಡಲ್ಲ ಅಂತ ಹೇಳಿದ್ರೆ ಹೇಗೆ ಚಾನ್ಸ್? ಆಟ ಅದು, ಆಟ ಗೆಲ್ಲದ್ದು ಸೋಲು ಇದ್ದೇ ಇರುತ್ತೆ. ಬಟ್ ಆ್ಯಸ್ ಅ ವ್ಯೂವರ್ಸ್ ನಾವು ಸಪೋರ್ಟ್ ಮಾಡಬೇಕು, ನಾವು ಮೊಮೆಂಟ್ಸ್ನ ಎಂಜಾಯ್ ಮಾಡಬೇಕು. ಗೇಮ್ ಮುಗಿತಿದ್ದಂಗೆ ಇದೊಂದು ಆಟ ಅಂತ ಒಪ್ಕೊಂಡು ಲೆಟ್ಸ್ ಆಲ್ ಎಂಜಾಯ್, ಇವಾಗ ಪಾರ್ಟಿ ಮಾಡೋಣ ಅಂತ ಬರಬೇಕು ಅಷ್ಟೇ. ಓಕೆ, ಲಾಸ್ಟಿಗೆ ಆ್ಯಕ್ಚುಲಿ ಸುದೀಪ್ ಸರ್ ನಿಮ್ಮನ್ನ 3 ಜನ ಕರ್ಕೊಂಡು ಬರ್ತಾರೆ ಮೇನ್ ಸ್ಟೇಜ್ಗೆ. ಆ ಮೂಮೆಂಟ್ ತುಂಬ ಸ್ಪೆಷಲ್ ಆಗಿತ್ತು ಅಂತ ಅನಿಸುತ್ತೆ. ಹೇಗನ್ನಿಸ್ತು ಆ ಮೂಮೆಂಟ್? ಚೆನ್ನಾಗಿತ್ತಾ? ಇಷ್ಟ ಆಯಿತಾ? ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋಂಥ ಮೊಮೆಂಟ್ ಇಡೀ ಬಿಗ್ ಬಾಸ್ ಇತಿಹಾಸದಲ್ಲಿ 3 ಜನನ ಒಟ್ಟಿಗೆ ಕರ್ಕೊಂಬಂದಿರೋದು ವೇದಿಕೆಗೆ ಯಾವತ್ತೂ ಆಗಿಲ್ಲ. ಸುದೀಪ್ ಸರ್ ಬಂದ ತಕ್ಷಣ ಒಂದು ಹಗ್ ಮಾಡ್ತಾರೆ, ಹಗ್ ಮಾಡಿ ಒಂದು ಹೀಗೆ ಮಾಡ್ತಾರೆ. ದಟ್ಸ್ ಅ ಡ್ರೀಮ್ ಮೂಮೆಂಟ್, ಅ ಫ್ಯಾನ್ ಗರ್ಲ್ ಮೂಮೆಂಟ್. ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ನನಗೆ ಅವರ ಐ ಥಿಂಕ್ ಲೈಫ್ ಲಾಂಗ್ ನಾನೊಂದು ದೊಡ್ಡ ಫ್ಯಾನ್ ಆಗಿರ್ತೀನಿ ಅವರಿಗೆ. ಸೊ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಹೋಗ್ತೀವಿ ನಾವು ಸ್ಟೇಜಿಗೆ ಹೋದ್ಮೇಲೆ ಜಸ್ಟ್ ಆಲ್ ಡ್ರೀಮಿ ನನಗೆ ಮನೆಯಿಂದ ಹೊರಗಡೆ ಕಾಲಿಡ್ತಿರ್ಬೇಕಿದ್ರೆ ಮರೆಯೋಕ್ಕಾಗಲ್ಲ. ಓಕೆ, ಈ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಈಗ ಫ್ಯಾಮಿಲಿ ಏನು ಹೇಳ್ತಾ ಇದ್ದಾರೆ? ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅವ್ರಿಗಂತೂ ಬೇಜಾರಿದ್ದೇ ಇರುತ್ತೆ ಗೆದ್ದಿಲ್ಲ, ಕಪ್ ವಿನ್ನರಪ್ ಆಗಿಲ್ಲ ಅಂತ. ಬಟ್ ತುಂಬ ಲೀಡಲ್ಲಿದ್ದವರು ಮತ್ತು ತುಂಬ ಹೆಸರು ಮಾಡಿದವ್ರು ಬಹುಶಃ ನೀವೇ ಅಂತ ಅನಿಸುತ್ತೆ. ಲೈಕ್ ಹೇಗಿದೆ ಫ್ಯಾಮಿಲಿ ಈಗ ಸದ್ಯಕ್ಕೆ? ಅವ್ರು ತುಂಬ ಎಕ್ಸ್ಪೆಕ್ಟೇಷನಲ್ಲಿದ್ದರು. ನಾನು ಒಳಗೆ ಎಷ್ಟು ನೋವು ತಿಂತಿದ್ನೋ ಅವರು ಹೊರಗಡೆ ಅಷ್ಟೇ ನೋವು ತಿಂತಾಯಿದ್ರು. ಆ್ಯಂಡ್ ಎಲ್ಲ ಫೇಸ್ ಮಾಡಿಕೊಂಡು ಅವರು ಸ್ಟ್ರಾಂಗಾಗಿ ನಿಂತಿದ್ರು. ಸೊ ಅದೆಲ್ಲ ಫೇಸ್ ಮಾಡೋದಕ್ಕೆ ಅವ್ರಿಗೊಂದು ಫಲ ಬೇಕಿತ್ತು, ನನಗೂ ಒಂದು ಫಲ ಬೇಕಿತ್ತು. ಅದೇನು ಅಂದರೆ ಅಫ್ಕೋರ್ಸ್ ಗೆಲ್ಲೋದು. ಬಟ್ ನಾನು ಪರ್ಸ್ನಲಿ ಹೃದಯ ಗೆಲ್ಲಕ್ಕೆ ಬಂದಿದ್ದೆ. ನನ್ನ ಇಂಟೆನ್ಷನಲ್ಲಿ ನಾನು ಗೆದ್ದಿದ್ದೀನಿ ಅಂತ ಅಂದ್ಕೊಂಡೆ. ಅವತ್ತು ನಾನು ಸ್ಟೇಜಲ್ಲೂ ನಗ್ನಗ್ತಾ ಖುಷಿಯಾಗಿ ಅಲ್ಲಿ ನನ್ನ ಕೆಳಗೆ ನೆಡ್ಕೊಂಡು ಬಂದಿರೋದು. ಬಿಕಾಸ್ ನಾನು ತುಂಬ ಪ್ರೀತಿ ಗಳಿಸ್ಬಿಟ್ಟಿದ್ದೀನಿ. ಲೈಫ್ ಲಾಂಗ್ ನಂಗೆ ಮರೆಯೋಕ್ಕಾಗಲ್ಲ. ಕಪ್ ಬರದೇ ಇರ್ಬೋದು, ಬಟ್ ಆ ಪ್ರೀತಿ ಗೆಲ್ಲದಿದೆಯಲ್ವ ಅದು ತುಂಬ ಕಷ್ಟ. ನನ್ನ ಫ್ಯಾಮ್ಲಿಗೆ ಅಫ್ಕೋರ್ಸ್ ಬೇಜಾರಾಯಿತು, ನನಗೆ ಅದನ್ನ ನೋಡಿ ನೋವಾಯಿತು. ಬಟ್ ನಾನು ಅವತ್ತು ಸ್ಟೇಜ್ ಮೇಲೆ ಏನಾದರೂ ನೊಂದ್ಕೊಂಡು ಏನಾದರೂ ಕಣ್ಣೀರು ಹಾಕಿದಿದ್ರೆ ಅಷ್ಟು ಜನ ಫ್ಯಾನ್ಸ್ದು ಹಾರ್ಟ್ ಬ್ರೇಕ್ ಆಗ್ತಾಯಿತ್ತು. ಸೊ ನನಗನ್ಸುತ್ತೆ ನನ್ನ ಜರ್ನಿನಲ್ಲಿ ಐ ಹ್ಯಾವ್ ಡನ್ ಜಸ್ಟಿಸ್. ಇದಕ್ಕಿಂತ ಚೆನ್ನಾಗಿ ನಾನು ಆಡೋಕ್ಕಾಗ್ತಿದ್ನ ನಾನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಐ ಹ್ಯಾವ್ ಗಿವನ್ ಮೈ ಬೆಸ್ಟ್. ನಂಗೆ ಹೆಮ್ಮೆ ಇದೆ. ವೋಟ್ಸ್ ಬಂದಿಲ್ಲ, 3ನೇ ಪೊಸಿಷನ್ ಬಂದೆ. ಇಟ್ಸ್ ಓಕೆ, ಆಕ್ಸೆಪ್ಟೆಡ್. ಲೈಫ್ ಗೋಸ್ ಆನ್. ಗೇಮ್ ಸೋಲು ಗೆಲುವು ಇದ್ದೇ ಇರುತ್ತೆ. ಸೊ ನಿಮ್ಮ ಫಾದರ್ ಕೂಡ ಸ್ಟೇಜಲ್ಲಿ ಹೇಳ್ತಾ ಇದ್ದಾರೆ, ನನಗೆ ಇದನ್ನು ನಂಬಕ್ಕಾಗ್ತಾ ಇಲ್ಲ, ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಂತೇಳಿ. ಸೊ ಮನೆಗೆ ಬಂದ ತಕ್ಷಣ ನಿಮ್ಮ ಇವರ ಡಿಸ್ಕಷನ್ಸ್ ಯಾವ ರೀತಿಯಾಗಿತ್ತು? ಲೈಕ್ ಅವ್ರು ತುಂಬ ಎಮೋಷ್ನಲ್ ಆಗಿಬಿಟ್ರು ಆ ಸ್ಟೇಜಲ್ಲಿ ಆ್ಯಕ್ಚುಲಿ ನಾವು ನೋಡಿದ ಮಟ್ಟಿಗೆ. ಸೊ ನೀವು ಅಲ್ಲೇ ಹೇಳಿದ್ರು ದಿಸ್ ಗೇಮ್ ಅಂತ. ಸೊ ಇವಾಗ ಹೇಗಿದ್ದಾರೆ? ಹೇಗೆ ಅವ್ರನ್ನ ಮೋಟಿವೇಟ್ ಮಾಡಿದ್ರಿ ಅಂತ? ಮೈ ಡ್ಯಾಡ್ ಇಸ್ ಅ ರಾಕ್ ಸ್ಟಾರ್. ಒಬ್ಬ ಸೈನಿಕನ ಮಗಳು ನಾನು. ಸೈನಿಕನ ಮಗಳು ಅಂದರೆ ಹಿ ಹ್ಯಾಸ್ ಟಾಟ್ ಮೀ ಟು ಬಿ ಅ ವಾರಿಯರ್. ಆಯಿತಾ? ಅಂದರೆ ಮುನ್ನುಗ್ಗಿ ಗೆಲ್ಲು ಅಂತ ನನಗೆ ಒಂದು ಸ್ಟೇಟ್ಮೆಂಟ್, ಒಂದು ಲೈನ್ ಬರೆದ್ಬಿಟ್ಟು ಹೋಗ್ತಾರೆ. ಗೆಲ್ಲೋದು ಅಂದರೆ ಪ್ರತಿ ಸಲ ಕಪ್ ಗೆಲ್ಲೋದು ಮಾತ್ರ ಅಲ್ಲ, ಆ ಹೃದಯ ಗೆದ್ದಿದ್ದೀನಲ್ವ ಅದು ಕೂಡ ಒಂದು ಗೆಲ್ವೆ. ನಾನು ಒಳಗೆ ನಡಿಬೇಕಿದ್ರೆ ಒಂದು ಒಳ್ಳೆ ಪರ್ಸ್ನಾಲಿಟಿ ಆಗಿ ಒಳಗೆ ಎಂಟರ್ ಮಾಡಿದ್ದೆ. ಒಂದು ಚಾರ್ಲಿ ಹೀರೋಯಿನ್ ಅಂತ ನಾನು ಎಂಟರ್ ಆಗಿದ್ದೆ. ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರಿತ್ತು. ಹೊರಗೆ ಬರಬೇಕಿದ್ರೆ ಅದಕ್ಕಿಂತ ಒಂದು 5 ಪಟ್ಟು ಜಾಸ್ತಿ ಹೆಸರು ಮಾಡಿಕೊಂಡು, ಒಳ್ಳೆ ರೀತಿಯಲ್ಲಿ ಹೆಸರು ಮಾಡಿಕೊಂಡು ಇಡೀ ಕರ್ನಾಟಕ ನನ್ನ ಇವತ್ತು ಗುರುತಿಸ್ತಿದೆ ಅಂದರೆ, ಅವ್ರಿಗೆ ಹೆಮ್ಮೆ ತರ್ತಿದೆ ಅಂದರೆ ಅದು ಒಂದು ಅಚೀವ್ಮೆಂಟೆ. ಸೊ ದ್ಯಾಟ್ಸ್ ವಾಟ್ ಮ್ಯಾಟರ್ಸ್. ಅವರು ನನ್ನ ಹತ್ರ ಬಂದು ಒಂದೇ ಒಂದು ಸಲನೂ ನೀನು ಮಾಡಿದ ತಪ್ಪು ಇಲ್ಲ ಇಲ್ಲಿ ಹೋಗಬಾರ್ದಿತ್ತು ಅಂತ ಯಾವತ್ತೂ ಅಂದಿಲ್ಲ. ಆ್ಯಸ್ ಅ ಡಿಫೆನ್ಸ್ ಪರ್ಸನ್ ವಿ ಶುಡ್ ಆಕ್ಸೆಪ್ಟ್
ಎವ್ರಿಥಿಂಗ್ ಏನು ಬರುತ್ತೋ ವಿ ಶುಡ್ ಆಕ್ಸೆಪ್ಟ್. ಸೊ ಅದನ್ನ ಅಪ್ಪ ಹೇಳ್ಕೊಟ್ಟಿದ್ದಾರೆ. ಅಪ್ಪ ಹೇಗೆ ನನಗೆ ಬಂದು ಏನಾದರೂ ಕೇಳ್ತಾರೆ. ಸೊ ಅವರು ಕೂಡ ನೋ ಆಯಿತು, ಬಟ್ ಆ ನೋನ ಅವ್ರು ಕವರಪ್ ಮಾಡ್ಕೊಂಡು ಇಟ್ಸ್ ಓಕೆ, ಐ ಆಮ್ ಪ್ರೌಡ್ ಆಫ್ ಯು ಅಂತಲೇ ಇದ್ರು. ಓಕೆ, ಈಗ ಬಿಗ್ ಬಾಸ್ ಮನೆಯಿಂದ ಬಂದು 2 ದಿನ ಅಂತೂ ಆಗಿದೆ. ಸೊ 2 ದಿನದಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದಂತೆ ಏನು ತುಂಬ ಮಿಸ್ ಮಾಡ್ಕೊತಾ ಇದ್ರಿ? ಏನು ಮಿಸ್ ಮಾಡ್ಕೊತೀರಾ? ಎದ್ದ ತಕ್ಷಣ ಆಗಿರ್ಬೋದು, ಕೂರೋದಾಗಿರ್ಬೋದು, ನಿಲ್ಲೋದಾಗಿರ್ಬೋದು. ಎದ್ದ ತಕ್ಷಣವೇ ಮ್ಯೂಸಿಕ್ ಬರ್ತಿತ್ತು ಆಯಿತಾ. ಆ ಮ್ಯೂಸಿಕ್ ಇಲ್ಲದೆ ಎಚ್ಚರ ಆಗೋಕ್ಕಾಗಲ್ಲ. ಸೊ ಆ ಮ್ಯೂಸಿಕ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಮ್ಯೂಸಿಕ್ ಇಲ್ಲದೆ ಇದ್ದರೆ ಇವಾಗ ಇನ್ನೂ ಆಗಿಲ್ಲ, ಇನ್ನೂ ಬೆಳಗ್ಗೆ ಆಗಿಲ್ಲ ಅಂತಲೇ ಇರ್ತದೆ. ಸಡನ್ನಾಗಿ ರಿಯಲೈಸ್ ಆಯಿತು, ನೋ ಇವಾಗ ಮನೆಗೆ ವಾಪಸ್ ಬಂದಾಗಿದೆ. ಆ್ಯಕ್ಚುಲಿ ಕನ್ಸು ಕಾಣ್ತಿದ್ದೆ ಸುಮಾರು ಟೈಮಿಂದ, ಯಾವಾಗ ಮನೆಗೆ ಬರ್ತೀನಿ ಅಂತ. ಖುಷಿ ಇದೆ, ಬಟ್ ಅಫ್ಕೋರ್ಸ್ ಅದೊಂಥರ ಹಾಂಟ್ ಮಾಡತ್ತೆ. ಅಷ್ಟು ದೊಡ್ಡ ಮನೇಲಿ ಓಡಾಡ್ತಿದ್ದಿದ್ದು, ಆ ಕೆಲಸ ಈ ಕೆಲಸ, ದಿನ ಎದ್ದ ತಕ್ಷಣ ಚಪಾತಿ ಮಾಡ್ತಿದ್ದಿದ್ದು, ಅಷ್ಟು ಮಾತಾಡ್ತಿದ್ದಿದ್ದು, ಪ್ರತಿ ದಿನ ಟಾಸ್ಕ್ ಬಂದ ತಕ್ಷಣ ಹಾರ್ಟ್ ಬೀಟ್ ರೇಸ್ ಆಗ್ತಿದ್ದಿದ್ದು, ಒಂದು ಹೋರಾಟ, ಒಂದು ನಾಮಿನೇಷನ್ನು. ಖುಷಿ ಏನು ಅಂದರೆ ಯಾರೂ ನಾಮಿನೇಟ್ ಮಾಡಬೇಕಾಗಿಲ್ಲ, ಯಾರು ನಮ್ಮನ್ನ ನಾಮಿನೇಟ್ ಮಾಡಲ್ಲ, ಯಾರು ಕಳಪೆ ಕೊಡಲ್ಲ, ಯಾರು ಉತ್ತಮ ಕೊಡಲ್ಲ. ಸೊ ಇವಾಗ ಲೈಫ್ ನಮ್ಮನ್ನ ಕೊಡೋದು. ಇವಾಗ ಆ್ಯಕ್ಚುಲ್ ಗೇಮ್ ಇವಾಗ ಶುರು ಆಗಿದೆ. ಇವಾಗ ಯಾರು ನಮಗೆ ಬಂದು ಹೇಳಲ್ಲ ನೀನು ಇದು ತಪ್ಪು ಮಾಡಿದ್ಯಾ ಅಂತ. ಇವಾಗ ಏನು ನಡೆಯುತ್ತೋ ಬೆನ್ನ ಹಿಂದೆ ನಡೆಯುತ್ತೆ, ಯಾರು ಮಾತಾಡಿದ್ದಾರೆ, ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತ ಏನೂ ಗೊತ್ತಾಗಲ್ಲ. ದಿಸ್ ದ ಆ್ಯಕ್ಚುಲ್ ಗೇಮ್. ನಾವು ಜಸ್ಟ್ ಟ್ರೈನ್ ಆಗಿ ಬಂದಿದ್ದೀವಿ ಟು ಫೇಸ್ ದ ರಿಯಲ್ ವರ್ಲ್ಡ್. ಓಕೆ, ನಿಮ್ಮ ಸ್ಪರ್ಧಿಗಳೆಲ್ಲ ತುಂಬ ಒಂದು ಕ್ವಶನ್ಸ್ ಹೇಳ್ತಾನೆ ಇದ್ರು. ಅವ್ರು ಯಾವಾಗಲೂ ಕೂಡ ಕ್ಯಾಮ್ರಾ ಮುಂದೆ ಬಂದು ತುಂಬ ಅಳ್ತಾ ಇದ್ರು. ಬಹುಶಃ ಅದೇ ತುಂಬ ಎಮೋಷ್ನಲಿ ಜನರನ್ನ ಎಮೋಷ್ನಲ್ ಮಾಡಲಿಕ್ಕೆ ಅದೊಂದು ಅದೊಂದು ಕಾರಣ ಆಯ್ತೇನೋ ಅಂತ. ಯೂಶಲಿ ನೀವು ಕ್ಯಾಮ್ರಾ ಮುಂದೆ ತುಂಬ ಅಳ್ತಾ ಇದ್ರ, ಅಥವಾ ವಾಶ್ರೂಮಲ್ಲಂತೂ ನಾವು ಅಳ್ತಿದ್ದನ್ನ ನೋಡಿದ್ದೀವಿ, ಬಟ್ ನಿಮ್ಮ ಪ್ರತಿಸ್ಪರ್ಧಿಗಳು ಹೇಳೋದು ಆ ಥರದೊಂದಿತ್ತು. ಲೈಕ್ ಆ ಥರ ಏನಾರು ಇತ್ತಾ, ಹೇಗೆ? ಅಂದರೆ ದೇ ಟ್ರೈಂಗ್ ಟು ಸೇ ಸಿಂಪತಿ ಕಾರ್ಡ್ ಅಂತ. ಅಲ್ಲಿ ನಡೀತಾ ಇದ್ದದ್ದು ಗೇಮು ಈ 17 ಪ್ಲೇಯರ್ ಮಧ್ಯ. ಸೊ ನನಗೇನಾದರೂ ಸಿಂಪತಿ ಕಾರ್ಡ್ ಪ್ಲೇ ಮಾಡಬೇಕು ಅಂತ ಆಗಿದ್ರೆ ಅವ್ರ ಎದುರುಗಡೆ ಬಂದು ಹೇಳ್ತಿದ್ದೆ, ಅವ್ರ ಸಿಂಪತಿ ತಗೊಳ್ಳೋದಕ್ಕೋಸ್ಕರ. ಬಿಕಾಸ್ ಹೊರಗಡೆ ಏನು ನಡೀತಿದ್ಯೋ ಅದರಿಂದ ನಾನು ನಾಮಿನೇಟ್ ಆದರೆ ನಾನು ಉಳ್ಕೊಬೋದು, ಹೌದು. ಬಟ್ ಒಳಗಡೆ ನಾನು ಬಂದು ಅವ್ರ ಎದುರುಗಡೆ ಹತ್ತರೆ ಅಟ್ಲೀಸ್ಟ್ ಇದರಿಂದ ಸಿಂಪತಿ ಸಿಕ್ಕಿ ನಾನು ನಾಮಿನೇಟ್ ಆದರೂ ಆಗಲ್ವಲ್ಲ ಗುರು. ನಾಮಿನೇಟ್ ಆಗದೆ ಇದ್ದರೆ ಆ ವೋಟಿಂಗ್ ತನಕನೇ ಹೋಗಲ್ವಲ್ಲ. ಸೊ ನಾನು ಆ ಕಾರ್ಡಕ್ಕೆ ಆಡ್ಬೇಕಂತಿದ್ದರೆ ಎಲ್ಲರ ಎದುರುಗಡೆ ಬಂದು ಹತ್ತು ಅವ್ರಿಗೆ ತೋರಿಸ್ಕೊತಿದ್ದೆ, ನೀವು ನಂಗೆ ನೋವು ಮಾಡ್ತಿದ್ದೀರಾ, ನಂಗೆ ಸಿಂಪತಿ ಬೇಕು ಅಂತ ತೋರಿಸ್ಕೊತಿದ್ದೆ. ನೋವು ಆಗ್ತಿದೆ, ಅಳ್ತಾ ಇದ್ದೀನಿ, ಅದು ವೀಕ್ನೆಸ್ ಅಲ್ಲ. ನಂಗೆ ಆಗ್ತಿರೋ ನೋವನ್ನ ನಾನು ಹೊರಗಡೆ ತೆಗಿತಾ ಇದ್ದೀನಿ. ಸೊ ನಾನು ಎದುರುಗಡೆ ನಾನು ವಾಪಸ್ ಸ್ಟ್ರಾಂಗ್ ಆಗಿ ಬರ್ತಿದ್ದೀನಿ ಫೈಟ್ ಮಾಡೋಕ್ಕೆ, ಎಲ್ಲೂ ತೋರಿಸ್ತಾ ಇಲ್ಲ. ಸೊ ಐ ವಿಲ್ ಸೇ ದಟ್ ಇಸ್ ಮೈ ಸ್ಟ್ರೆಂತ್. ಸೊ ಅವ್ರಿಗೆ ಹೇಗೆ ಅನಿಸಿದೆಯೋ ಅವರು ಮಾಡ್ಬೋದಿತ್ತು ಅದು. ಅವರಿಗೆ ನನಗಾಗಿರೋಂಥ ಟಾರ್ಚರ್ ಅವ್ರಿಗೆ ಆಗಿಲ್ಲ. ಅಷ್ಟು ಜನ ಸೇರಿ ಅವ್ರ ಮೇಲೆ ಯಾರ ಮೇಲೂ ಬಂದಿಲ್ಲ. ನಾನು ಫೇಸ್ ಮಾಡಿರೋದು 5% ಕೂಡ ಅವ್ರು ಫೇಸ್ ಮಾಡಿಲ್ಲ. ಸೊ ಅವ್ರಿಗೆ ಆ ನೋವು ಬಗ್ಗೆ ಏನೂ ಅರಿವಿರಲ್ಲ. ಅವ್ರು ಹೇಳಿರ್ಬೋದು, ಅವರಿಗೆ ಅರಿವಿಲ್ಲ, ಅದಕ್ಕೆ ಹೇಳಿದ್ದಾರೆ. ಮೋಸ್ಟ್ಲಿ ಅವರೆಲ್ಲ ಎಪಿಸೋಡ್ ನೋಡ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ, ಅರ್ಥ ಆಗಿದೆ. ಅದಕ್ಕೆ ಅವ್ರು ಆಮೇಲೆ ಬಂದು ನನಗೆ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ಅವರಲ್ಲೇ ಒಬ್ಬರು ಬಂದುಬಿಟ್ಟು, ಸಂಗೀತ ನಮ್ಮ ಜೊತೆ 4-5 ಜನ ಇದ್ದರು, ಆದರೆ ನೀನು ಒಬ್ಬಳೇ ಆಡಿದ್ಯಾ ಅಂತ ಹೇಳಿದ್ದಾರೆ. ಓಕೆ, ಈಗ ಬಿಗ್ ಬಾಸ್ ಮುಗೀತು. ಈಗ ವಾಟ್ ನೆಕ್ಸ್ಟ್? ನಿಮ್ಮ ಪ್ಲ್ಯಾನ್ಸ್ ಏನೇನಿದೆ? ನೆಕ್ಸ್ಟ್ ಮೂವಿಗಳಾಗಿರ್ಬೋದು, ಆ ಥರದ್ದೆಲ್ಲ ತುಂಬ ಇದೆಯಾ, ಹೇಗೆ? ಮಾರಿಗೋಲ್ಡ್ ಅಂತ ದಿಗಂತ್ ಅವ್ರ ಜೊತೆಗೆ ಒಂದು ಫಿಲ್ಮ್ ಮಾಡಿದ್ದೆ, ಅದು ರಿಲೀಸ್ ಆಗಬೇಕಿದೆ. ಇನ್ನೂ ಒಳ್ಳೆ ಸ್ಕ್ರಿಪ್ಟ್ಸ್ನ ನೋಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಐ ಕಂಟಿನ್ಯೂ ಮೈ ಜರ್ನಿ. ಓಕೆ, ಓವರಲ್ ಆಗಿ ನಿಮ್ಮ ಜರ್ನಿ ಯಾವ ರೀತಿಯಾಗಿತ್ತು? ಲೈಕ್ ಒಬ್ಬರು ನೀವು ಲೇಡಿ ಆಗಿದ್ಕೊಂಡು ಒಂದು ಸಿಂಹಣಿ ಅನ್ನೋ ಒಂದು ಹೆಸರು ನಿಮಗಿದೆ. ಈಗ ಆಸ್ ಎ ತುಂಬ ಜನ ನಿಮ್ಮ ಹುಡುಗಿರ್ ಫ್ಯಾನ್ಸ್ ಇದ್ದು ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಹೋಗಿದ್ದಾರೆ ಇತ್ತೀಚೆಗಿಂತೂ. ಸೊ ನೀವು ಅಂದ್ಕೊಳ್ತಾ ಇದ್ರಿ ಬಿಗ್ ಬಾಸ್ನಲ್ಲಿ ಹೋಗೋದೇ ಇಲ್ಲ ಅಂತ ಹೇಳಿದ್ದವರು ಹೋಗಿ ಬಂದು ಇವಾಗ ಒಳ್ಳೆ ಹೆಸರು ತೊಗೊಂಡಿದ್ದೀರಾ. ಸಾಕಷ್ಟು ಜನ ಬಿಗ್ ಬಾಸ್ ಮನೆ ಬಗ್ಗೆ ಒಂದಷ್ಟು ಜನಕ್ಕೆ ಬೇರೆ ಬೇರೆ ಥಾಟ್ಸ್ಗಳಿರುತ್ತೆ. ಸೊ ನೀವು ಏನು ಕಲ್ತ್ಕೊಂಡು ಬಂದ್ರಿ ಅಲ್ಲಿಂದ, ಮತ್ತು ಆ ಥಾಟ್ಸ್ ಹೇಗೆ ಬದಲಾಯಿತು ನಿಮಗೆ ಇಲ್ಲಿ ಹೋಗಿ ಬಂದ ಮೇಲೆ ಅಂತ? ಹೋಗಬೇಕಿದ್ರೆ ನನಗೆ ಒಂದಿತ್ತು, ದ್ಯಾಟ್ ಯಾವುದೇ ಕಾರಣಕ್ಕೂ ನನ್ನ ಬಗ್ಗೆ ನನ್ನ ಫ್ಯಾಮಿಲಿಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ. ಅವ್ರಿಗೆ ಯಾವತ್ತೂ ನನ್ನ ಮೇಲೆ ಒಂದು ಪ್ರೈಡ್ ಇತ್ತು, ಅದೇ ಇರಬೇಕು, ಪ್ರೌಡಾಗಿರ್ಬೇಕು ಅವರು ಅಂತ ಇತ್ತು. ತುಂಬ ರೆಸ್ಪಾನ್ಸಿಬಿಲಿಟಿ ಶೋಲ್ಡರ್ಸ್ ಮೇಲೆ ಇಟ್ಕೊಂಡು ಹೋಗಿದ್ದೆ. ಬಿಕಾಸ್ ನನ್ನ ಕರಿಯರ್ ಪೀಕಲ್ಲಿದ್ದೆ. ಇವಾಗಷ್ಟೇ ಹಿಟ್ ಫಿಲ್ಮ್ ಕೊಟ್ಟಿರೋದು, ಕರಿಯರ್ ಚೆನ್ನಾಗಿ ಹೋಗ್ತಾಯಿದೆ, ಒಳ್ಳೆ ಆಫರ್ಸ್ ಬರ್ತಾಯಿದೆ. ಏನಾದರೂ ಎಡವಿದೆ ಅಂದರೆ ನನ್ನ ಲೈಫ್, ನನ್ನ ಕರಿಯರ್ ಎಲ್ಲ ಹೊರಟೋಗ್ಬಿಡುತ್ತೆ. ಆ ಸಿಚುವೇಶನ್ ನಾನು ಒಳಗೆ ನುಗ್ಗಿದ್ದೀನಿ ಮನೆ ಒಳಗೆ. ಸೊ ತುಂಬ ರಿಸ್ಕಿ ಡಿಸಿಷನ್ ಅದು. ಎಲ್ಲಿ ಏನು ಎಡವಿದ್ರು ಎಲ್ಲ ಹಾಳಾಗಿರೋದು ಮೋಸ್ಟ್ಲಿ. ಬಟ್ ಆ ಒಂದು ಬೋಲ್ಡ್ ಡಿಸಿಷನ್, ಐ ಥಿಂಕ್ ರಿಸ್ಕ್ ತಗೊಂಡಿದ್ರೆ ರಿವಾರ್ಡ್ ಎಲ್ಲ. ಸೊ ಐ ವಾಸ್ ಲಿಟ್ರಲಿ ಲೈಕ್, ಲೆಟ್ಸ್ ಟೇಕ್ ದಿಸ್ ರಿಸ್ಕ್. ಬಿಕಾಸ್ ನನ್ನ ಪರ್ಸ್ನಾಲಿಟಿಗೂ ಚೆನ್ನಾಗಿ ಗೊತ್ತಾಗಬೇಕು ಅಂತ. ಆ್ಯಂಡ್ ಐ ಫೀಲ್ ಅಸಮರ್ಥಳಾಗಿ ನಾನು ಒಳಗೆ ಹೋಗಿ ಆವತ್ತು ನೆಲದ ಮೇಲೆ ಮಲಗಿದ್ದವಳು ಕೊನೆಗೆ ಹೋಗಿ ಕ್ಯಾಪ್ಟನ್ ಬೆಡ್ ಮೇಲೆ ಏನು ಕ್ವೀನ್ ಆಗಿ ಮಲಗಿದ್ನೋ, ನನ್ನ ಗ್ರಾಫ್ ತುಂಬ ಚೆನ್ನಾಗಿತ್ತು. ಪ್ರತಿ ಒಂದು ಮೊಮೆಂಟಲ್ಲೂ ನಾನು ನನಗೋಸ್ಕರ ಹೋರಾಡಿದ್ದೀನಿ, ನೊಂದ್ಕೊಂಡಿದ್ದೀನಿ, ಆ ನೋವನ್ನ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ನಾನು ಕ್ಯಾಪ್ಟನು ಎಲ್ಲರ ಪ್ರೀತಿ ಗಳಿಸ ಮೇಲೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಅದಾಯಿತು. ನಾನು ಕ್ಯಾಪ್ಟನ್ ಆದಾಗ ಎಲ್ಲರೂ ನನ್ನ ಜೊತೆ ಚೆನ್ನಾಗಿದ್ದರು. ಆ್ಯಂಡ್ ಕೊನೆಗೆ ಇಡೀ ಮನೆ ನಾವು ಒಂದಾಗಿದ್ವಿ, 6 ಜನನೂ ಒಟ್ಟಿಗೆ ಖುಷಿಯಾಗಿದ್ವಿ. ಒಂದು ಜಾಗದಲ್ಲಿ ಮನಸ್ತಾಪ ಇತ್ತು ಅಷ್ಟೇ, ಬಟ್
ಖುಷಿಯಾಗಿದ್ವಿ. ಕೊನೆಗೆ ಖುಷಿಯಾಗಿ ಹೊರಗಡೆ ಕೂಡ ಬಂದ್ವಿ. ಸೊ ಐ ಫೀಲ್ ಒಂದು ಬ್ಯೂಟಿಫುಲ್ ಸ್ಟೋರಿ, ಒಂದು ಪ್ರೊಟ್ಯಾಗನಿಸ್ಟ್ ಸ್ಟೋರಿ, ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಇಟ್. ನಾನು ಇವತ್ತಿಗೂ ನಾನು ವಾಪಸ್ ಹೋಗ್ಬಿಟ್ಟು ಈ ಎಪಿಸೋಡ್ ನಂಗೆ ನೋಡೋಕ್ಕಾಗಲ್ಲ ಅಂತ ಹೇಳಲ್ಲ. ಐ ಆಮ್ ಸೋ ಪ್ರೌಡ್. ನನ್ನ ಇಡೀ ಜರ್ನಿ ಬಗ್ಗೆ ನಂಗೆ ಪ್ರತಿ ಎಪಿಸೋಡ್ ಕೂಡ ನೋಡಬೇಕು ಅನಿಸುತ್ತೆ. ಓಕೆ, ಅಲ್ಲ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಮೇಲೆ ಇಲ್ಲ ಇಲ್ಲೇನೋ ಹೊಸದೊಂದು ಕಲ್ತ್ಕೊಂಡೆ ಮತ್ತು ನೀನೇನೋ ಒಂದು ಬಿಟ್ಟು ಬಂದೆ ಅನ್ನೋದೊಂದು ಥಾಟ್ ಇರುತ್ತೆ. ಸೊ ಏನು ಬಿಟ್ರಿ, ಏನು ಕಲ್ತ್ಕೊಂಡ್ಬಂದ್ರಿ ಸ್ಟ್ರಾಂಗ್ ಆಗಿ? ಈ ಮುಂಚೆ ನೆಗೆಟಿವ್ ಏನಾದರೂ ಯಾರಾದರೂ ಮಾತಾಡಿದ್ರೆ ನೀನು ಸರಿ ಇಲ್ಲ ನೀನು ಮಾಡಿದ ತಪ್ಪು ಅಂತ ಹೇಳಿದ ತಕ್ಷಣ ಏನಾದರೂ ಹೇಳಿದ್ರೆ ಯಾರಾದರೂ ಸೈಡಿಗೆ ಹೋಗ್ತಿರೋರು ಕಮೆಂಟ್ ಪಾಸ್ ಮಾಡಿದ್ರೆ ರಾತ್ರಿಡಿ ಮಲ್ಗೋಕ್ಕಾಗ್ತಿರ್ಲಿಲ್ಲ ನನಗೆ, ಹೆಂಗೆ ಹೇಳಿದ್ರು ಇದನ್ನು ಅಂತ. ಇವಾಗ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಪಕ್ಕದಲ್ಲೇ ಯಾರಾದರೂ ನಿಂತ್ಕೊಂಡು ನೀನು ನೆಗೆಟಿವ್ ಅಂದರೆ ಬಿಡು ಇಗ್ನೋರ್ ಒನ್ ಅಂತ ಹೇಳ್ಬಿಟ್ಟು ಬರ್ತೀನಿ ನಾನು. ಸೊ ನಾನು ಇಗ್ನೋರ್ ಅನ್ನೋದನ್ನ ಕಲ್ತ್ಬಿಟ್ಟಿದ್ದೀನಿ. ಎಷ್ಟಾಗುತ್ತೋ ಒಳ್ಳೇದು ಹೇಳ್ತಾರೋ ಕೇಳಿಸ್ಕೊಳ್ಳಿ, ಕೆಟ್ಟದ್ದು ಹೇಳ್ತಾರೋ ಇಗ್ನೋರ್ ಅಂತ ಹೇಳ್ಬಿಟ್ಟು ಬರೋದು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ಯಾವುದೇ ಥರ ಪ್ರಾಬ್ಲಮ್ಸ್ ಬಂದರೂ ಅದನ್ನ ಫೇಸ್ ಮಾಡಬೇಕು, ಓಡ್ ಹೋಗಬಾರ್ದು ಅನ್ನೋದನ್ನ ಕಲ್ತಿದ್ದೀನಿ. ತುಂಬ ಎಲ್ಲ ಹೇಳ್ಕೊಟ್ಟಿದೆ. ಆ ಮರದಲ್ಲಿ ಸುಮಾರಷ್ಟು ಲೆಸನ್ಸ್ ಇದ್ದಾವೆ. ಮೋಸ್ಟ್ಲಿ ಸಂದರ್ಭ ಬಂದಾಗಲೇ ಗೊತ್ತಾಗುತ್ತೆ ನಾನು ಎಷ್ಟು ಗ್ರೋ ಆಗಿದ್ದೀನಿ ಅಂತ. ಓಕೆ, ಫೈನಲಿ ತುಂಬ ಖುಷಿ ಆಯಿತಾ ಹಾಗಿದ್ರೆ ಈ ಒಂದು ಜರ್ನಿ ತುಂಬ ಕಂಪ್ಲೀಟ್ ಮಾಡಿದ್ದೀರ 100 days. ಸೊ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಫ್ಯೂಚರ್ಸ್ ತುಂಬ ಚೆನ್ನಾಗಾಗಿರಲಿ. ಸೊ ಇದಿಷ್ಟು ಬಿಗ್ ಬಾಸ್ ಸೀಸನ್ನ 10 ಸಿಂಹಿಣಿ ಆಗಿರ್ತಕ್ಕಂಥ ಸಂಗೀತ ಶೃಂಗೇರಿಯವರು ಮಾತನಾಡುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪೂರ್ಣಿಮಾ TV9 ಬೆಂಗಳೂರು.